ಏಯ್ ಒಂದ್ ಅರ್ಧ ಪ್ಯಾಕೆಟ್ ಕೊಡೋ. ಒಂದ್ ಅರ್ಧ ಪ್ಯಾಕೆಟ್ ಕೊಡೋ. ಹಳೆಯ ಬಾಕಿ ತೀರ್ಸೋವರೆಗೂ ನಿನಗೆ ಏನು ಕೊಡಬಾರ್ದು ಅಂತ ಅಣ್ಣ ಹೇಳವ್ರೆ. ಈಗ ನೀನ್ ಸಿಗರೇಟ್ ಕೊಡದೇ ಇದ್ರೆ ಹಳೆ ಬಾಕಿ ಕೊಟ್ಬಿಡ್ತೀನಿ ಅಂತನಾ? ಏಡಿಯಾಟ್ಸ್ ಆಫ್ ಇಂಡಿಯಾ. ಇವಾಗ ಏನಕ್ಕೆ ಇಂಡಿಯಾ ಬಗ್ಗೆ ಮಾತಾಡ್ತಿರೋದು? ಗಾಡಿ ಆಯ್ತಯ್ಯ. ದೇಶಭಕ್ತಿ. ಸುಮ್ನೆ ರೋಡ್ ಬ್ಲಾಕ್ ಮಾಡಿ ಜಗಳ ಮಾಡ್ದೆ. ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಮನ್ಸಲ್ಲಿ ಹೇಳ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಈ ವಿಷಯನೆಲ್ಲ ಸಿಬಿಲ್ ಅಲ್ಲಿ ಹಾಕಿ ನನ್ ಮಾನ ತೆಗಿಬೇಡ. ಮಾತಾಡಯ್ಯ. ಸಾರಿ ಬಾಸ್. ಹೋಗು ಹೋಗು. ಇನ್ ಈ ಊರಲ್ಲಿ ನಿಂಗೆ ಯಾವ ಅಂಗಡಿಲೂ ಸಾಲ ಕೊಡಲ್ಲ. ತಂಗರಾಜು ಕೋಳಿ ಮೊಟ್ಟೆ, ಅವನ ಮಾತು ಕೇಳಿ ಕೆಟ್ಟೆ, ಕೇಳಿ ಕೆಟ್ಟೆ, ಕೇಳಿ ಕೆಟ್ಟೆ. ಏನ್ರ ಎಲ್ರು ದಮ್ ಹೊಡಿತಾ ಇದೀರಾ? ಸಿಕ್ಕಾಕೊಂಡ್ರಿ ಮಕ್ಳ. ಕೇಳಿ ಕೆಟ್ಟೆ ಕೋಳಿ ಮೊಟ್ಟೆ ಕೇಳಿ ಕೆಟ್ಟೆ, ನನ್ನ ಮಾತು ಕೇಳದೆಯೇ ಕೇಳದೆಯೇ ನನ್ನ ಮಾತು. ಗಣಿತ ಟೀಚರ್ ಬಂದ್ರು. ಇದು ಸಿ ಸ್ಕ್ವೇರ್ ಕಣ. ಇಲ್ಲ ಇಲ್ಲ, ಇದು ಎ ಸ್ಕ್ವೇರ್. ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಸಿ ಸ್ಕ್ವೇರ್. ಏಯ್ ಏನ್ರ ಒಳ್ಳೆ ಬುದ್ಧನ್ ತರ ಕೂತ್ಕೊಂಡು ಓದ್ತಾ ಇದೀರಾ? ಸಬ್ಜೆಕ್ಟ್ ಅಲ್ಲಿ ಒಂದ್ ಚಿಕ್ಕ ಡೌಟ್ ಸರ್, ಅದನ್ನ ಡಿಸ್ಕಸ್ ಮಾಡ್ಕೊಂಡು ಓದ್ತಾ ಇದ್ವಿ. ಹೌದು ಸರ್. ಸಬ್ಜೆಕ್ಟ್ ಅಲ್ಲೇ ಡೌಟು. ಅದನ್ನ ಡಿಸ್ಕಸ್ ಮಾಡೋ ಅಷ್ಟು ದೊಡ್ಡವರಾಗ್ಬಿಟ್ರಿ ನೀವು. ಸರ್. ಹೌದು, ಏನೋ ಸ್ಮೆಲ್ ಬರ್ತಿದ್ಯಲ್ಲ. ಅಲ್ವಾ? ಏನೋ ಸ್ಮೆಲ್ ಬರ್ತಿಲ್ವಾ? ಸಿಗರೇಟ್ ಸ್ಮೆಲ್ ಕಣ. ಜಂಗಲ್ ಕಿಂಗ್ ಸರ್. ಓಹ್, ಹೊಗೆ ಸ್ಮೆಲ್ ನೋಡೆ ಯಾವ ಬ್ರ್ಯಾಂಡ್ ಅಂತ ಹೇಳೋಷ್ಟು ಸ್ಮೋಕಿಂಗ್ ನೀನು. ಸರ್, ಕೆಳಗಡೆ ಯಾವನ ಸಿಗರೇಟ್ ಸೇದಿ ಹೊಗೆನ ಮೇಲ್ ಬಿಡ್ತಿದ್ದಾನೆ ಸರ್. ಯಬ್ಬ ಯಬ್ಬ, ಏನ್ ಹೊಗೆ. ಸಿಗರೇಟ್ ಹೊಡಿತಾ ಇದೀನಿ ನೋಡೆ ನಾನು ಬಂದಿದ್ದ. ಒಳ್ಳೆ ರಾಕೆಟ್ ಬಿಟ್ಟವನ ಯಾಕೆ ಮೇಲೆ ನೋಡ್ತಾ ಇದ್ಯಾ? ಹೌದು ಸರ್ ಏನಾ? ಒಂದೇ ಒಂದ್ ಸಿಗರೇಟ್ ಸರ್ ನಮ್ಮ ಹತ್ರ ಅದಕ್ಕೆ? ಇರೋದು. ಶೇರ್ ಮಾಡ್ಕೊಂಡು ಹೊಡಿಯೋಣ ಅಂತ ಸರ್. ಹೌದು ಸರ್, ಎಲ್ರಿಗೂ ಎರಡೆರಡು ಪಫ್ ಸಿಗುತ್ತೆ ಸರ್. ಅದು ಕರೆಕ್ಟೇ. ಒಂದು ಡೀಲು. ಹೇಳಿ ಸರ್. ನೀವು ದಮ್ ಹೊಡಿಯೋವಾಗೆಲ್ಲ ನನ್ನನ್ನು ಸೇರಿಸ್ತೀನಿ. ಹಚ್ಚಲೇ. ನೋಡ್ ಮಗ ಹೆಂಗ್ ಬಿಡ್ತಾರೆ. ಏಯ್, ಎರಡು ಬೆರಳು ಮಧ್ಯ ಇಟ್ಕೊಳ್ಳೋ ಈ ಸಿಗರೇಟ್ಗೆ ಈ ಜಗತ್ತಲ್ಲಿ ಯಾಕೆಷ್ಟು ವ್ಯಾಮೋಹ ಅಂತ ಗೊತ್ತಾ ನಿಮ್ಗೆ? ಸರ್, ಎರಡ್ ಬೆರಳಲ್ಲಿ ಇರೋದಕ್ಕಲ್ವಾ ಸಿಗರೇಟ್, ಇಲ್ಲ ಅಂದ್ರೆ ಟಾರ್ಚ್ ಲೈಟ್. ಸರ್, ನನ್ ಮನೆಗೆ ಹೋದ್ರೆ ಸ್ಮೆಲ್ ಬರ್ದೇ ಇರ್ಬೇಕು, ಅದ್ರ ಬಗ್ಗೆನೇ ಸರ್ ಯೋಚನೆ ನನಗೆ. ಅದಲ್ಲ ಕಣ, ಈ ಹೊಗೆನ ಹಿಂಗೆ ಬಾಯಲ್ಲಿ ಎಳ್ಕೊಂಡು ಹಂಗೇ ಬಿಡ್ತಾ ಇದ್ರೆ ಜೀವನದಲ್ಲಿರೋ ಕಷ್ಟ ಎಲ್ಲ ಹಂಗೇ ಹೋಗ್ಬಿಟ್ಟಂಗಾಗತ್ತೆ. ಏನಲ್ಲೇ ನನ್ ಮಗನ್ ತಂದು ಗೊತ್ತಾಗಲ್ವಾ? ಈ ಸ್ಕೂಲ್ ಮಕ್ಳ ಜೊತೆ ನಿಂತು ಸಿಗರೇಟ್ ಸೇತಾ ಇದೆಯಲ್ಲ. ಹೋಗೋ ಕೆಳಗೆ ಹೋಗ್, ನನ್ನ ರೂಮಲ್ಲಿ ವೇಟ್ ಮಾಡು. ಹೋಗೋ ರಾಸ್ಕಲ್. ನೀವೇನ್ರೋ ನೀವೆಲ್ಲ 12th ಅಲ್ಲಿ ಫೇಲ್ ಆದವ್ರು ತಾನೇ? ರಾಸ್ಕಲ್ಸ್. ನಿಮ್ ಪೇರೆಂಟ್ಸ್ ಎಲ್ಲ ಎಷ್ಟು ನಂಬಿಕೆ ಇಲ್ಲಿ ಕಳ್ಸಿರ್ತಾರೆ. ನೀವು ನೋಡಿದ್ರೆ ಇಲ್ಲಿ ಪೊರ್ಕಿಗಳ ತರ ಸಿಗರೇಟ್ ಸೇತಾ ಇದೀರಾ. ಸರ್, ನಾವೆಲ್ಲ ಒಳ್ಳೆ ಕುಟುಂಬದಿಂದ ಬಂದಿರೋ ಮಕ್ಕಳು ಸರ್. ಅದ್ ಸರಿ, ನೀನು ಬಾರ್ ನಡೆಸ್ತಾ ಇರೋ ಆ ಪನ್ನೀರ್ ಸೆಲ್ವ ಮಗ ತಾನೇ? ಹೌದು ಸರ್. ಸರಿ, ಟ್ಯೂಷನ್ ಫೀಸ್ಗೆ GST ಕೇಳಿದ್ವಿ ಅಂತ ನಿಮ್ ತಂದೆ ಹತ್ರ ಹೇಳ್ದ? ಇಲ್ಲ ಸರ್. ಅಲ್ಲ, ಟ್ಯೂಷನ್ ಫೀಸ್ 1200 ರೂಪಾಯಿ. ಅದಕ್ಕೆ 18% GST ಸೇರಿ ನೀನ್ ಕೇಳಿದ್ಯಾ ಅನ್ಬಿಟ್ಟು ನಿಮ್ಮಪ್ಪ ಗೌರ್ಮೆಂಟ್ ನೇ ಬೈತಾ ಇದಾರೆ. ಸರ್, ಇಲ್ಲ ಸರ್. ಕ್ಯಾಲ್ಕುಲೇಟರ್ ಇದ್ರೇನೆ ಲೆಕ್ಕ ಸರಿಯಾಗಿ ಮಾಡಕ್ ಬರಲ್ಲ ನಿಂಗೆ. ಅದರಲ್ಲಿ 18% GST ಹೆಂಗ್ ಸರಿಯಾಗಿ ಲೆಕ್ಕ ಹಾಕ್ದೆ? ಅಪ್ಪ ಕೊಟ್ಟಿರೋ ದುಡ್ಡನ್ ಸುಟ್ಟು ಇಲ್ಲಿ ಹೊಗೆ ಬಿಡ್ತಾ ಇದ್ದೀರಾ? ಸರ್, ನಾವೆಲ್ಲ ಸಿಗರೇಟ್ ಹೊಡೆದಿಲ್ಲ ಸರ್. ಅವರೇನೆ ಜೀವನದಲ್ಲಿ ಬರೋ ಪ್ರಾಬ್ಲಮ್ಸ್ ನೆಲ್ಲ ಉಫ್ ಅಂತ ಓದಕ್ಕೆ ಸಿಗರೇಟ್ ಇಂದ ಟ್ರೈನಿಂಗ್ ತಗೋಬೇಕು ಅಂತಿದ್ದು ಸರ್. ಓ, ಈಗ ಅವರು ಮೋಟಿವೇಶನ್ ಕ್ಲಾಸ್ ಬೇರೆ ಮಾಡ್ತಿದಾರಾ? ಹೋಗ್ ವಿಚಾರಿಸ್ತೀನಿ. ಹೋಗ್ರ, ಒಬ್ನು ಕಣ್ಮುಂದೆ ಕಾಣಿಸ್ಕೋಬಾರ್ದು. ನಡೀರಿ ರಾಸ್ಕಲ್ಸ್. ಏಯ್, ನಾಳೆ ಬರೋವಾಗ ನಿಮ್ಮ ಅಪ್ಪಂದ್ರನ್ನು ಜೊತೆ ಕರ್ಕೊಂಡ್ ಬಂದಿರ್ಬೇಕು. ನಡೀರಿ. ಸರಿ ಸರಿ ಸರ್. ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಕೂಡ ಮ್ಯಾಥ್ಸ್ ಅಲ್ಲಿ 100% ಅಂತ ನಿಮ್ಮ ಮಾವ ಹೇಳಿದಿಕ್ಕೆ ಹೋಗ್ಲಿ ಪಾಪ ಅಂತ ಇಲ್ಲಿ ಕೆಲಸ ಕೊಟ್ಟೆ ನಿಂಗೆ. ಆದ್ರೆ ನೀನು ಇಲ್ಲಿಗೆ ಬಂದು ಆ ಕೆಲ್ಸಕ್ಕಿರೋ ಮರ್ಯಾದೆನೆ ತೆಗಿತಾ ಇದೀಯ. ಆ ಹುಡುಗರ ಜೊತೆ ದಮ್ ಹೊಡ್ದಿರೋದೇನೋ ಕ್ಷಮಿಸ್ಬೋದು, ಆದ್ರೆ ಅದ್ರ ಬಗ್ಗೆ ಒಂದ್ ತತ್ವ ಹೇಳಿದ್ಯಾ ನೋಡ್ ನೀನು, ಅದನ್ನ ಮಾತ್ರ ನಾನು ಯಾವತ್ತೂ ಕೂಡ ಕ್ಷಮಿಸಲ್ಲ. ನೀನ್ ಕೆಲಸ ಮಾಡಿದ್ ಸಾಕು, ಇನ್ ಹೋಗ್ಬೋದು. ನಿನ್ಗೆ ಹೇಳ್ತಿರೋದು, ಹೋಗಿಲ್ಲಿಂದ. ಏನ ಐಟಿ ಯಾವನಿಗೆ ಬೇಕು? ಏನೋ ತಂಗರಾಜು, ಏನಾಯ್ತು? ಗೇಂಡ ಮೃಗ ಕೋಪ ಮಾಡ್ಕೊಂಡವನೆ. ಟೈಮ್ ಆಗ್ತಿದೆ, ಬೇಗ ಹೋಗು. ಬ್ರೇಕ್ ಇಲ್ಲ ಕಣ. ಖಾಲಿ ರೋಡಲ್ಲಿ ಬ್ರೇಕ್ ಇದ್ರೇನೋ ಬಿಟ್ರೇನೋ.
ಹಾಗಾದ್ರೆ ನೀನೇ ಓಡ್ಸು. ನಿನ್ನನ್ ಕೂರ್ಸ್ಕೊಂಡು ಓಡ್ಸಕ್ಕಿಂತ ನಾನ್ ಸೈಕಲ್ ಎತ್ಕೊಂಡು ಶಾರ್ಟ್ ಕಟ್ ಅಲ್ಲಿ ಹೋಗೋದೇ ಒಳ್ಳೆ. ಎತ್ಕೊಂಡ್ ನೋಡಿ ಹಾಗಂದ್ರೆ. ಬೇಗ ಬಾರೋ. ಮೆತ್ತಗೆ ಹೋಗಲ್ಲ, ಮುಂದೆ ಮರ ಐತೆ ಕಣಲೆ. ಯಾರು ಇವರಲ್ಲ? ಯಾಕ್ರು ಅಷ್ಟು ಸ್ಪೀಡ್ ಆಗಿ ಬಂದ್ರಿ? ಮಲ್ಯಾರ್ಸಿ ಅಕ್ಕನ ಕರ್ಕೊಂಡೋಗಕ್ ಬಂದ್ವಿ. ಯಾಕೆ, ಏನಾಯ್ತು ಅವಳಿಗೆ? ಮಲೆಯರ್ಸಿ ಅವ್ರ ಅಜ್ಜಿ ಸೀರಿಯಸ್ ಆಗಿದ್ದಾರೆ. ಅವ್ರಿಗೆ ಏನಾದ್ರೂ ಆಗೋಕ್ಕಿಂತ ಮುಂಚೆ ಮಲೆಯರ್ಸಿನ ಕರ್ಕೊಂಡ್ ಬಾ ಅಂತ ಅವ್ರ ಅಮ್ಮ ಕಳಿಸಿದ್ರು. ಏನ್ ಟೀಚರ್, ಈ ಮಲೆ ಅರಸಿ ಅಜ್ಜಿ ಸತ್ರು ಅಂತ ಹೇಳಿ ಈಗಾಗ್ಲೇ 2 ದಿನ ರಜಾ ತಗೊಂಡಿದ್ದಾಳಲ್ವಾ? ಮತ್ತೆ ಈಗ ಈ ಹುಡುಗರು ಬಂದಿದ್ದಾರೆ. ಯಾವ್ದಕ್ಕೂ ವಿಚಾರಿಸೋಣ ಮೇಡಮ್. ನಮ್ಮ ಗಣಿತ ಟೀಚರ್ ವಲರ್ಮತಿ ಇದಾರಲ್ಲ, ಇವಳ ಜೊತೆನೆ ಓದಿದ್ದು. ಏನಮ್ಮ ವಲರ್ಮತಿ, ಸ್ವಲ್ಪ ಬಾಯಿ. ಬಂದೆ ಮೇಡಮ್. ಮಲೆ ಅರಸಿ ನಿನ್ ಜೊತೆ ತಾನೇ ಓದಿದ್ದು? ಹೌದು ಟೀಚರ್. ಮಲೆ ಅರಸಿ ಅವ್ರ ಅಜ್ಜಿ ಸೀರಿಯಸ್ ಆಗಿದ್ದಾರೆ ಅಂತ ಈ ಹುಡುಗರು ಬಂದಿದ್ದಾರೆ. ನಿಜವಾಗ್ಲೂ ಅವಳಿಗೆ ಅಜ್ಜಿ ಇದಾರಾ? ನಾವೆಲ್ಲ ಒಂದೇ ಊರು ಟೀಚರ್. ಏನಿದ್ರು ನೀವು ಅವಳ ಹತ್ರನೇ ಕೇಳ್ಕೊಳ್ಳಿ. ಸ್ಟೀಫನ್, ಮಲೆ ಅರಸಿನ ಬರಕ್ ಹೇಳು. ಸರಿ ಮೇಡಮ್. ನನಗ್ ಚೆನ್ನಾಗ್ ನೆನ್ಪಿದೆ ಟೀಚರ್, ಅವ್ರ ಅಮ್ಮನ್ ತಾಯಿ ಅಪ್ಪನ್ ತಾಯಿ ಇಬ್ರು ಸತ್ತೋದ್ರು ಅಂತ ಹೇಳಿ ಅವಳು 2 ಸಲ ರಜಾ ತಗೊಂಡಿದ್ದಾಳೆ. ಮೇಡಮ್, ಮಲೆ ಅರಸಿ. ಬಾರಮ್ಮ ಮಲೆ ಅರಸಿ, ನಿಮ್ಮ ಅಪ್ಪನಮ್ಮ ಅಮ್ಮನಮ್ಮ ಸತ್ತೋದ್ರು ಅಂತ ಹೇಳಿ 2 ಸಲ ಈಗಾಗ್ಲೇ ರಜಾ ತಗೊಂಡಿದ್ಯಾ. ಈಗ ಇವ್ರು ನಿಮ್ ಅಜ್ಜಿ ಸೀರಿಯಸ್ ಅಂತ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಇದ್ರಲ್ಲಿ ಒರಿಜಿನಲ್ ಅಜ್ಜಿ ಯಾರು? ಇದೇ ಮ್ಯಾಮ್ ಒರಿಜಿನಲ್. ಹಾಗಾದ್ರೆ ಇದಕ್ ಮುಂಚೆ ಸತ್ತಿದ್ದು? ಅದು ನಮ್ ತಾತನ್ ಕಡೆ ಸಂಬಂಧ ಮೇಡಮ್. ಅದೇ ಕೀಪು. ಆ? ಆ, ಕರ್ಮ ಕರ್ಮ. ಹೋಗು, ಹೋಗ್ ಸಾಯಿ. ಅಕ್ಕ ಅಕ್ಕ ಅಕ್ಕ, ಕಾಲ್ ನೋಯ್ತಿದೆ, ಓಡಿಸ್ಕೊಂಡು ಹೋಗೋಣ. ಏಯ್ ಇರೋ, ಮಾವಿನಕಾಯಿ ಕಿತ್ಕೊಂಡು ಹೋಗೋಣ. ತುಂಬಾ ಟೇಸ್ಟಿ ಆಗಿರತ್ತೆ. ಅಕ್ಕ, ನಿಮ್ ಅಜ್ಜಿ ತುಂಬಾ ಸೀರಿಯಸ್ ಆಗಿದ್ದಾರೆ. ನಿಮ್ಮ ಅಮ್ಮ ನೋಡಿದ್ರೆ ಜೊತೆಗೆ ಕರ್ಕೊಂಬ ಅಂತ ಹೇಳಿದ್ರು. ಏಯ್, ಆ ಅಜ್ಜಿ ಯಾವಾಗಿಂದನೋ ಈ ತರ ನಾಟಕ ಮಾಡ್ಕೊಂಡ್ ಬಂದಿದ್ದಾಳೋ. ಅವಳಿಷ್ಟ್ ಬೇಗ ಸಾಯಲ್ಲ. ನಮ್ ಊರಲ್ಲಿರೋ ಎಲ್ಲ ವಯಸ್ಸಾದವ್ರಿಗೂ ಟಾಟಾ ಮಾಡ್ಬಿಟ್ಟೆ ಅವಳು ಸಾಯೋದು. ಸುಮ್ನೆ ಬನ್ರೋ, ಮಾವಿನಕಾಯಿ ಕಿತ್ಕೊಂಡು ಹೋಗೋಣ. ಏನೋ ಏನಕ್ಕ ಇಷ್ಟೊತ್ತಲ್ಲಿ ಬಟ್ಟೆ ಹೋಗಿತಾ ಇದ್ಯಾ? ನನ್ ಸೊಸೆದು ಕೆಲ್ಸಕ್ಕೆ ಸರಿ ಸರಿ ಒಪ್ಕೋ, ನಿಮ್ ಮನೆ ಹೆಂಗೂ ಆರಾಮಾಗಿದೆ. ಎಷ್ಟೊಂದು ಒಳ್ಳೊಳ್ಳೆ ಸಂಬಂಧಗಳು ಬಂದಿತ್ತು. ಆದ್ರೆ ನಮ್ ಕರ್ಮ ಹೋಗಿ ಹೋಗಿ ಇಂಥ ಫ್ಯಾಮಿಲಿಗೆ ಸೇರ್ಕೊಂಡ್ವಿ. ಏ ಮುದ್ಕಿ, ತಾಳಿ ಕಟ್ಟಿರೋ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ವಾ ನಿನ್ ಮಗನ್ಗೆ? ನೀನೇ ಸರಿ ಇಲ್ಲ. ನೀನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತೀಯಾ? ಇನ್ನೊಂದು ಮಾತೇನಾದ್ರೂ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಷ್ಟೇ. ನಿನ್ಗೂ ನಿನ್ ಮಗನ್ಗೂ ಅಡಿಗೆ ಮಾಡ್ ಹಾಕಕ್ಕೆ ನಿಮ್ಗಳ ಸೇವೆ ರೋದನೆ ಆಗೋಯ್ತು. ಅವ್ನಿವತ್ ಬರ್ಲಿ, ಅವ್ನಿಗೆ ಸರಿಯಾಗಿ ಮಾಡ್ತೀನಿ. ನಿನ್ ಕೈಲಿ ಏನೇ ಮಾಡಕ್ಕಾಗುತ್ತೆ? ಏನೋ ಮೂದೇವಿ, ಸೀರಿಯಲ್ ಯಾಕೆ ಚೇಂಜ್ ಮಾಡ್ದೆ? ನಿನ್ನ ಹೆತ್ತು ಬೆಳೆಸಿದೀನಿ ನಾನು. ನನಗಿರೋ ಒಂದೇ ನೆಮ್ಮದಿ ಟಿವಿ, ಅದನ್ನು ಕೆಡ್ಸಕ್ ಬಂದ್ಯಾ? ಈ ಹೈಲೈಟ್ಸ್ ನೋಡ್ಕೊಂಡು ಹೋಗ್ತೀನಿ. ಹೈಲೈಟ್ ಇರ್ಲಿ ಏನೇ ಇರ್ಲಿ, ಸೀರಿಯಲ್ ನೋಡ್ತಿರ್ಬೇಕಾದ್ರೆ ಚಾನೆಲ್ ಚೇಂಜ್ ಮಾಡ್ತೀಯಾ? ಅಮ್ಮ, ನೆನ್ನೆ ಮ್ಯಾಚ್ ನೋಡಕ್ಕೂ ಬಿಡ್ಲಿಲ್ಲ, ಇವತ್ತು ಹೈಲೈಟ್ಸ್ ನೋಡಕ್ಕೂ ಬಿಡ್ತಿಲ್ಲ. ಏನ್ ಬೇಕೋ ನೋಡ್ಕೋ ಹೋಗು. ಏನಪ್ಪ, ಒಳ್ಳೆ ಸನ್ಮಾನ ನಡೀತಂತೆ. ಏರಿಯಾ ಪೂರ್ತಿ ನಿಂದೆ ಸುದ್ದಿ. ಹೌದಪ್ಪ, ನಿನ್ನ ಚೇರ್ ಮೇಲೆ ಕೂರಿಸಿ ಸನ್ಮಾನ ಮಾಡ್ತಾರಲ್ಲ, ಮೂಸಿಡಿ ನೋಡು. ಏಯ್, ನೀನ್ IPL ಮ್ಯಾಚ್ ಹೈಲೈಟ್ಸ್ ನೋಡಿದ್ಯಾ? ಹೈಲೈಟ್ಸಾ? ನಿನ್ನೆ ನಾನ್ ಕೆಲ್ಸದಿಂದ ಬರೋವಾಗ ಸತ್ಯ ಏಜೆನ್ಸಿ ಎದುರುಗಡೆ ಫುಲ್ ಲೈವೇ ನೋಡ್ಬಿಟ್ಟೆ. ಒಂದ್ ಅಂಗಡಿ ಆಚೆ ನಿಂತ್ ನೋಡಿ ಇಷ್ಟು ಗಾಂಚಿಲಿ. ಇವ್ರು ನಮಗ್ ಟಿವಿ ನೋಡಕ್ ಎಲ್ಲೋ ಬಿಡ್ತಾರೆ. ನನಗ್ IPL ಮ್ಯಾಚ್ ನೋಡಕ್ ಚಾನ್ಸೇ ಸಿಗಲ್ಲ ಕಣ. ಯಾಕಾಗಲ್ಲ? ನಾಳೆ ಕೂಡ ಚೆನ್ನೈಯಲ್ಲಿ ಮ್ಯಾಚ್ ಇದೆ. ಬೆಳಗ್ಗೆನೆ ಹೊರಟ್ರೆ ಸಾಯಂಕಾಲ ಮ್ಯಾಚ್ ನೋಡ್ಬೋದು. ನೋಡಕ್ ಪ್ರಾಬ್ಲಮ್ ಇಲ್ಲ, ಆದ್ರೆ ದುಡ್ಡೇನ್ ಸಮಸ್ಯೆ ಅಲ್ವೋ? ಅದೇ ನಿಮ್ ಮಾವ ಇದಾರಲ್ಲ, ಹೋಗಿ 1,000 ರೂಪಾಯಿ ವಸೂಲಿ ಮಾಡು, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಏಯ್ ನಿಲ್ಸೋ, ಎಲ್ಲ ಹೋಯ್ತು. ಏನು ಆ ಅಜ್ಜಿ ನಿಜವಾಗ್ಲೂ ಸತ್ ಹೋದಂಗಿದ್ದಾಳೆ? ಅದಕ್ಕೆ ನಾವ್ ಅವಾಗ್ಲೇ ಹೇಳಿದ್ದು, ನೀನೇ ತಾನೇ ಮಾವಿನ ಕಿತ್ಕೊಂಬರೋಣ ಅಂದಿದ್ದು. ಅಜ್ಜಿ ಸತ್ತೋಗಿದ್ ನೋಡಿ ಖುಷಿ ಆಯ್ತಲ್ಲ ನಿನ್ಗೆ? 3 ದಿನ ರಜೆ ಸಿಗುತ್ತೆ. ಅಯ್ಯೋ ಹೋಗೋ, ಹೋಗಿ ಹೋಗಿ ಶುಕ್ರವಾರ ಸತ್ತಿದ್ದಾಳೆ ಅಜ್ಜಿ. ಸೋಮವಾರ ಸತ್ತಿದ್ರೆ 4 ದಿನ ರಜಾ ಸಿಕ್ಕಿರೋದು. ಏನೇ, ನಮ್ಮಮ್ಮ ಇಲ್ಲಿ ಸಾಯ್ತದಾಳೆ ಅಂತ ಹೇಳ್ ಕಳ್ಸಿದ್ರೆ ನೀನ್ ಮಾವಿನಕಾಯಿ ಆಯ್ಕೊಂಡ್ ಬರಕ್ ಹೋಗಿದ್ದೇನೆ. ಅಮ್ಮ ಯಾಕಮ್ಮ ಹೊಡಿತ್ಯಾ? ನನ್ ಮಾವಿನಕಾಯಿ ಕೀಳಕ್ ಹೋಗಿದ್ದು ಅಜ್ಜಿಗೋಸ್ಕರ, ಗೊತ್ತಲ್ವಾ? ಏನೇ ಹೇಳ್ತಿದ್ಯಾ? ಅದೇ ಅಜ್ಜಿಗ್ ಮಾವಿನಕಾಯಿ ಅಂದ್ರೆ ಇಷ್ಟ ಅಲ್ವಾ? ಅಜ್ಜಿಗ್ ಮಾವಿನಕಾಯಿ ಇಷ್ಟ ಅಂತ ಒಂದು ಮಾತ್ರ ಕಿತ್ಕೊಂಡ್ ಬರ್ಬೇಕಿತ್ತು, ಇಡೀ ಗಿಡನೇ ಕಿತ್ಕೊಂಡ್ ಬರ್ಬೇಕಿತ್ತ? ಹಾಳಾದವಳೆ, ತಗೋ ನಿನ್ ಮಾವನ್ಗೆ ವಾಟ್ಸಪ್ ಅಲ್ಲಿ ಒಂದು ಫೋನ್ ಮಾಡು.
ಏನಮ್ಮ ಮಲೆಯರ್ಸಿ ಹೇಳಮ್ಮ. ಒಂದ್ ನಿಮಿಷ ಮಾವ. ಹಲೋ ಹಲೋ ಲೋ ತಮ್ಮ, ಗೋಳು ಅನ್ನೋದು ಬಿಟ್ಬಿಟ್ಟು ಸ್ಟ್ರೈಟ್ ಆಗಿ ಮಾಡ್ರಿ ಬಾ. ಲೋ ತಮ್ಮ, ಹೇಳು. ನಮ್ಮಮ್ಮ ನಮ್ನೆಲ್ಲ ಬಿಟ್ಟು ಹೊರಟೋದ್ಲು ಕಣ. ಯಾವಾಗ? ಇವಾಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ. ಸರಿ ನಾನು ಬರ್ತೇನೆ ಇರು. ನಾನು ಬರೋವರೆಗೂ ಆಗೋ ಕೆಲಸ ಎಲ್ಲ ನೋಡ್ಕೊಳ್ಳೋರು ಯಾರು? ಇನ್ಯಾರು ನೋಡ್ಕೋತಾರೆ? ಷಣ್ಮುಗ ನೋಡ್ಕೋತಾನೆ. ಯಾರು ತಲೆಯಲ್ಲೇ ಲೆಕ್ಕಾಚಾರ ಹಾಕ್ಬಿಟ್ಟು ಕಮಿಷನ್ ಹೊಡಿತಾರಲ್ಲ ಕ್ಯಾಲ್ಕುಲೇಟರ್ ಷಣ್ಮುಗನ? ಹೌದು ಕಣೋ, ನಮಗೇನಾದ್ರೂ ಬೇಕು ಅಂದ್ರೆ ಅವನೇ ತಾನೇ ಮುಂಚೆ ಬರೋದು. ಆಯ್ತು ಬಿಡು, ಅವನು ಮನೇಲೆ ಕಮಿಷನ್ ಹೊಡಿತಾನೆ, ಇನ್ ನಮ್ಮನೆ ನೋಡಿದೇ ಇರ್ತಾನ. ಸರಿ ಅವನಿಗೆ ಫೋನ್ ಕೊಡು ಕೊಡು. ಸರಿ ಇರು. ಅಣ್ಣ, ಷಣ್ಮುಗಣ್ಣ, ಅಣ್ಣ, ಷಣ್ಮುಗಣ್ಣ, ಅಣ್ಣ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ನಾನು ಇಲ್ಲಿದ್ದೀನಿ, ನೀನ್ ಅಲ್ಲಿ ಯಾರನ್ನ ಕರೀತಾ ಇದೀಯಾ? ನನ್ ತಮ್ಮ ನಿನ್ ಜೊತೆ ಮಾತಾಡ್ಬೇಕು ಅಂತಿದ್ದಾನಣ್ಣ. ಕೊಡಿಲಿ, ಹೇಳಪ್ಪ. ಅಣ್ಣ ಹೆಂಗಿದ್ಯಣ್ಣ? ಮನೇಲಿ ಹೆಂಡತಿ ಮಕ್ಕಳೆಲ್ಲ ಹೆಂಗಿದ್ದಾರೆ? ಏನಪ್ಪ, ನಾನಿಲ್ಲಿ ಅಮ್ಮ ಸತ್ತೋಗಿರೋ ಚಿಂತೆಯಲ್ಲಿ ಮುಳುಗಿದ್ರೆ ನೀನ್ ನಿಮ್ಮ ಅಕ್ಕನ್ ವಿಚಾರಿಸ್ತಾ ಇದ್ಯಾ. ಈಗ ಏನ್ ಮಾಡ್ಬೇಕು ಅಂತ ಹೇಳು. ಏನಿಲ್ಲ, ನಾನು ಬರಕ್ ಒಂದ್ 2-3 ದಿನ ಆಗುತ್ತೆ. ಸರಿ. ನೀನೇ ನೋಡ್ಕೋಬೇಕು, ಆಯ್ತಣ್ಣ? ನೋಡಪ್ಪ, ನೀನ್ 4 ತಿಂಗಳು ಬೇಕಾದ್ರೂ ಬಿಟ್ಕೊಂಡು ಆರಾಮಾಗ್ ಬಾ. ಅಲ್ಲಿವರೆಗೂ ಅಮ್ಮನ್ ಬಾಡಿನ ಸರಿಯಾಗಿ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಸೂಪರ್ ಅಣ್ಣ. ಅಣ್ಣ ನಮ್ ಸಿಸ್ಟರ್ ಫೋನ್ ಇರು, 1 ನಿಮಿಷ ಇರು. ತಗೋ, ನಿನ್ನ ಹತ್ರ ಏನೋ ಮಾತಾಡ್ತಾನಂತೆ. ಏನಪ್ಪ ಹೇಳು. ಅಣ್ಣನ್ಗೆ ಒಂದ್ 25,000 ರೂಪಾಯಿ ಕೊಡು, ಸರಿ, ನೋಡ್ಕೊತೀನಿ. ಆಯ್ತಪ್ಪ. ಆಯ್ತು, ಸರಿ. ಅಣ್ಣ 1 ನಿಮಿಷ ಇರೋಣ, ಬಂದೆ. 21, 22. ಅಜಯ್ ಜಾಗ ಬಿಡು. ಮದುವೆ ಕೆಲಸ ಶುರು ಆಗ್ಲಿ, ಕರಿತೀನಿ ಕಣೋ. ಇನ್ ಅರ್ಧ ಗಂಟೆಲಿ ಇಲ್ಲಿ ಇರ್ಬೇಕು. ಇರು 1 ನಿಮಿಷ ಇರು, ಮಾಡ್ತೀನಿ. 30. ಅಣ್ಣ 25,000 ಇದೆಯಣ್ಣ, ಏನೋ ನೋಡ್ಕೊಳ್ಳೋಣ. ಮಲೆಯರ್ಸಿ, ಕೊಟ್ಟಿದ್ದೆಲ್ಲ ಬರ್ದಿಟ್ಕೋ. ಮಾವ ಬಂದ್ಮೇಲೆ ಲೆಕ್ಕ ಕೊಡ್ಬೇಕು. ಏಯ್ ತಗೊಳ್ಳೋ, ಇದ್ರಲ್ಲಿ 23 ಇದೆಯೋ? ಸರಿ ಅಣ್ಣ. ಏನೋ ಇದು ಫ್ಲೆಕ್ಸ್ ಮಣಿ ಹೆಸರನ್ನ ದೊಡ್ಡದಾಗಿ ಬರ್ಸ್ಬಿಟ್ಟು ನನ್ನ ಹೆಸರನ್ನ ಚಿಕ್ಕದಾಗಿ ಬರ್ಸಿದ್ಯಾ? ಇದಕ್ಕೆ ಯಾಕಣ ಫೀಲ್ ಆಗ್ತೀಯಾ? ಒಂದ್ 2,000 ರೂಪಾಯಿ ಕೊಟ್ಬಿಡು, ನಿನ್ ಸಖತ್ತಾಗಿರೋ ಫೋಟೋ ತೆಗೆದು ಈ ಬಜಾರ್ ಅಲ್ಲಿ ನಿನ್ ದೊಡ್ಡದಾಗಿ ಫ್ಲೆಕ್ಸ್ ಹಾಕ್ಬಿಡ್ತೀನಿ. ಸೂಪರ್ ಕಣ. 1, 2, 3 ತಗೋ, ನಿನ್ ಖರ್ಚಿಗೂ ಸೇರ್ಸ್ಕೊಟ್ಟಿದ್ದೀನಿ. ಸರಿ ಅಣ್ಣ, ವಾಟ್ಸಪ್ ಅಲ್ಲಿ ಫೋಟೋ ಕಳಿಸ್ತೀನಿ. ಸರಿ ಅಣ್ಣ. ದೊಡ್ಡದಾಗಿರ್ಬೇಕು. ಹಾಕ್ಸ್ತೀನಿ ಅಣ್ಣ, ಆಯ್ತಾ? ಹಾಕ್ಸ್ತೀನಿ ಅಣ್ಣ. ನಡಿ ಬಂದಿನ ಬಾರ. ಏಯ್ 500 ರೂಪಾಯಿ ಇಸ್ಕೊಂಡು ಹಿಂಗ್ ಬರ್ತೀನಿ ಅಂತ ಓದೋನು ಇವಾಗ ನಿನಗ್ ದಾರಿ ಗೊತ್ತಾಯ್ತಾ? ಏನ ಬಿಡು ಮಾಮ, ಏನ್ ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಲಂಡನ್ಗೆ ಹೋಗ್ಬಿಟ್ನಾ? ಓ ದೊಡ್ಡ ಮಲ್ಲಯ್ಯ ನೋಡು, ಇಂಥ ಮಾತ್ಗೇನ್ ಕಮ್ಮಿ ಇಲ್ಲ. ಎಲ್ಲಿಗೆ ಹೋದ್ರು ಕೊನೆಗೆ ಬರೋ ನಿನ್ ಹತ್ರಕ್ಕೆ ಅಲ್ಲ. ನೀನ್ ತಪ್ಪಾಗಿ ತಿಳ್ಕೊತಿದ್ಯಾ ಮಾಮ. ನಾಲ್ಗೆಲ್ ಜೇನ್ ಸುರಿಸ್ತಾ ಬಗ್ಲಲ್ಲಿ ದೊಣ್ಣೆ ಇಟ್ಕೊಂಡ್ರ ನೀನು. ಹೌದು, ನೀನ್ ಸುಮ್ನೆ ಎಲ್ಲ ಬರಲ್ವಲ್ಲ. ಮೊದ್ಲು ಬಂದ್ ವಿಷಯ ಹೇಳು. ಏಯ್ ಕಾಸ್ ಗೀಸ್ ಕೇಳಿದ್ರೆ ಮಕ್ಕ ಕೂತ್ಬಿಡ್ತೀನಿ ಅಷ್ಟೇ. ನಾನೇ ಕೊಟ್ಟವ್ರ ಹತ್ರ ಈಸ್ಕೊಳಕ್ ಸಾಯ್ತಾ ಇದೀನಿ ಇಲ್ಲಿ. ಕೊಡಕ್ ಒಬ್ಬ ಇದ್ರೆ ಇಸ್ಕೊಳಕ್ 4 ಜನ. ಇಸ್ಕೊಂಡವ್ನ್ ಕೊಟ್ಬಿಟ್ರೆ ಕೊಟ್ಟವ್ನ್ಗೇನ್ ಮರ್ಯಾದೆ? ಏಯ್ ಜನ ಹೊಟ್ಟೆಗಿಲ್ದ ಸಾಯ್ತವ್ರೆ, ತತ್ವ ಮಾತಾಡ್ತಿದ್ಯಾ ಇಲ್ಲಿ. ನಾನು ನನ್ನ ಫ್ರೆಂಡು IPL ಮ್ಯಾಚ್ಗೆ ಹೋಗ್ತಾ ಇದೀವಿ. 1,000 ರೂಪಾಯಿ ಏನ ಸಾಲ ಹಾಗೆ ಕೊಡು. ಸಾಲ ಅಂದ್ರೆ ಏನ್ ಗೊತ್ತೇನ ನಿನಗೆ? ಈಸ್ಕೊಂಡ್ರ ದುಡ್ಡನ್ನ ವಾಪಸ್ ಕೊಡೋದು ಅಂದ್ರೆ ಸಾಲ ಅಲ್ಲ. ಯಾವತ್ತಾದ್ರೂ ಈಸ್ಕೊಂಡ್ರ ದುಡ್ಡನ್ನ ವಾಪಸ್ ಕೊಟ್ಟಿದ್ಯಾ? ಆ ಪದಕ್ಕಿರೋ ಮರ್ಯಾದೆನೂ ತೆಗಿಬೇಡ. ಅಣ್ಣ ಪಣ್ಮಣ ಹೇಳಣ್ಣ. ಏಯ್ ಏನಾಯ್ತು? ಈಗ ತಾನೇ ನೋಡ್ಕೊಂಡ್ ಬಂದೆ ಅಣ್ಣ, ಸರಿಯಾಗೇ ಇದೆ ಅಣ್ಣ. ಅವನೀಗ್ಲೂ ಮನೇಲೆ ಅವನೇ. ಏನು ಇವಾಗ ಏನಾದ್ರು ಬಂದ್ರೆ ಕೋಳಿ ತರ ಹಿಡಿದು ಬಿಡ್ಬೋದು. ಈಗ ಬಂದೆ ಅಣ್ಣ. ಯಾವ್ದ್ರಲ್ಲಿ ಬರ್ತೀಯ ಅಣ್ಣ? ಯಾಕ ಬುಲೆಟ್ ಅಲ್ಲಿ ಕಣ. ಸರಿ ಬುಲೆಟ್ ಅಲ್ಲೇ ಬಾ ಅಣ್ಣ. ನಾನು ಇಲ್ಲೇ ರೋಡ್ ಕೊನೆಯಲ್ಲೇ ನಿಂತಿರ್ತೀನಿ. ಕೇಳಿಸ್ಕೊಂಡ್ಯಾ? ಬುಲೆಟ್ ಅಲ್ಲೇ ಬರ್ತಾನಂತೆ. ದೂರದಲ್ಲಿ ಸೌಂಡ್ ಕೇಳಿಸಿದ ತಕ್ಷಣ ಹೋಗಿ ಬಚ್ಚಿಟ್ಕೊಬಿಡು. ಏನೇ ಹಸು ಕಟ್ ಬಿಚ್ ಓಡ್ಸೆ, ನಾನ್ ಸಿಕ್ಕಿಲ್ಲ ಅನ್ಬಿಟ್ಟು ಹಸು ನೋಡ್ಕೊಂಡು ಹೋಗ್ಬಿಟ್ಟಾನು. ತುಂಬಾ ದಿವಸದಿಂದ ರೈಸ್ ಮಿಲ್ ಹತ್ರ ಒಬ್ಬ ಸತಾಯಿಸ್ತವನೆ. ಬಾ ಹೋಗಿ ನೋಡ್ಕೊಂಬರೋಣ. ಮಾಮ 1,000 ರೂಪಾಯಿ. 1,000 ರೂಪಾಯಿ ಕೆಲ್ಸಕ್ಕೆ ಬರ್ದಿರೋದೆಲ್ಲ ಮಾತಾಡ್ಬೇಡವಾ? ಏನ್ ನನ್ನ ಹತ್ರ ಕಾಸೆ ತಗೊಂಡಿಲ್ವಾ? ಅವನನ್ನು ಕೊಟ್ರೆ ನೀನು ಕೊಡ್ತೀನಿ ಬಾ. ಏ ಭಯ್ಯ, ಅಣ್ಣ ಸಾಲ ವಸೂಲ್ ಮಾಡಕ್ ಹೋಗ್ತಾ ಇದ್ದೀನಿ, ಅಂಗಡಿನ ಹುಷಾರಾಗಿ ನೋಡ್ಕೋ. ಆಯ್ತು ಅಣ್ಣ. ಇಲ್ಲಿಗೆ ಬಂದ್ ಅದೇನ್ ಕಲಿತಾರೋ ಏನೋ, ನೋಡ್ದವ್ರನ್ನೆಲ್ಲ ಅಣ್ಣ ಅಂತ ಮಾತ್ರ ಕರೆಯೋದನ್ನ ಕಲಿತಾರೆ. ಅರಿಗ್ನರ್ ಅಣ್ಣ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರಲ್ಲ. ತತ್ವ ಹೇಳ ನಿನ್ನ. ನಡಿ ಮಾಮ. ಏನ ನೀನ್ ಹುಡುಗರಿಗೆಲ್ಲ ತತ್ವ ಹೇಳ್ಕೊಡಕ್ ಹೋಗ್ಬಿಟ್ಟು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ಯಂತೆ? ಹೋಗ್ ಮಾಮ, ತತ್ವ ಹೇಳೋರ್ಗೆ ಯಾವತ್ತಾದ್ರೂ ಈ ಪ್ರಪಂಚ ಮರ್ಯಾದೆ ಕೊಟ್ಟಿದ್ಯಾ? ಹೌದು, ನೀನ್ ದೊಡ್ಡ ಅರಿಸ್ಟಾಟಲ್ ನೋಡು ತತ್ವ ಹೇಳೋದಕ್ಕೆ. ನನ್ನ ಮಗ ನಿನ್ನ ಕೆಡವಾಕೊಂಡು ಹೊಡೆದಿಲ್ಲ ನೋಡು, ಅದಕ್ಕೆ ಸಂತೋಷ ಪಡು.
ಬಾಣ ಏನಣ್ಣ ನೀನು 100 ರೂಪಾಯಿ ಕೊಡ್ತಾ ಇದೀಯಾ? ಅಲ್ಲ ಬರೀ 100 ರೂಪಾಯಿ ಕೊಡ್ತಾ ಇದೆಯಲ್ಲ ಕೆಲಸ ಮಾತ್ರ ಮಾಡಲ್ಲ, ಕಾಸಿಗೆ ಮಾತ್ರ ಬಂದ್ಬಿಡ್ತೀಯ. ಏನಣ್ಣ ಹಿಂಗೆ ಹೇಳ್ಬಿಟ್ಟೆ? ಇವನೊಬ್ಬನ ಹಿಡಿಯೋದಕ್ಕೆ 4 ದಿನ ಕಷ್ಟಪಟ್ಟಿದ್ದೀನಿ ಗೊತ್ತಾ? ಇಟ್ಕೊಳ, ತಲೆ ಎಲ್ಲ ಮಾತಾಡ್ತಾನೆ. ಸರಿ ಹಿಡ್ಕೊ ಹೋಗೋಣ. ವೇಲೋಣ, ಏ ವೇಲೋಣ. ಅಣ್ಣ ಅಣ್ಣ ಬನ್ನಿ ಅಣ್ಣ. ಅಣ್ಣನ್ ಕರಿಯಕ್ಕ? ಅವ್ರ ಹೊರಗಡೆ ಹೋಗಿದ್ದಾರೆ. ಅಣ್ಣ ಒಳಗಿದ್ದಾರೆ ಅಂತ ಗೊತ್ತಿದೆ ಬಂದಿರೋದು, ಕರಿಯಕ್ಕ? ಅವ್ರನ್ನ ಒಳಗಡೆ ಇಟ್ಕೊಂಡು ನಾನೇನಪ್ಪ ಮಾಡ್ಲಿ? ಸಂದೇಹ ಇದ್ರೆ ನೀವೇ ಒಳಗೋಗಿ ನೋಡಿ. ಏಯ್ ಒಳಗೋಗಿ ನೋಡ. ಅವರು ಮನೆ ಒಳಗಡೆ ಬಂದಿದ ತಕ್ಷಣ ಅರ್ಜೆಂಟಾಗಿ ಒಂದ್ ಫೋನ್ ಬಂತು. ಈಗ ತಾನೇ ಹೊರಗೋದ್ರಪ್ಪ ಅವರು. ಕಾಫಿ ಮಾಡ್ಕೊಂಡ್ ತರ್ಲಪ್ಪ? ಏನಕ್ಕ? ಸಿಕ್ಕದ್ನಾ? ಮಾಮ ಒಳಗೆ ಯಾರು ಇಲ್ಲ. ಆ ಕಡೆ ಹೋಗಿ ನೋಡು. ಅಯ್ಯೋ ತಮ್ಮ ತಮ್ಮ, ಆ ಕಡೆ ಹೋಗ್ಬಿಡಪ್ಪ. ನಾಗರ ಹಾವು ಮೊಟ್ಟೆ ಇಟ್ಟಿದೆ. ಹೋಗ್ಬೇಡ ಬಿಡ, ಹೋಗ್ಬೇಡ ಬಿಡ ಆ ಕಡೆ. ಆಗ ಇವ್ ಕಡಿದ್ರೆ ಕಷ್ಟ. ಮೊದ್ಲೇ ನಮಗ್ ಟೈಮ್ ಬೇರೆ ಸರಿ ಇಲ್ಲ. ಅಕ್ಕ, ಅಣ್ಣ ಬಂದ್ಮೇಲೆ ಬಡ್ಡಿ ಕಾಸಾದ್ರೂ ಕೊಡಕ್ ಹೇಳು. 6 ತಿಂಗಳಿಂದ ಬಡ್ಡಿನೂ ಇಲ್ಲ, ಅಸ್ಲು ಬರ್ಲಿಲ್ಲ. ಸ್ವಲ್ಪ ಅರ್ಥ ಆಗಂಗ್ ಹೇಳು ಅಕ್ಕ. ಸರಿ ಅಣ್ಣ. ಈ ಮಾದೇಶ ನಮ್ಮನ್ ಸರಿಯಾಗಿ ಏಮರ್ಸ್ದ ಕಣ. ಬರೀ 200 ರೂಪಾಯಿಗೆ ನಮ್ಮನ್ ಹೆಂಗ್ ಅಲ್ದಾಡಿಸ್ತಾ ನೋಡಿದ್ಯಾ? ನನಗ್ ಕೈಗೆ ಸಿಗ್ಬೇಕು, ಅವನು ಸಾಯಿಸ್ತೀನಿ. ಅಲ್ಲ ಮಾಮ, ನಾನು 1000 ರೂಪಾಯಿ ಕೇಳಿದ್ರೆ 100 ಕಾರಣ ಹೇಳ್ತೀಯ. ಇಂಥವ್ರು ಕೇಳ್ದಷ್ಟು ಕೊಡ್ತಾ ಇರ್ತೀಯ. ದಾರಿಲಿ ಅಡ್ಡ ನಿಂತ್ಕೊಂಡು ತಲೆ ಕೆರ್ಕೊಂಡು ದುಡ್ಡು ಕೇಳಿದ್ರೆ ಕೊಡದೆ ಇನ್ ಏನೋ ಮಾಡೋದು ಅಂತ್ಯ? ಯೋ ಅವ್ನ್ ಹೋಗಾಯ್ತು, ಕೆಳಗಡೆ ಇಳಿಯಯ್ಯ. ಎಲ್ಲಾ ಕಡೆ ಸರಿಯಾಗಿ ಒಂದ್ಸರಿ ನೋಡೆ. ಹೋಗೋ ತರ ಮಾಡಿ ಇಲ್ಲೇ ಬಚ್ಚಿಟ್ಕೊಂಡು ಕೆಳಗಿಲ್ದಾಗ ಹಿಡಿದ್ರೆ ಇಂಥದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಮುಚ್ಕೊಂಡ್ ಕೆಳಗಿಳಿ. ಅಯ್ಯಯ್ಯೋ ಮಾಮ ಫೋನ್ ಹೊಡ್ಕೋತಾ ಇದೆ ನೋಡು. ಅವನೇ ನಮ್ಮನ್ನ ಯಾಮರ್ಸಿದ್ ಮಾದೇಶನೇ. ಅವನಿಗೆ ಏನ್ ಮಾಡ್ತೀನಿ ನೋಡು. ಹೇಯ್, ನನ್ನ ಮಗನೇ ಹೆಂಗಾಯ್ತ ಮೈಗೆ ಎದುರುಗಡೆ ಸಿಗೋ. ನನ್ನ ಮಗನೇ ಕೈ ಕಾಲು ಮುರಿದಾಕ್ಬಿಡ್ತೀನಿ ನಿಂಗೆ. ಹೊಟ್ಟೆ ಏನೋ ತಿಂತ್ಯಾ? ಅಮ್ಮನಾ? ಅಣ್ಣ ನನ್ಗೆ ಕಣ ಬೈತಿದ್ಯಾ? ಕಾಸ್ ಬೇಕು ಅಂದ್ರೆ 50-100 ಕೇಳೋ ಕೊಡ್ತೀನಿ. ಮಗನೇ ಬೆಳಗ್ಗೆಯಿಂದ ಯಾಕೋ ಹಿಂಗ ಅಲಸ್ತಾ ಇದ್ಯಾ? ಅಣ್ಣ ಏನಣ್ಣ ಹೇಳ್ತಿದ್ದೀರಾ? ಆ ವೇಲುಸ್ವಾಮಿ ಮರದಿಂದ ಕೆಳಗ್ ಬಿದ್ದವನೆ. ಏನಂದ್ರೆ ಅವ್ನ್ ಮರದಿಂದ ಕೆಳಗ್ ಬಿದ್ನ? ನಿನ್ನ ನೋಡಿದ ತಕ್ಷಣ ಭಯದಲ್ಲಿ ಮರದ ಮೇಲೆ ಹತ್ಬಿಟ್ಟವನೆ. ಆಮೇಲೆ ಇಳಿಬೇಕಾದ್ರೆ ಜಾರಿ ಕೆಳಗ್ ಬಿದ್ದವನೆ. ಏಯ್, ನನ್ನ ಯಾಮರ್ಸಿ ಮರದ ಮೇಲೆ ಕೂತಿದ್ದವನ್ನ ದೇವ್ರು ಹೆಂಗೆ ತಳ್ದ ನೋಡಿದ್ಯಾ? ದೇವ್ರು ತಳ್ಳಿದ್ದು ಅವನಲ್ಲ ಅಣ್ಣ. ಅಣ್ಣ ನಿನ್ನಿಂದಾನೆ ಅವನು ಮರದ ಮೇಲೆ ಹತ್ತಿ ಕೆಳಗ್ ಬಿದ್ದ ಅಂತ ಊರಲ್ಲೆಲ್ಲ ಮಾತಾಡ್ಕೋತಾವ್ರೆ. ಇವಾಗ ಅವ್ರ ಮನೆ ಹತ್ರ ಆಂಬುಲೆನ್ಸ್ ಬರ್ತಾ ಇದೆ. ಅವ್ನ್ಗೆ ಏನಾದ್ರೂ ಆದ್ರೆ ನಿನ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡೋಣ. ಏಯ್ ಮಾದೇಶ, ಈಗ ಏನೋ ಮಾಡೋದು? ನೀನ್ ಎಲ್ಲೂ ನಿಲ್ಲಿಸದೆ ಹೋಗೋಣ. ಹೆಂಗೋ ನಮ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಮಾಡೋದು. ನಾನ್ ಏನು ಎತ್ತ ಅಂತ ನೋಡಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ನೀನ್ ದುಡ್ಡನ್ ಮಾತ್ರ ರೆಡಿ ಮಾಡ್ಕೋ. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ನೀನ್ ಸುಮ್ನೆ ಕನ್ಫ್ಯೂಸ್ ಆಗ್ಬೇಡ. ನೀನ್ ಸಾಲ ಕೊಟ್ಟಿರೋದು ಮೀಟರ್ ಬಡ್ಡಿಗೋ ಚಕ್ರ ಬಡ್ಡಿಗೋ ಅಲ್ಲ, ಸಾದಾ ಬಡ್ಡಿಗೆ ಅಲ್ವಾ ಕೊಟ್ಟಿರೋದು. ಸುಮ್ನಿರಾ, ಯಾಕಾದ್ರೂ ಈ ಬಡ್ಡಿ ವ್ಯವಹಾರಕ್ಕೆ ಬಂದು ಅಂತ ತಲೆ ಕೆಡಿಸ್ಕೊಂಡಿದೀನಿ. ಅದ್ರಲ್ಲಿ ಇದು ಬೇರೆ. ಎಲ್ಲ ದುಡ್ಡು ಇಸ್ಕೋಬೇಕಾದ್ರೆ ನಮ್ಮನ್ನ ಹೀರೋಗಳ ತರನೇ ನೋಡೋದು. ಅದೇ ದುಡ್ಡು ವಾಪಸ್ ಕೇಳಿದ್ರೆ ವಿಲನ್ಗಳಾಗ್ಬಿಡ್ತೀವಿ. ಬಿಟ್ಟಿರೋ ಕಾಸನ್ನ ವಾಪಸ್ ಇಸ್ಕೋಬೇಕಲ್ಲ ಅಂತ ಇನ್ನು ವ್ಯವಹಾರದಲ್ಲಿ ಹಾಗೇ ಇದ್ದೀನಿ. ಓ ಅಣ್ಣ, ಏನಣ್ಣ ತುಂಬಾ ದಿನ ಆಗಿತ್ತು. ಬನ್ನಿ. 4500. ಏನಪ್ಪಾ, ನಮ್ ಊರಲ್ಲಿ ಒಬ್ಳು ಮುದ್ಕಿ ಸತ್ತೋಗಿದ್ದಾಳೆ. ಕಂಡೀಷನ್ ಆಗಿರೋ ಒಂದ್ ಬಾಕ್ಸ್ ಕಳಿಸ್ಕೊಡು. ಪರವಾಗಿಲ್ಲ, ತಗೊಂಡೋಗೋಣ. ಏಯ್, 700 ರೂಪಾಯಿ ದುಡ್ಡು ಕೊಡು. ಅಣ್ಣ ಒಂದ್ ನಿಮಿಷ, ಒಂದು ಸಣ್ಣ ಸಮಸ್ಯೆ ಇದೆ. ಬೇಗ ಮಾಡಪ್ಪ. ಏ ನಿತೀಶ ಬಾರ. ಏಯ್, ಹೋಗ್ಬೇಕಾದ್ರೆ ಬಾರಲ್ಲಿ ಎಣ್ಣೆ ತಗೋಬೇಕು, ಮರಿಬೇಡ. ಹೇಳಿ ಅಣ್ಣ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವೇಲುಸ್ವಾಮಿ ಅಂತ ಒಬ್ರನ್ನ ಅಡ್ಮಿಟ್ ಮಾಡೋರೆ. ಅಲ್ಲಿ ಹೋಗಿ ಅವ್ರ ಹೆಂಡತಿ ಕೈಲಿ ಈ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಏನಾಗೈತೆ ಅಂತ ಅಪ್ಡೇಟ್ ಮಾಡು. ಹೋಗು. ಅಲ್ಲಪ್ಪ, ಆ ಬಿಹಾರದವನ್ ಕೈನಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ಕಳಿಸ್ತಿದ್ಯಲ್ಲ, ಅವನೇನಾದ್ರೂ ಎತ್ಕೊಂಡು ಓಡೋದ್ರೆ? ಎಲ್ಲಾ ಬಿಹಾರದವ್ರು ಹಂಗಿಲ್ಲ ಅಣ್ಣ. ಅದ್ರಲ್ಲಿ ಒಳ್ಳೆಯವರು ಇರ್ತಾರೆ, ನಮ್ಮೂರ್ ಸಾಧುಗಳ ತರನು ಇರ್ತಾರೆ. ಇವ್ನ ಆಸ್ಪತ್ರೆ ಕಳಿಸ್ಬಿಟ್ಟಿಲ್ಲ, ನನ್ ಜೊತೆ ಬಂದು ಬಾಕ್ಸ್ ರೆಡಿ ಮಾಡೋದು ಯಾರು? ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದೀನಿ. ಮಾಮ 1000 ರೂಪಾಯಿ. ಈರಾ ನೀನ್ ಬೇರೆ. ಏನಪ್ಪ, ಇವ್ರನ್ನ ಕರ್ಕೊಂಡು ಹೋಗ್ಲಾ ನಾನು? ಅಯ್ಯೋ, ನನಗದೆಲ್ಲ ಸರಿ ಬರಲ್ಲ. ನೀವು ಒಳ್ಳೆ ತಗೊಳ.
ನೀನ್ 1,000 ರೂಪಾಯಿ ಕೇಳಿದಲ್ಲ ತಗೋ. ಥ್ಯಾಂಕ್ಸ್ ಮಾಮ. ನಿನಗೆ ಗೊತ್ತು ಅವನ್ನ ಇಟ್ಕೊಂಡು ಹೆಂಗ್ ಕೆಲಸ ಮಾಡಿಸ್ತಾ ಇದೀನಿ ನಾನು ಅಂತ. ಅಣ್ಣನ ಮನೆಗೆ ಹೋಗ್ಬಿಟ್ಟು ಫ್ರೀಸರ್ ಬಾಕ್ಸ್ ನ ಫಿಕ್ಸ್ ಮಾಡ್ಬಿಡಲ್ಲ ಪ್ಲೀಸ್ ಕಣ. ಅಯ್ಯಯ್ಯೋ ಮಾಮ, ನಾನು IPL ಹೋಗ್ಬೇಕು. IPL ಮ್ಯಾಚ್ ನಾಳೆ ಬೆಳಗ್ಗೆ ತಾನೇ ಇರೋದು. ಈಗ ಹೋದ್ರೆ ರಾತ್ರಿ ಬಂದ್ಬಿಡ್ತೀಯಲ್ಲ. ಅಯ್ಯೋ, ಅಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡಿದ್ರೆ ಟೈರ್ಡ್ ಆಗೋಗ್ತೀನಿ. ಏನಪ್ಪಾ ನೀನ್ ಕ್ರಿಕೆಟ್ ಆಟ ಆಡ್ತೀಯಾ? ನೋಡ್ತೀನಿ ಅಣ್ಣ. ಓ, ನೋಡೋದಿಕ್ಕೆ ಟೈರ್ಡ್ ಆಗತ್ತಾ? ಸರಿ. ಆ ನಿತೀಶ ಒಂದ್ಸಲ ಹೋದ್ರೆ 300 ರೂಪಾಯಿ ಕೊಡ್ತಾ ಇದೆ ಕಣ. ನಿನಗ್ ಬೇಕಾದ್ರೆ 200 ರೂಪಾಯಿ ಎಕ್ಸ್ಟ್ರಾ 500 ಕೊಡ್ತೀನ. ಕೊಡ್ತೀಯ ಮಾಮ? ಅಯ್ಯೋ ನಂಬಿಕೆ ಅಲ್ವೇನೋ. ತಗೊಳ, ಕಾಸು ಕಾಸು ಅಂತಾನೆ. ಹೋಗ ಅಣ್ಣ, ಹೋಗೋಣ ಬನ್ನಿ. ಏ ಗಾಡಿಗೆ ಲೋಡ್ ಹುಷಾರಾಗಿ ನೋಡ್ಕೊಂಡು ಮಾಮ ಹೋಗ್ ಬರ್ತೀನಿ. ಸರಿಯಾಗಿ ಒಳಗಡೆ ತಳ್ಳಪ್ಪ. ಡ್ರೈವರ್ ಅಣ್ಣ ಗಾಡಿ ತೆಗಿ. ಅಣ್ಣ ಡೀಸೆಲ್ಗೆ ಅಂತ 1,000 ಸೇರ್ಸ್ಕೊಡೋಣ. ಲೇ ಗಿಣಿ ಮರಿ ಅಣ್ಣ, ಆ ಪನ್ಬಳಗನ ಅಕೌಂಟ್ ಅಲ್ಲಿ 8,000 ಬರ್ತಾರೆ. ಸರಿ ಅಣ್ಣ. ಗಾಡಿ ಸ್ವಂತಕ್ಕೆ ತಗೊಂಡ್ರೆ ಹೆಂಗೆ? ಅವರೆಲ್ಲಿ ಸ್ವಂತಕ್ಕೆ ತಗೋತಾರೆ? ವ್ಯಾನ್ ತಗೊಳಕ್ಕೆ ಫೈನಾನ್ಸ್ ಕೊಟ್ಟಿದ್ರು, ಬಡ್ಡಿನೂ ಬರ್ಲಿಲ್ಲ, ಅಸಲು ಬರ್ಲಿಲ್ಲ. ಅದೇ ವ್ಯಾನ್ ಎತ್ಕೊಂಡ್ ಬಂದು ಡೀಸೆಲ್ ಸುರಿದು ಡ್ರೈವರ್ ಇಟ್ಕೊಂಡು ಓಡಿಸ್ಕೊಂಡವ್ರೆ. ಅದೇ ಅನ್ಕೊಂಡೆ ನಾನು, ಬಾಕ್ಸ್ ಎತ್ಕೊಂಡು ಹೋಗೋ ಗಾಡಿ ತರ ಇಲ್ವಲ್ಲ ಅಂತ. ಅಣ್ಣ, ಗಾಡಿ ಅಂದ್ರೆ ಸಾಧಾರಣ ಗಾಡಿ ಅಲ್ಲ. ನಾನ್ ರಾತ್ರಿನೇ ರಿಟರ್ನ್ ಆಗಿ ನಾಳೆ ಬೆಳಗ್ಗೆ ಮದ್ವೆಗೆ ಬೇರೆ ಹೋಗ್ಬೇಕು. ಏನಪ್ಪ, ಶವದ್ ಬೆಟ್ಗೆ ಎತ್ಕೊಂಡು ಹೋಗೋ ಗಾಡಿಲಿ ಮದ್ವೆ ಮೆರವಣಿಗೆ ಅಂತಾನೆ? ಅದಕ್ಕೆ ಅಂತಾನೆ ತಾನೆ ಇದನ್ನ ಇಲ್ಲಿ ನೇತಾಕಿರೋದು. ಇದೇನಿದು? ಇದು ಇಂಗ್ಯಾಂಗ್. ನಮ್ಮ ಊರಲ್ಲಿ ಹಾವು ಸರ್ಸಾಡವಾಗಿರುತ್ತಲ್ಲ ಹಂಗಿದೆ. ಅಣ್ಣ, ರಾತ್ರಿ ಹಗಲು ಸುಖ ದುಃಖ ಜೀವನ ಮರಣ ಇದೆಲ್ಲ ಒಂದಾದ್ಮೇಲೆ ಒಂದ್ ಬಂದು ಹೋಗ್ತಾನೆ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಸಮನಾಗಿ ನೋಡೋದೇ ನಮ್ಮ ಮಾಮನ್ ಪಾಲಿಸಿ. ಏ ಗಾಡಿ ನಿಲ್ಸಪ್ಪ. ಏನ ಕಣ? ಅಯ್ಯೋ, ಅಂಗಡಿ ಹೊರಟೋಯ್ತಪ್ಪ. ಸ್ವಲ್ಪ ಗಾಡಿನ ಲೆಫ್ಟ್ ಅಲ್ಲಿ ಹಾಕು. ಬಾಬಾ ಕೈ ಹಾಕಿ ನಿಲ್ಲಿಸ್ತೀನಿ. ಹೋಗ್ಬಾಣ. ಇಳಿ ಇಳಿ, ಬೇಗ ಇಳಿ, ಹೋಗು. ಅಲ್ಲೇ ಹೇಳಿಲ್ವಾ? ಬೇಗ ಬೇಗ ಇಳಿಯೋ. ಹುಷಾರಾಗಿ ಇಳಿ ಅಣ್ಣ, ಬಿದ್ಬಿಟ್ಟಿಯಾ? ಹೇಳೋ. ಏ, ನೀನ್ 1,000 ರೂಪಾಯಿ ಕೇಳಿದ್ಯಲ್ಲ, 1,500 ರೆಡಿ ಇದೆ. ಒಂದ್ ಚಿಕ್ಕ ಕೆಲ್ಸ ಆಯ್ತು, ಅದ್ರ ಮೇಲೆ ಆಚೆ ಬಂದೆ. ಹೊರಕ್ ಲೇಟ್ ಆಗತ್ತೆ. ಬಂದಿದ ತಕ್ಷಣ ಚೆನ್ನೈಗೆ ಹೋಗೋಣ ಕಣ. ನೀನ್ ರೆಡಿ ಆಗಿರೋ. ತಗೊಳಪ್ಪ. ಕೊಡು 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 ಕೊಡು. ಡೋರ್ ಹಾಕೋ. ನಡಿ ನಡಿ, ಲೇಟ್ ಆಯ್ತು. ಒಂದು ಕ್ವಾರ್ಟರ್ಗೆ 10 ರೂಪಾಯಿ ಜಾಸ್ತಿ ತಗೋತಾನೆ. ಇವ್ರ ಮನೆಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಲ್ವಾ? ಅಣ್ಣ, ಊರಲ್ಲಿ ಬಾರ್ ಓಪನ್ ಮಾಡ್ಬೇಕು ಅಂತಿದ್ದೀರಾ? ಅಯ್ಯೋ ಇಲ್ಲಪ್ಪ, ಮದ್ವೆ ಮನೆಗಿಂತ ಸಾವಿನ ಮನೆಯಲ್ಲೇ ಈ ಎಣ್ಣೆ ಜಾಸ್ತಿ ಖರ್ಚಾಗದು. ಇನ್ನು 2 ರಾತ್ರಿ ಬೇರೆ ಕಣ್ಣು ಮುಚ್ಚಂಗಿಲ್ಲ. ಈ ತೀರ್ಥನ ಹಂಗೆ ಅಲ್ಲಲ್ಲೇ ಪ್ರೋಕ್ಷಣೆ ಮಾಡ್ಬಿಟ್ರೆ ಈ ದೆವ್ವ ಭೂತ ಯಾವ್ದು ಹತ್ರ ಬರಲ್ಲ. ಓ ಅಣ್ಣ, ಕಾಸ್ನ ಸುರಿತಾ ಇದ್ದೀರಲ್ಲ, ಅಜ್ಜಿ ದುಡ್ಡಿರೋಳ? ಅವಳ ಮಗ ಒಬ್ಬ ಸೌದಿಲಿ ಇದ್ದಾನೆ. ಅವ್ನು ನನಗ್ ಫೋನ್ ಮಾಡಿ, ಅಣ್ಣ ನಾನ್ ಬರೋವರೆಗೂ ನಮ್ಮ ಅಮ್ಮನ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಒಂದ್ ಮಾತು ಹೇಳಿದಾನೆ. ನಾವು ಮಾತ್ಕೊಂಡ್ ಮರ್ಯಾದೆ ಕೊಡ್ಬೇಕಲ್ವಾ? ಅಣ್ಣ, ಸೌದಿಯಿಂದ ಒಂದ್ ಮಾತು ಹೇಳಿದಿಕ್ಕೆ ಒಂದು ಡೆಡ್ ಬಾಡಿಗೆ ಬಾಡಿ ಗಾರ್ಡ್ ಆಗೋತ್ರ? ಅವನ ಹತ್ರ ಅಷ್ಟೊಂದು ದುಡ್ಡಿದ್ಯಾ? ಅಯ್ಯೋ ಇಲ್ಲಪ್ಪ, ಊರ್ನಲ್ಲಿ ಅವನು ಹಸು ಮೇಯಿಸ್ಕೊಂಡಿದ್ದ. ಹಸು ಮೇಯಿಸಿದ್ರು ಅವನು ಒಬ್ಬ ಮನುಷ್ಯ ತಾನೆ. ಅವನೊಳಗೂ ಒಂದು ತುಂಬಾ ಪೊಯಿಟಿಕ್ ಆಗಿದೆ. ಆಮೇಲೆ ಏನಾಯ್ತು? ಮುತ್ತುಮಾರಿಗೆ ವಡಿವೇಲು ಅಂತ ಒಬ್ಬ ಅಣ್ಣ ಕತ್ತರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅವನ್ ಕಿವಿಗೆ ಈ ಪ್ರೀತಿ ವಿಷಯ ಬಿತ್ತು. ಮುಗೀತ್ ನೋಡು. ಎಷ್ಟೋ ಕೊಬ್ಬು ನಿನ್ಗೆ. ಏಯ್ ಬಿಡ, ಯಾವತ್ತಾದ್ರೂ ನಿನ್ ಮುಖ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾನೋ? ಈಗ ಜಸ್ಟ್ ನೋಡ್ಕೊಂಡ್ ಬಂದಪ್ಪ. ಓ, ನೋಡ್ಕೊಂಡಿದ್ಯಲ್ವಾ? ನನ್ ತಂಗಿ ಬೆಳ್ಗವಳೆ, ನೀನು ಕರ್ಗಿದ್ಯಾ. ಅವಳು 10ನೇ ಕ್ಲಾಸು, ನೀನು 8ನೇ ಕ್ಲಾಸು. ಹಸು ಮೇಯಿಸೋ ನಿನ್ಗೆ ನನ್ ತಂಗಿ ಮದುವೆ ಮಾಡ್ಕೊಳಕ್ ಏನೋ ಯೋಗ್ಯತೆ ಇದೆ? ವಡಿವೇಲು, ಕುರಿ ಕಾಯವ್ರನ್ನೇ ದೇವ್ರು ಅಂತ ಒಪ್ಕೊಂಡವ್ರೆ, ದನ ಕಾಯವನ್ನ ಬಾಮೈದ ಅಂತ ಒಪ್ಕೊಳಲ್ವಾ? ಓ, ನೀನೇನ್ ದೇವ್ರ? ಅಲ್ಲಿಗ ಪ್ರೀತಿಗೆ ಕಾಮ ಬಿತ್ತು. ಎಲ್ಲ ಫುಲ್ ಸ್ಟಾಪ್ ಅಲ್ಲಿ ಸ್ಟಾಪ್ ಆಗುತ್ತೆ, ನೀವು ಕಾಮ ಅಂತ ಇದ್ದೀರಾ? ಅಯ್ಯೋ ಅಲ್ಲೇನಪ್ಪ ವಿಷಯ ಇರೋದು. ಮಲೆಯಪ್ಪನ್ ಬಿಟ್ಟು ಇನ್ಯಾರ ಹತ್ರನೂ ತಾಳಿ ಕಟ್ಟಿಸ್ಕೊಳಲ್ಲ ಅಂತ ಮುತ್ತುಮಾರಿ ಸ್ಟ್ರಾಂಗ್ ಆಗಿ ನಿಂತ್ಲು. ನಾನು ಒಬ್ಬ ಮನುಷ್ಯ ಆಗಿ ತೋರಿಸ್ತೀನಿ ಅಂತ ಮಲೆಯಪ್ಪ ಸೌದಿಗೆ ಹೋಗ್ಬಿಟ್ಟ. ಸೌದಿಗೆ ಹೋಗ್ಬಿಟ್ನಾ? ಅಲ್ಲಿ ಏನ್ ಮಾಡ್ತವ್ನೆ? 8ನೇ ಕ್ಲಾಸ್ ಫೇಲ್ ಆದವನ್ಗೆ ಅಲ್ಲೇನ್ ಕಲೆಕ್ಟರ್ ಕೆಲಸನ ಕೊಡ್ತಾರೆ? ಒಂಟೆಗಳನ್ನ ಮೇಯಿಸ್ತಾವ್ನೆ. ಇಲ್ಲಿ ಹಸು ಮೇಯಿಸ್ತಾ ಇದ್ದವನು ಅಲ್ಲಿ ಒಂಟೆ ಮೇಯಿಸ್ತಾವನೆ ಅಂತ ಹೇಳಿ. ಏನಪ್ಪ, ಒಂಟೆ ಅಂತ ಕೇವಲ ಮಾಡ್ಬೇಡ. ಅಲ್ಲಿ ಅವನು ಯಾರು ಒಂಟೆಗಳನ್ನ ಮೇಯಿಸ್ತಾ ಇದ್ದಾನೆ ಅಂತ ಗೊತ್ತಾ? ನೋಡು, ಇದನ್ನ ನೋಡು, ಇದನ್ನು ನೋಡು. ಸೌದಿ ಅರಸನ ಒಂಟೆಗಳಿಗೆಲ್ಲ ತಾಯಿ ಪ್ರೀತಿನ ಕೊಟ್ಟು ಅರಸನ್ನೇ ತನ್ನ ಪ್ರೀತಿಯಲ್ಲಿ ಕಟ್ ಹಾಕ್ಬಿಟ್ಟ ಮಲೆಯಪ್ಪ. ಓಹೋ, ಹಾಗ ವಿಷಯ. ಲೈ, ಅಲ್ಲಿ ನಿಂತಿರೋದು ಅಟ್ಯಾಕ್ ಪಾಂಡ್ಯ ಅಕ್ಕ ವನಜ ಅಲ್ವಾ? ಷಣ್ಮುಖ ಅಣ್ಣ. ಅದು ವನಜ ಅಲ್ಲ ಅಣ್ಣ, ಅವ್ರ ತಂಗಿ ಪುಷ್ಪ. ಏನಪ್ಪ, ಗಾಡಿ ನಿಲ್ಸು. ಬನ್ರ ಹೋಗೋಣ. ಅಟ್ಯಾಕ್ ಪಂಡಿ ಅವ್ರ ಸಿಸ್ಟರ್ ಅಂದ್ರೆ ಇಷ್ಟು ಸಿಂಪಲ್ ಆಗಿದ್ದಾರೆ? ಏನಪ್ಪ, ಅಟ್ಯಾಕ್ ಪಾಂಡಿ ನಿನ್ಗೂ ಗೊತ್ತಾ?
ತುಂಬಾ ಫೇಮಸ್ ಅಲ್ವಾ ಅಣ್ಣ? ಓ ಸತ್ತೋಗಿರೋ ಮುದ್ಕಿಗೆ ಅಕ್ಕನ ಮಗನೇಪ ಅಟ್ಯಾಕ್ ಪಾಂಡಿ. ಎಷ್ಟು ದೂರ ತಗೊಂಡೋಗಿ ನಿಲ್ಸಿದಾನೆ ಗಾಡಿನ. ಅಣ್ಣ ಏನ್ ಪುಷ್ಪ, ಷಣ್ಮುಗಣ್ಣ. ದೊಡ್ಡಮ್ಮನ್ ನೋಡಕ್ಕೆ ಅಂತ ಬರ್ತಿದ್ಯಾ? ಹೌದಣ್ಣ, ಬಸ್ ಹೊರಟೋಯ್ತು. ಇನ್ ಬೆಳಿಗ್ಗೆ 5:15 ಬಸ್ಸು. ಏನ್ ನೋಡ್ತಿದ್ಯಾ ಅತ್ತೋ? ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ, ನೀವೇ ಬಂದ್ಬಿಟ್ರಿ. ಸರಿ ಸರಿ ಅಡ್ಜಸ್ಟ್ ಮಾಡೋಣ, ಮೇಲೆ ಹತ್ಪ. ಏ ವೆಟ್ಟಕ್ಲಿ ಸ್ವಲ್ಪ ಹುಷಾರಾಗತ್ತು. ಜರ್ಕೊ. ಹುಷಾರು. ಈ ಕಡೆ ಬಾ. ಏನಮ್ಮ ಪುಷ್ಪ, ನಿಮ್ ಬಣ್ಣ ಅಟ್ಯಾಕ್ ಪಾಂಡಿ ಹೆಂಗಿದ್ದಾರೆ? ಅವ್ರಿಗೇನು 4 ಜನ ಬಾಡಿ ಗಾರ್ಡ್ಸ್ ಜೊತೆ ಚೆನ್ನಾಗಿದ್ದಾರೆ. ಬೇರೆ ಇನ್ನೇನ್ ವಿಶೇಷ? ಏನಿದೆ, ಮಲೆಯಪ್ಪನ್ ಬರ್ತಿರೋದೇ ವಿಶೇಷ. ಐಫೋನ್ ತರೋದಕ್ಕೆ ಹೇಳಿದೀನಿ, ತಗೊಂಬರ್ತಾನ ನೋಡೋಣ. ಅಲ್ಲಮ್ಮ, ಅಮ್ಮನ್ ಸಾವ್ಗೆ ಅಂತ ಬರೋನು ಇದೆಲ್ಲ ತರ್ತಾನೇನಮ್ಮ? ಅವ್ನ್ ತರ್ಲಿಲ್ಲ ಅಂದ್ರೆ ಅವ್ನ್ ಕೈಲಿರೋದನ್ನ ಕಿತ್ಕೋತೀನಿ. ಏನ್ ವೆಟ್ಟಕ್ಲಿ? ಕರೆಕ್ಟೇ. ಇವ್ರ ಸ್ಪೈನಲ್ ಕಾರ್ಡಿಗೆ ಅಫೆಕ್ಟ್ ಆಗಿ ಪ್ಯಾರಾಪ್ಲೈಜಿಕ್ ಕಂಡೀಷನ್ ಅಲ್ಲಿ ಇದ್ದಾರೆ. 48 ಅವರ್ ಆಗೋವರೆಗೂ ಏನು ಹೇಳಕ್ಕಾಗಲ್ಲಮ್ಮ. ಅಜ್ಜರೇ, ಈ ಏಜ್ ಅಲ್ಲಿ ಏನಕ್ಕೆ ಬರ ಹತ್ತದ? ಸಾಲಗಾರ ಹಿಂಸೆಯಿಂದ ಸರ್. ಓ, ಇದು ಸಾಲಗಾರರು ಕೇಸ? ಏನಮ್ಮ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ಯಾ? ಇಲ್ಲ ಡಾಕ್ಟರ್. ಏನಮ್ಮ ನೀನು? ಏನ್ ಸಾಲಗಾರರಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಇಂಜೂರ್ ಆಗಿದ್ದಾನೆ, ಇದನ್ ಪೊಲೀಸಿಗಳಿಲ್ಲ ಅಂದ್ರೆ ಹೆಂಗೆ? ಮರದಿಂದ ಕೆಳಗಡೆ ಬಿದ್ರು ಅಂತ ಹೇಳಿದ್ರು. ನಿಜವಾದ ಕಾರಣ ಯಾರು ಹೇಳಿಲ್ಲ ಡಾಕ್ಟರ್. ಹೇಗಮ್ಮ ಹೇಳ್ತಾರೆ? ಸಾಲಗಾರೆಲ್ಲ ಬಂದು ದಿನ ಚಿತ್ರಹಿಂಸೆ ಕೊಡ್ತಾ ಇದ್ರೆ ಸಾಧಾರಣ ಜನರೆಲ್ಲ ಹೇಗ್ ತಾನೇ ಹೇಳಕ್ಕಾಗುತ್ತೆ? ನಾವೇ ಅವ್ರ ಧ್ವನಿಯಾಗಿ ಪೊಲೀಸರಿಗೆ ಎಲ್ಲ ಹೇಳ್ಬೇಕು. ಮೊದಲು ಪೊಲೀಸಿಗೆ ಫೋನ್ ಮಾಡಮ್ಮ. ಸರಿ ಡಾಕ್ಟರ್. ಕೊಡ್ತೀನಿ ನೋಡೊಂದು. ಹಿಂದೆ ಹುಡುಗಿ ಕೂತ್ರೆ ಗಾಡಿ ಹಾರತ್ ನಿಮ್ದು. ಹಾಕ ಸೈಡ್ಗೆ. ಅವ್ನ್ ಲೈಸೆನ್ಸ್ ಚೆಕ್ ಮಾಡ್ರಿ. ನಿಲ್ಸ್ರಿ ಗಾಡಿ. ಪೇಪರ್ಸ್ ಎಲ್ಲ ತಗೊಂಬನ್ನಿ. ಗಂಧ ಏನಾರು ಇದೆಯಾ ಚೆಕ್ ಮಾಡ್ರಿ. ತೆಗಿರಿ ಬಾಗ್ಲು. ಏನಾಯ್ತಣ್ಣ? ಅಯ್ಯೋ ಕಾಸಕ್ ಸಾಯ್ತಾರಮ್ಮ, ನೀನ್ ಬೇರೆ. ಬಂದ ನೋಡು. ನೋಡೋಣ. ಏನಪ್ಪ ಏನಾಯ್ತು? ನೀವೇನ್ ಷಣ್ಮುಗ ಇಲ್ಲಿ? ಮತ್ ಇನ್ನೆಲ್ಲಿರ್ಬೇಕು? ಕೆಳಗಿಳಿಯಮ್ಮ. ಬನ್ನಿ. ಇಳಿಯಪ್ಪ ಷಣ್ಮುಗ. ನೋಡ್ಬಿಟ್ಟು ಏನಪ್ಪ ಮಾಡ್ತೀಯಾ? ನಮ್ ಡ್ಯೂಟಿ ನಾವು ಮಾಡ್ಬೇಕಲ್ಲ. ಇದೆ. ಏನ್ ಷಣ್ಮುಗ, ಎಣ್ಣೆ ಎಲ್ಲ ಎಲ್ಗೋ ತಗೊಂಡೋಗ್ತಾ ಇರ್ತಾರ ಇದೀರಾ? ಹೌದಪ್ಪ, ಊರಲ್ಲಿ ಒಬ್ಳು ಮುದ್ಕಿ ಸತ್ತೋದ್ಲು, ಅದಕ್ಕೆ ತಗೊಂಡ್ ಹೋಗ್ತಾ ಇದೀವಿ. ಅಲ್ಲ, ಏನಾದ್ರು ವ್ಯಾಪಾರ ಗೀಪಾರ ಶುರು ಮಾಡ್ತಿದ್ಯಾ? ಊರಲ್ಲಿ ಅಂಗಡಿನೇ ಇಲ್ವಲ್ಲಪ್ಪ, ಮತ್ತೇನ್ ಅಂಗಡಿ ಇಲ್ಲ ಮಾಡೋದು? ಅಂದ್ರೆ ತಪ್ಪು ಷಣ್ಮುಗ. ಏನಯ್ಯ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ರಿನ್ಯೂವಲ್ ಮಾಡ್ಸಿಲ್ವಾ? ಸಾರಿ ಸರ್, ಬೇಗ ಮಾಡಿಸ್ತೀನಿ ಸರ್. ಅಣ್ಣ ಏನಾಯ್ತಣ್ಣ? ಇನ್ಸ್ಪೆಕ್ಟರ್ ಗೊತ್ತಿರೋರೆ, ಮಾತಾಡ್ಕೊಂಡ್ ಬರ್ತೀನಿ ಇರು. ಹೆಸರೇನೋ? ಅಂತೋಣಿ ಸ್ವಾಮಿ. ಅಂತೋನಿ ಸ್ವಾಮಿನ? ಯೋ, ಏನಯ್ಯ ಸಮಸ್ಯೆ? ಸರ್, ಅಂತೋನಿ ಸ್ವಾಮಿ ಅಂತ ಹೆಸರಿಟ್ಕೊಂಡು ಅಯ್ಯಪ್ಪ ಮಾಲೆ ಹಾಕೊಂಡಿದ್ದಾರೆ ನೋಡಿ. ಯೇಸುದಾಸು 40 ವರ್ಷದಿಂದ ಹೋಗ್ತಿದ್ದಾರೆ. ಅವ್ರನ್ನೇ ಯಾರು ಕೇಳಿಲ್ಲ. ಯಾವ ದೇವ್ರು ಬೇಡ್ಕೊಂಡ್ರೆ ನಮ್ಗೇನೋ? ಪೇಪರ್ ಸರಿ ಇದೆಯಾ? ಪೇಪರ್ ಸರಿಯಾಗಿದೆ ಸರ್. ಕೊಡ್ರಿ ಇಲ್ಲಿ. ಸರ್, ಗಾಡಿಲಿ ಬ್ರ್ಯಾಂಡಿ, ವಿಸ್ಕಿ, ಬೀರು, ರಮ್ಮು 6 ಕೇಸ್ ಇದೆ. ಮೊದ್ಲು ಅದನ್ನ ಹೇಳ್ರಿ. ಅದನ್ನ ಬಿಟ್ಟು ಅವನು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತಿದ್ದೀರಾ? ಕೊಡ್ರಿ ಇಲ್ಲಿ. ನೀನ್ ಸೈಡಲ್ಲಿ ನಿಂತ್ಕೋ. ಅಣ್ಣ, ಇಲ್ಲೇ ತುಂಬಾ ಲೇಟ್ ಆಗ್ತಿದೆ. ನಾನು IPL ನೋಡಕ್ ನೈಟ್ ಚೆನ್ನೈಗೆ ಹೋಗ್ಬೇಕು. ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಇರು. ನೀನ್ ಯಾವಾಗ ಮಾತಾಡ್ತೀಯೋ, ಅವ್ರು ಯಾವಾಗ ಬಿಡ್ತಾರೋ, ನಾನ್ ಯಾವಾಗ ಹೋಗ್ತೀನೋ ಗೊತ್ತಾಗ್ತಿಲ್ವೇ. ಟೈಮ್ ಆಗ್ತಾ ಇದೆ ಸರ್, ಅದೇನೋ ನೋಡಿ ಕಳ್ಸಿ ಬೇಗ. ಏನಪ್ಪಾ, ನಿಮಗ್ ಮಾತ್ರ ಟೈಮ್ ಆಗೋದಾ? ನಮಗ್ ಟೈಮ್ ಆಗಲ್ವಾ? ಏನ್ ಅರ್ಜೆಂಟು? ಸರ್, ಬೆಳಿಗ್ಗೆನೆ ಸತ್ತಿದ್ದು ಸರ್. ಲೇಟ್ ಆಗಿ ಹೋದ್ರೆ ಬಾಡಿ ವಾಸನೆ ಬರುತ್ತೆ. ಏನ್ರಿ, ಒಳಗಡೆ ಬಾಡಿ ಇದೆಯಾ? ಐಸ್ ಬಾಕ್ಸ್ ಜೊತೆಗೆ 4 ಬಾಡಿಗಳಿದ್ವು ಸರ್. ಎಣ್ಣೆ ಸಾಕ್ಸ್ತಾ ಇರೋದು ಅಲ್ದೆ ಎಣ್ಣೆ ಸಾಕ್ಸೋ ಗಾಡಿಲಿ ಜನಗಳನ್ನ ಹತ್ತಿಸ್ಕೊಂಡಿದ್ಯಾ? ಈ ಗಾಡಿಲಿ 4 ಜನದ ಮೇಲೆ ಕೂರ್ಸ್ಬೋದು, ಗೊತ್ತಿದ್ಯಾ? ಈಗ್ಲೇ ನಿನ್ ಗಾಡಿನ ಸೀಸ್ ಮಾಡಿ ನಿನ್ ಮೇಲೆ ಕೇಸ್ ಹಾಕಿ ಜೈಲು ಕಳಿಸ್ಬೇಕಾಗತ್ತೆ. ಬಾಯಿ ಬಂದಂಗೆಲ್ಲ ಹೇಳ್ತೀನಿ. ಒಂದ್ 3,000 ಅರೇಂಜ್ ಮಾಡು. 3,000? ಅಷ್ಟೊಂದ್ ಕಾಸು ಎಲ್ಲೇ ಇದೆ? ಆಗುತ್ತೆ. ಏನಪ್ಪಾ, ನಿನ್ನ ಹತ್ರ ಇದೆಯಲ್ಲ, ದುಡ್ಡು ಕೊಡಿಲಿ. ಅಣ್ಣ, ನಾನೇ IPL ಮ್ಯಾಚ್ ನೋಡಕ್ 1,500 ರೂಪಾಯಿ ಸಾಲ ತಗೊಂಡಿದ್ದೀನಿ. ಅವ್ರು 3,000 ಅಂದ್ರು, ನಾನು 1,500 ಅಂತ ಮಾತಾಡಿ ಮುಗಿಸಿದೀನಿ. ನೀನ್ ಈಗ ದುಡ್ಡು ಕೊಡು, ಊರಿಗೆ ಹೋಗ್ತಿದ್ದಂಗೆ ಕೊಡಿಸ್ತೀನಿ. ಪಕ್ಕ ಕೊಡ್ತೀರ? ಅಯ್ಯೋ, ನೀನ್ ಕೊಡಪ್ಪ, ಕೊಡ್ತೀನಿ. ಕೊಡು. 3,000 ತಂದ? ಏನು ಇರಪ್ಪ, ನೀನ್ ಬೇರೆ. ಸರ್, ನಾನು ಹೊರಡ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಗೆ. ಬರ್ತೀನಪ್ಪ. ಏನಪ್ಪ, ಗಾಡಿ ತೆಗಿ. ಬಾಮ್ಮ, ನೀನು ಗಾಡಿ ಹತ್ತು. ಹತ್ರಿ. ಇವರೇ ಸರ್. ಯಾವಾಗಮ್ಮ ಹಿಂಗಾಗಿದ್ದು? ಒಂದು 2-2.5 ಗಂಟೆ ಇರ್ಬೋದು ಸರ್. 2:30 ಆಗಿರೋದು, ಈಗ ಬಂದು ಕಂಪ್ಲೇಂಟ್ ಕೊಡ್ತಿದ್ದೀರಾ? ಯಾರಮ್ಮ ಅಕ್ಯೂಸ್ಡ್? ಅದೇ ಅಮ್ಮ, ಆ ಸಾಲ ಕೊಟ್ಟವನ್ ಹೆಸರೇನು? ಪಣ್ಬಲಗಯ್ಯ ಸರ್. ಯಾರೋ ಆ ಒತ್ತ ಕಡೆ ಜಂಕ್ಷನ್ ಹತ್ರ ಅಂಗಡಿ ಇಟ್ಟವನಲ್ಲ, ಅವನೇನಮ್ಮ? ಹೌದು. ಎಷ್ಟಿದೆ ಸಾಲ? 15,000 ಸರ್. ಎಷ್ಟು ತಿಂಗಳಿಂದ ಬಡ್ಡಿ ಕಟ್ತಿದ್ದೀರಾ? 2 ವರ್ಷದಿಂದ ಕಟ್ತಿದ್ದೀವಿ. ನಿಮ್ಮನೆ ಹತ್ರ ಎಷ್ಟು ಜನ ಬಂದ್ರು? 2 ಬಂದಿದ್ರು ಸರ್. ಅವ್ನ್ ಯಾರು? ಇನ್ನೊಬ್ಬ ಗೊತ್ತಿಲ್ಲ ಸರ್. ಕಾನ್ಸ್ಟೇಬಲ್, ಅವ್ನ್ ಯಾರಂತ ನೋಡಿ. ಸರಿ ಸರ್. ಏನಂತ ಹೇಳಿ ಭಯ ಪಡಿಸಿದ್ರು? ಏನು ಭಯ ಪಡಿಸಿಲ್ಲ ಸರ್. ಏನು ಭಯ ಪಡಿಸಿಲ್ವಾ? ಅವ್ನ್ ಭಯ ಪಡ್ಕೊಂತಾನೆ ಮರ ಹತ್ತಿ ಕೆಳಗ್ ಬಿದ್ದಿದ್ದು. ನೀನ್ ಭಯ ಪಡಿಸಿಲ್ಲ ಅಂತಿದ್ಯಾ? ಕಂಪ್ಲೇಂಟ್ ಕೊಡುವಾಗ್ಲೇ ಇಷ್ಟು ಕನ್ಫ್ಯೂಷನ್ ಇದ್ರೆ ಕೋರ್ಟಲ್ಲಿ ಹೇಗೆ ಕೇಸ್ ನಿಲ್ಲುತ್ತೆ?
ಸುಮ್ನೆ ಭಯ ಪಡಿಸಿಲ್ಲ ಅದು ಇದು ಅನ್ಕೊಂಡು. ಸಾಲದ ಕೇಸಲ್ಲ, ಸುಮ್ನೆ ಭಯ ಪಡದ ಸ್ಟ್ರಾಂಗ್ ಆಗಿ ಕೊಡ್ಬೇಕಮ್ಮ. ಬಡ್ಡಿ ಕಟ್ಟಿಲ್ಲ ಅಂತ ಹೇಳಿ ಗಂಡನಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದ, ಕುಟುಂಬದವ್ರಿಗೆ ಬಂದು ಧಮಕಿ ಹಾಕ್ತಾ ಇದ್ದ ಅಂತ ಹೇಳಿ ಅದು ಇದು ಸೇರ್ಸಿ ಹೇಳಿದ್ರೆ ಈ ಕೇಸ್ ಸ್ಟ್ರಾಂಗ್ ಆಗುತ್ತಮ್ಮ. ಇವ್ರು ಹೇಳ್ದಾಗೆ ಸ್ಟೇಟ್ಮೆಂಟ್ ಬರ್ಕೊಟ್ಬಿಟ್ಟು ಹೊಡಿ. ಹಾಗೆ ಆಗ್ಲಿ ಸರ್. ರೀ ಏನು ಸರ್? ಅವನ್ ಜೊತೆ ಒಬ್ಬ ಬಂದ್ನಲ್ವಾ, ಅವ್ನ್ ಯಾರು ಅಂತ ವಿಚಾರಿಸಿ ಅವನ ಹೆಸರನ್ನ FIR ಅಲ್ಲಿ ಸೇರಿಸಿ. ಓಕೆ? ಬಂದ್ಬಿಡ್ತು, ಇಳಿಯೋಣ ಬನ್ನಿ. ಅಯ್ಯೋ ಚಿಕ್ಕಮ್ಮ, ಚಿಕ್ಕಮ್ಮ ಎಲ್ಲಿದ್ಯಾ ಚಿಕ್ಕಮ್ಮ? ಚಿಕ್ಕಮ್ಮ ಲೇ ಗಿಣಿ ಬಾಕ್ಸ್ ಇಳ್ಸಲೇ. ಹಾ ಸರಿ ಅಣ್ಣ. ಹಲೋ, ಸಿಗ್ನಲ್ ಬಂತಾ? ಲೈ ನಾನು ಲೈ ಎಷ್ಟೊತ್ತಿಗೆ ಹೊರಟ್ರೋ ನೀವು? ನಾನು ಆಗ್ಲೇ ಬಾಕ್ಸ್ ತಂದಿದ್ದಾಯ್ತು, ಬೇಗ ಹೊರಟು ಬನ್ನಿ. ಹಾ ಲೈ 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 ಬಾಕ್ಸ್ ಇಳಿಸು ಅಂದ್ರೆ ಕೇಸ್ ಇಳಿಸ್ತಾ ಇದೆಯಾ? ಮುಟ್ಟಾಣ ನನ್ನ ಮನೆ ಒಳಗಿಡು, ಇಡು ಒಳಗೆ. ಲೈ ಗಿಣಿ ನಿನ್ಗೇನೋ ಇಳ್ಸ ಕೇಳಿದ್ದು, ಬಾಕ್ಸ್ ಇಳ್ಸೋ. ಹಿಡ್ಕೊಳ್ಳೋ, ನೋಡ್ಕೊಂಡು ಆಡ್ಬಿಟ್ಟಿರಾ? ನಾನೊಂದು ಹೇಳಿದ್ರೆ ನೀವೊಂದು ಮಾಡ್ತೀರಾ? ತಮ್ಮ ಏನ್ ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡಿದ್ಯಾ? ಒಂದ್ ಕೈ ಹಾಕು. ಹಿಡ್ಕೊಳಪ್ಪ. ಹುಷಾರು ಹುಷಾರು. ನಿಧಾನ ನಿಧಾನ. ನಿನ್ ಕೆಲಸ ಮಾಡಕಲ್ಲ. ಆ ಗೇಟ್ ನ ಸ್ವಲ್ಪ ತೆಗೀರೋ. ಏನಪ್ಪ ಹುಷಾರು. ಹಾ ಸರಿಯಾಗಿಡ್ರಪ್ಪ. ಅಣ್ಣ ಸ್ವಲ್ಪ ಬಾಕ್ಸ್ ನ ಬೇಗ ಬಿಟ್ಟು ಹೋಗುವಾಗ ಮಾಡೋಣ, ನಾನು ಹೋಗ್ಬೇಕು. ಅಮ್ಮ ಶಂಕರಿ, ಶಂಕರಿ ಬಾಕ್ಸ್ ಬಂತಮ್ಮ. ಸ್ವಲ್ಪ ಇರೋಣ, ಅಮ್ಮಂಗ್ ಸ್ನಾನ ಮಾಡಿಸ್ತಾ ಇದೀವಿ. ಸ್ನಾನ ಮಾಡಿಸ್ತಾ ಇದಾರೆ, ಒಂದ್ 10 ನಿಮಿಷ ಬಂದ್ಬಿಡ್ತಾರೆ. ಬಂದ ತಕ್ಷಣ ಕೆಲಸ ಮುಗಿಸ್ ಹೊರಡೋಣ. ಸರಿ ಅಣ್ಣ. ಸ್ವಲ್ಪ ಹೊತ್ತು. ಇಲ್ಲಿ ನೋಡು ಪಂಬು, ಈ ಬಡ್ಡಿ ಸೆಕ್ಷನ್ ಪ್ರಕಾರ IPC 306, IPC 506 ಈ ತರ 2 ಸೆಕ್ಷನ್ ಅಲ್ಲಿ ಕೇಸ್ ಫೈಲ್ ಆಗಿದೆ. ಅವ್ನ ಹೆಂಡತಿ ಬಡ್ಡಿ ಕಟ್ಟಿಲ್ಲ ಅಂತ ಹೇಳಿ ನೀನು ಚಿತ್ರಹಿಂಸೆ ಕೊಟ್ಟಿದ್ಯಾ ಅವ್ನ ಗಂಡನಿಗೆ ಅಂತ ಹೇಳಿ ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾಳೆ. ನಮ್ SI ಬೇರೆ ತುಂಬಾ ಸ್ಟ್ರಿಕ್ಟ್. ಅದು ಅಲ್ದೆ ನಾನು ಈ ಶುಕ್ರವಾರ ನಿನ್ನ ಏನಾದ್ರೂ ಅರೆಸ್ಟ್ ಗಿರೆಸ್ಟ್ ಮಾಡಿದ್ರೆ 2 ದಿನ ಕೋರ್ಟಿಗೆ ಬೇರೆ ಹೋಗಕ್ಕಾಗಲ್ಲ. ಅಲ್ಲ ಸರ್, SI ನಂಬರ್ ತಾನೆ, ಏನಾದ್ರೂ ಮಾತಾಡಿ ಬ್ಯಾಲೆನ್ಸ್ ಮಾಡ್ಬೋದಲ್ಲ. ಇದು ಬಡ್ಡಿ ಕೇಸ್ ಕಣಯ್ಯ, ನಾನ್ ಬೇಲೆಬಲ್ ಸೆಕ್ಷನ್. ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ಬೇಕು, ಇಲ್ಲ ಎಲ್ಲ ನಮ್ ಬುಡಕ್ಕೆ ಬಂದ್ಬಿಡುತ್ತೆ. ಅಲ್ಲ ಸರ್, ನಾನು ಯಾರಿಗೂ ಜಾಸ್ತಿ ಬಡ್ಡಿಗೆ ದುಡ್ಡೇ ಕೊಟ್ಟಿಲ್ಲ, ಎದುರಿಸ್ತವನು ಅಲ್ಲ. 3% ಸಾಲ ಕೊಟ್ಟಿದ್ದೆ, 6 ತಿಂಗಳಿಂದ ಬಡ್ಡಿನೂ ಇಲ್ಲ, ಅಸ್ಲು ಇಲ್ಲ. ಸರಿ ಮನೆ ಹತ್ರನೇ ಹೋಗಿ ಕೇಳೋಣ ಅಂತ ಹೋದೆ. ಅವ್ನ್ ಮರ ಹತ್ತಿ ಇಳಿಯಕ್ಕಾಗದೆ ಏನೋ ಕೆಳಗ್ ಬಿದ್ಬಿಟ್ಟ, ಅದಕ್ಕೆ ನನ್ನ ಮೇಲೆ ಬಡ್ಡಿ ಕೇಸು. ಇದ್ ನ್ಯಾಯನ ಹೇಳಿ? ಇದನ್ನೆಲ್ಲ ಯಾರು ಕೇಳಲ್ಲ ಪನ್ಬು. ಈ ಬಡ್ಡಿ ಕೇಸಲ್ಲಿ ಗೌರ್ಮೆಂಟ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಅದು ಅಲ್ದೆ ನಿನ್ ಜೊತೆಗೆ ಇನ್ನೊಬ್ಬ ಕೂಡ ಇದ್ದ ಅಂತ ಹೇಳಿ ಅವ್ನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಯಾರವನು? ಅವ್ನ ನಂಬರ್ ಸ್ವಲ್ಪ ಕೊಡು. ಸರ್ ಅವನ ಮಕ್ಕ ಮಗನೇ ಸರ್, ಅವ್ನ ನಂಬರ್ ಏನಕ್ಕೆ? ಅವನ ಜೊತೆ ಸುಮ್ನೆ ಬಂದಿದ್ದ. ನಾನು ಸುಮ್ನೆ ಕಣೋ ಕೇಳ್ತಿರೋದು. FIR ಅಲ್ಲಿ ಅವನ ಹೆಸರು ಬರ್ದಿದ್ದಾರೆ ಅಂದ್ಮೇಲೆ ನಾವು ವಿಚಾರಿಸ್ಬೇಕಲ್ವಾ? ಏನಪ್ಪಾ ಎಲ್ಲ ರೆಡಿ ಆಗಿದೆ, ಬಾಕ್ಸ್ ಆನ್ ಮಾಡಿ ಹೊರಡ್ಬೋದು. ಬಾ ಬನ್ನಿ. ಹೋಗೋಣಪ್ಪ ಬಾ. ತಗೊಳ್ಳಿ, ಈ ಸಮಸ್ಯೆನ ಬಗೆಹರಿಸ್ಕೊಡಿ. ಫುಲ್ಲು ತಲೆ ಕೆಟ್ಟೋಗೈತೆ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲ್ಲ. ನೀನೇನ್ ತಲೆ ಕೆಡ್ಸ್ಕೊಬಿಟ್ಟ ಪನ್ಬು, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋ ಲಾಯರ್ನ ಅಪಾಯಿಂಟ್ ಮಾಡ್ಕೋ. ಏನ್ ಮಾಡ್ತಿದ್ದಾನೆ? ಏನಪ್ಪಾ ಎಲ್ಲ ಸರಿಯಾಗಿದ್ಯಾ? ಲೈ ಸರಿ ಅಣ್ಣ. ಪುಷ್ಪ ನೀನ್ ಸ್ವಲ್ಪ ಪಕ್ಕಕ್ಕೆ ನಿಂತ್ಕೋ. ಲೈ ಈ ಮುಚ್ಚಳ ತೆಗಿಯೋ. ನಿಧಾನಕ್ಕೆ ಕರ್ಕೊಂಡ್ ಬನ್ನಿ. ತಮ್ಮ ಒಂದ್ ಕೈ ಹಾಕು. ಹಿಡ್ಕೊಳಪ್ಪ ಆ ಕಡೆ ನೋಡಿ, ಆ ಕಡೆ ಹುಷಾರಾಗಿಡಿ. ಕೆಲ್ಸದ ಮೇಲೆ ಕೆಲಸ ನೋಡ್ಕೊಂಡ್ ಬನ್ನಿ. ನೀನ್ ಸ್ವಲ್ಪ ಆ ಕಡೆ ಇರಮ್ಮ. ಬಾರಪ್ಪ ಆ ಕಡೆಯಿಂದ ಬಾ. ಈ ಕಡೆ ತನ್ನಿ. ಬಾ, ಬಾ, ಬಾ. ಸ್ವಲ್ಪ ಮುಂದಕ್ಕೆ ಬರ್ಲಿ. ಕಾಲ್ ನೋಡಲೇ, ಅದನ್ನೆತ್ತು ಮೇಲಿಡು. ಹುಷಾರು ಹುಷಾರು. ಆ ಕಡೆ ಸರಿಯಾಗಿಡಿ, ಅಲ್ಲಿ ಇಡ್ಕೋ. ನೀ ಈ ಕಡೆ ಬಾಮ್ಮ, ನೀನ್ ಸ್ವಿಚ್ ಆನ್ ಮಾಡಪ್ಪ. ಈ ಕಡೆ ಬರೋ. ಏನ್ ಮಾಡ್ದ್ಯಪ್ಪ? ಇಡೀ ಊರಿಗೆ ಕರೆಂಟ್ ಹೋಯ್ತು. ನಾನೇನು ಮಾಡ್ಲಿಲ್ಲ, ಪ್ಲಗ್ ಹಾಕ್ದೆ ಅಷ್ಟೇ. ಅದೇಂಗಪ್ಪ, ನಾವು ಎಷ್ಟೆಲ್ಲ ಪ್ಲಗ್ ಆನ್ ಮಾಡಿಲ್ಲ. ನೀನ್ ಆನ್ ಮಾಡಿದ ತಕ್ಷಣ ಊರಲ್ಲಿ ಕರೆಂಟ್ ಹೋಯ್ತು ಅಂದ್ರೆ ನೀನೇ ಖಂಡಿತ ಏನೋ ಮಾಡಿರ್ತೀಯ, ಅದಕ್ಕೆ ನೀನೇ ಜವಾಬ್ದಾರಿ. ನಾನೇನ್ ಮಾಡ್ದೆ ಈಗ? ಅದಕ್ಕೆ ಅವನೇನೋ ಮಾಡ್ತಾನೆ. ಭೂತ ಪ್ರೇತ ಕೆಲ್ಸ ಅಂದ್ರೆ ತಾನೆ. ಚಿಕ್ಕಮ್ಮ ಕತ್ಲಲ್ಲಿದ್ದಾಳೆ, ಅಮ್ಮ ಮಲೆ ಹರಿಸಿ ದೀಪ ತಗೊಂಬಮ್ಮ. ಬಂದ್ರಪ್ಪ, ಅದೇನಾಯ್ತು ಅಂತ ನೋಡೋಣ. ಇದೇನಯ್ಯ ಹೊಸ ಸಮಸ್ಯೆ? ಸರಿ ಬಾಣ. ನೋಡೋಣ. ಯೋ, ನಿಮ್ ಮನೇಲಿ ಸಾವಾಗಿದೆ ಅಂತ ನಾವೆಲ್ಲ ಕತ್ಲಲ್ಲಿ ಕುತ್ಕೋಬೇಕಾ?
ಅಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೋ. ಕಂಬದಲ್ಲಿ ಏನೋ ಫ್ಯೂಸ್ ಹೋಗಿರ್ಬೇಕು. ಈಗ ಹೋಗ್ತಾ ಇದೀವಲ್ಲ, ಸರಿ ಮಾಡ್ಬಿಡ್ತೀವಿ. ಒಂದ್ ಸ್ವಲ್ಪ ಹೊತ್ತಿರು. ಬಾಕ್ಸ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಕರೆಂಟೇ ತೆಗ್ದ್ಬಿಟ್ಟಿಯಲ್ಲಪ್ಪ. ಏನಪ್ಪಾ, ಯಾರಾದ್ರೂ ಕಂಬದ ಮೇಲೆ ಹತ್ತಿ ಸ್ವಲ್ಪ ಏನಾಗಿದೆ ಅಂತ ನೋಡಿ. ಅಲ್ಲಿ ನೋಡಿ ಲೈನ್ ಮನೆ ಬಂದಲ್ಲ. ಏಯ್ ಕರೀರವ್ನ. ಏಯ್ ಏನಯ್ಯ ಈಗ್ಲೇ ಏಯ್ ಛು ಹೋಗ. ಇವನ್ ಕೈಯಲ್ಲಿ ಸರಿಯಾಗಿ ಪಂಚನೆ ಕಟ್ಟಕ್ ಆಗ್ತಿಲ್ಲ, ಇನ್ ಫ್ಯೂಸ್ ಅಲ್ಲಿ ಸರಿ ಮಾಡ್ತಾನೆ. ಸ್ವಲ್ಪ ಸುಮ್ಮನೆ ಇರ. ನಾನ್ ಮಾಡ್ತಿರೋಣ, ಮಾಡ್ತೇನೆ. ಎಲ್ಲ ಹೋದೆ ಅವನು. ಅವನಾಗೆ ಬಿದ್ದು ಹೋಗಿದ್ ಒಳ್ಳೇದಾಯ್ತು. ಇಲ್ದೆ ಹೋಗಿದ್ರೆ ಸರ್ಕಾರಿ ಕೆಲ್ಸದವನ್ನ ಕೆಲಸ ಮಾಡಕ್ ಬಿಟ್ಟಿಲ್ಲ ಅಂತ ನಮ್ಮೇಲ್ ಕೇಸ್ ಹಾಕ್ಬಿಟ್ಟಿರೋರು. ಅಪ್ಪ ಷಣ್ಮುಖ, ಕರೆಂಟ್ ತೆಗ್ದವನ್ನೇ ಹೋಗ್ಬಿಟ್ಟು ಫ್ಯೂಸ್ ನ ಸರಿ ಮಾಡಕ್ ಹೇಳು. ಏನಪ್ಪಾ, ಊರ್ ದೊಡ್ಡವರೇ ಹೇಳ್ತಾ ಇದಾರೆ, ಕಂಬದ ಮೇಲೆ ಹತ್ತಿ ಫ್ಯೂಸ್ ಹಾಕಪ್ಪ. ನಾನು ಹತ್ತಿ ಸರಿ ಮಾಡ್ಬೇಕಾ? ಏನಣ್ಣ ನೋಡಪ್ಪ, ಈ ಊರಲ್ಲಿ ಯಾರು ಸಿನಿಮಾ ಗಿನ್ಮಾ ಎಲ್ಲ ನೋಡ್ತಿದ್ರು ಅವರೆಲ್ಲ ಇವಾಗ ಕೋಪದಲ್ಲಿ ಎದ್ ಬರ್ತಾವ್ರೆ. ಅವರೆಲ್ಲ ಇಲ್ಲಿ ಬಂದ್ ಸೇರಕ್ಕೂ ಮುಂಚೆ ನೀನು ಫ್ಯೂಸ್ ಹಾಕ್ಬಿಡು, ಇಲ್ಲಾಂದ್ರೆ ದೊಡ್ಡ ಗಲಾಟೆ ಆಗುತ್ತೆ, ಹೇಳ್ತಾ ಇದೀನಿ. ಹೌದಪ್ಪ, ಮೊದ್ಲೇ ಇವ್ರಿಗೆ ಒಬ್ರನ್ನೊಬ್ರು ನೋಡಿದ್ರೆ ಆಗಲ್ಲ. ಈಗಾಗ್ಲೇ ಹೊಡಿ ಬಡಿ ಕೊಲೆ ಅಂತ 100 ತಲೆನೋವಿದೆ. ಈ ಕರೆಂಟ್ ಇಲ್ಲ ಅಂದ್ರೆ ಇನ್ನೇನಾದ್ರೂ ಮಾಡ್ತಾರೆ. ದಯವಿಟ್ಟು ಮೇಲ್ ಹತ್ತಿ ನೋಡಪ್ಪ. ನಾನ್ ಬೆಳಗ್ಗೆ ವ್ಯಾನ್ ತಗೊಂಡ್ ಮದ್ವೆಗ್ ಬೇರೆ ಹೋಗ್ಬೇಕು. ಬೇಗ ಹೋಗಿ ಮುಗಿಸ್ಕೊಂಬಾರೋ. ಮತ್ ಸ್ವಾಮಿ ನೀವೇ ಹೋಗಿ ಮೇಲೆ ನೋಡು. ಅಯ್ಯೋ ಬಾರಪ್ಪ, ಇಷ್ಟು ಜನ ಹೇಳ್ತಾ ಇದೀವಲ್ಲ, ಒಂದ್ ಸ್ವಲ್ಪ ನೋಡಪ್ಪ. ಆಯ್ತು, ಫ್ಯೂಸ್ ಕೊಡಿ, ಏನೋ ನೋಡ್ತೀನಿ ಹೋಗಿ. ಕೊಡೋ. ಏನ್ ಕೈಯಲ್ಲಿ ಇಟ್ಕೊಂಡಿದ್ಯಾ? ಯೋ, ನೀನ್ ಫ್ಯೂಸ್ ಹಾಕಿ ಕೆಳಗ್ ಬಾ, ನಾನ್ ವ್ಯಾನ್ ತಗೊಂಡ್ ಬಂದಿರ್ತೀನಿ. ಆಮೇಲೆ ಇಬ್ರು ಹೋಗ್ಬಿಡೋಣ. ಸರಿ ಆಯ್ತು ಸ್ವಾಮಿ. ಅಣ್ಣ, ಕಾಸು ಕೊಟ್ರೆ ಹೊಡ್ತೀನಿ. ಇರಪ್ಪ. ಏನಪ್ಪ, ನೀನ್ ಪ್ಲಗ್ ಹಾಕಿದ ತಕ್ಷಣ ಊರಿಗೆ ಕರೆಂಟ್ ಹೊಟ್ಟೋಯ್ತು. ನೀನ್ ಹೋದ್ಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಲೆಯಪ್ಪನ್ಗೆ ಯಾರು ಉತ್ತರ ಕೊಡೋರು? ಅದಕ್ಕೆ ಮಲೆಯಪ್ಪ ಬರೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಅಯ್ಯೋ ಅಣ್ಣ, ನಾನ್ ರಾತ್ರಿ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ. ಊರಿನ ದೊಡ್ಡ ಮನುಷ್ಯನೇ ಹೇಳಿದ್ಮೇಲೆ ನಾನ್ ನಿನ್ನ ಕಳ್ಸಕ್ಕಾಗತ್ತಾ? ಇರಪ್ಪ, ಇದು ಮುಗಿಸ್ಕೊಟ್ಬಿಟ್ಟು ಇದಕ್ಕೆ ಅಣ್ಣ ನಾನು ಬರಲ್ಲ ಅಂತ ಹೇಳಿದ್ದು. ನಿಮ್ಮಿಂದ ನಾನು ಸಿಕ್ಕಾಕೊಂಡೆ. ಅಲ್ಲ, ಏನೋ ನಾನ್ ಹೇಳೋದ್ ನೀನ್ ಬಂದಂಗ ಆಡ್ತಿದ್ಯಲ್ಲ, ಸ್ವಲ್ಪ ಯೋಚಿಸ್ಬಿಟ್ಟು ನೋಡು. ಆ 500 ರೂಪಾಯಿಗೆ ಆಸೆ ಪಟ್ಟೆ ತಾನ್ ಬಂದಿದ್ ನೀನು. ಅಣ್ಣ ದಯವಿಟ್ಟು ಹೋಗ್ಬಿಡೋಣ ಪ್ಲೀಸ್. ಇರಪ್ಪ, ಒಳ್ಳೆ ರೀತಿಲ ಮುದ್ಕಿನ ಕಳಿಸ್ಕೊಟ್ಬಿಟ್ಟು ಹೋಗುವಂತೆ. ಇರಪ್ಪ, ಎಲ್ರು ಹೇಳ್ತಾ ಇಲ್ವಾ? ಹೋಗ್ಬೇಕಣ್ಣ. ಇರಪ್ಪ, ನಾನು ಹೇಳ್ತೀನಿ, ಸ್ವಲ್ಪ ಇರಪ್ಪ. ಏನಪ್ಪ, ನೀನ್ ಬೇಕಾದ್ರೆ ಇಲ್ಲ ಇರು. ನನಗ್ ನಾಳೆ ಬೆಳಗ್ಗೆ ಮದ್ವೆಗೆ ಹೋಗ್ಬೇಕು, ನಾನು ಹೋಗ್ತೀನಿ. ಯೋ, ಒಂದ್ ಸ್ವಲ್ಪ ಇರಯ್ಯ. ಅಣ್ಣ, IPL ಮ್ಯಾಚ್ ನೋಡಕ್ ಹೋಗ್ಬೇಕಣ್ಣ. ಅಲ್ಲಪ್ಪ, ಮನೇಲಿ ಹೆಣ ಬಿದ್ದಿದೆ, ನೀನ್ IPL ಮ್ಯಾಚ್ ನೋಡ್ಬೇಕು ಅಂತಿದ್ಯಲ್ಲ, ಸುಮ್ನೆ ಇರಪ್ಪ, ಮುದ್ಕಿನ್ ಕಳಿಸ್ಬಿಟ್ಟು ಹೋಗು. ಅಜಯ್, ಇವ್ರು ಐಸ್ ಪೆಟ್ಕೆ ತಗೊಂಡ್ಬಂದವ್ರು ಜಗ್ಲಿ ಮೇಲೆ ಸ್ವಲ್ಪ ತಿರ್ತಾರೆ. ಏನೋ ಕಡ್ಡಿ ಐಸ್ ಮಾರಕ್ ಬಂದಿರೋ ಹುಡ್ಗನ. ಕಡ್ಡಿ ಐಸ್ ಅಲ್ಲ, ಐಸ್ ಪೆಟ್ಕೆನ ತಗೊಂಡ್ ಬಂದವ್ರು. ಚೆನ್ನಾಗ್ ಗಮನಿಸ್ಕೋ, ಮುಂದೆ ನಿನ್ಗೂ ಬೇಕಾಗ್ತಾರೆ. ಉಸ್ರಿರೋವಾಗನೆ ಯಾರು ನೋಡ್ಕೋತಾ ಇಲ್ಲ. ಅವಳು ಅದೃಷ್ಟ ಮಾಡಿರೋಳು. ಅವಳು ಸತ್ ಮೇಲೆ ಅವಳ ಮಗ ಅವಳನ್ನ ಐಸ್ ಪೆಟ್ಟಿಗೆಲಿಟ್ಟು ಕಣ್ಗಳಾಗೆ ಕಾಪಾಡ್ತಿದ್ದಾನೆ. ನಿನಗೆ ಅಷ್ಟೊಂದ್ ಆಸೆ ಇದ್ರೆ ಪಕ್ಕದಲ್ಲೋಗಿ ಮಲ್ಕೋತ್ಯಾ? ಏನಪ್ಪಾ, ನೀನ್ ಇಲ್ಲೇ ಇರೋ, ನಾನು ಹೋಗಿ ಊಟ ತರ್ತೀನಿ. ಊಟ ಎಲ್ಲ ಬೇಡಣ್ಣ, ಫೋನಲ್ಲಿ ಚಾರ್ಜ್ ಇಲ್ಲ. ಏನೇನೋ ವ್ಯವಸ್ಥೆ ಮಾಡ್ತೀರಾ, ಒಂದ್ ಚಾರ್ಜರ್ ವ್ಯವಸ್ಥೆ ಮಾಡ್ಕೊಡಿ. ಏನೋ ಚಾರ್ಜರ್ ಇದೆಯಾ? ಮಲೆಯಾರ್ಸಿ ಹತ್ರ ಐತೆ. ಮಲೆಯಾರ್ಸಿ. ಹೌದಲ್ಲ. ಏನಪ್ಪಾ ತಮ್ಮ, ಅಲ್ಲಿ ನೋಡು, ಅಲ್ಲಿರುತ್ತೆ, ಅಲ್ಲಿ ಹೋಗಿ ತಗೋ. ಅಣ್ಣ ನೀವೇ ಇಸ್ಕೊಡಿ ಅಣ್ಣ. ಅಲ್ಲಪ್ಪ, ಅಯ್ಯೋ, ಅದು ನಮ್ಮನೆ ಇದ್ದ ಹಾಗೆ ಅಲ್ಲೋಗಿ ತಗೊಳಕ್ ಆಗಲ್ವಾ? ಹೋಗಿ ಎತ್ಕೊಳಪ್ಪ. ಏಯ್ ಬರೋ, ಹೋಗಿ ಊಟ ತರೋಣ. ನೀನ್ ಹೋಗಿ ಎತ್ಕೊಳಪ್ಪ. ಇವ್ರು ಇಲ್ಲೇ ಇರ್ಲಿ, ನೀನ್ ಮಾತಾಡ್ದೇ ಇದ್ರೆ ಸಾಕು. ಏನದು ಫೋನಲ್ಲಿ ಆಫ್ ಮಾಡ್ಕೊಂಡಿದ್ಯಾ? ನಾನ್ ಆಫ್ ಮಾಡ್ಲಿಲ್ಲ, ತಾನಾಗಿ ಆಫ್ ಆಯ್ತು. ನನ್ನ ಇಲ್ಲಿ ಸಿಕ್ಕಾಕ್ಸಿದ್ಯಲ್ಲ. ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಆ ಪೊಲೀಸ್ನವರು ಅವನ ಹೆಂಡತಿ ಕೈಲಿ ಬಡ್ಡಿ ಕೇಸು ಅಂತ ಬರ್ಸ್ಕೊಂಡ್ಬಿಟ್ಟು ಕೇಸ್ ಹಾಕ್ಬಿಟ್ಟು ನನ್ನಿಂದನೇ ದುಡ್ಡು ತಿಂತವ್ರೆ. ಅಯ್ಯಯ್ಯೋ, ಹೌದಾ? ನನ್ ಜೊತೆ ಬಂದಿದ್ದಕ್ಕೆ ನಿನ್ ಮೇಲೂ ಕೇಸ್ ಆಗೈತೆ. ನೀನ್ ಇಲ್ಲಿಗೆ ಬಂದ್ರೆ ನೀನು ಸಿಗಾಕೋತ್ಯಾ. ನಿನ್ ಪುಣ್ಯ ತಪ್ಪಿಸ್ಕೊಂಡೆ ಅನ್ಕೋ. ಮಾಮ, ಏನ್ ಹೇಳ್ತಾ ಇದೀಯಾ? ಮಾಮ, ಹಲೋ. ಯೋ, ಯಾರನ್ ಕೇಳಿ ಚಾರ್ಜರ್ ತಗೊಂಡೆ? ಏನಾದ್ರೂ ತಗೋಬೇಕಾದ್ರೆ ಕೇಳ್ಬಿಟ್ಟು ತಗೋಬೇಕು ಅಂತ ಗೊತ್ತಿಲ್ವಾ?
ಚಾರ್ಜರ್ ಅಂತ ಕರೆಕ್ಟ್ ಆಗಿ ಹೇಳಕ್ ಬರಲ್ಲ, ಸುಮ್ನೆ ಬಾಯಿ ಬುಡ್ಕಿ ಬಂದ್ಬಿಟ್ಲು ನಾ ಹತ್ರಕ್ಕೆ. ಏನ್ ಹೇಳ್ದೆ? ಅಜ್ಜಿಗೆ ಎಷ್ಟು ಮಕ್ಳಾಗವೆ ಅಂತ ಕೇಳ್ತಾ ಇದ್ದೆ. ಈ ಭಯ ಇರ್ಲಿ. ಭಯ ಪಟ್ಟೆ. ಎಷ್ಟು ಮಕ್ಳು ಅಂತ ಕೇಳಿದ್ದಕ್ಕೆ ಉತ್ತರ ಕೊಡದೆ ಹೋಗ್ತಿದ್ದಾಳ್ ನೋಡಿದ್ಯಾ? 6 ಹೆತ್ತು ಅನಾಥೆ ಆಗಿ ಬದುಕ್ತಿದೀನಿ. ಏನ್ ಮಗ, ಏನೋ ಕೇಳ್ತೀನಿ ಕೋಪಿಸ್ಕೊಳಲ್ಲ ತಾನೆ? ಇಷ್ಟಕ್ಕೆ ಕೋಪ ಮಾಡ್ಕೊಂಡಿಲ್ಲ, ನಿನ್ ಮೇಲೆ ಮಾಡ್ಕೋತೀನ. ಈ ಪೆಟ್ಗೆಲಿ ತಣ್ಣಗಾಗತ್ತಾ ಇಲ್ಲ ಸುಟ್ಟೋಗತ್ತಾ? ಅದ್ರ ಹೆಸರೇ ಐಸ್ ಬಾಕ್ಸು. ಹೆಸರಿಗೆ ತಕ್ಕಂಗೆ ಕೆಲಸ ಮಾಡುವಂತ ವ್ಯಕ್ತಿಗಳ ತರಾನೇ ಇದು ಒಂದು. ಈ ಬಿಸಿಲಲ್ಲೂ AC ಹಾಕ್ದಂಗೆ ಕೂಲ್ ಆಗಿರುತ್ತೆ. ಕನೆಕ್ಷನ್ ಕೊಡ್ಬೇಕಾದ್ರೆ ಇಷ್ಟೊಂದ್ ತೊಂದ್ರೆ ಆಯ್ತಲ್ಲ, ಒಳಗಡೆ ಏನಾದ್ರೂ ಶಾಕ್ ಹೊಡಿಯತ್ತಾ ಏನೋ? ಸತ್ತಿರೋ ಹೆಣಕ್ಕೆ ಶಾಕ್ ಹೊಡೆದ್ರೆ ಎಷ್ಟು ಬಿಟ್ರೆಷ್ಟು? ಕತೆ ಮುಗೀತಲ್ಲ, ಕೊನೆಗೊಂದ್ ಸಂತೋಷವಾಗಿ ಹೋಗ್ಬೇಕು ತಾನೆ. ಇಲ್ಲಪ್ಪ, ಒಂದ್ ಸಂದೇಹ ಬಂತು ಕೇಳ್ದೆ. ಪನ್ಬೇಡ, ಈ ವರ್ಷ ಬರ್ಡೇ ಯಾವಾಗಣ? ಹೋದ್ ವರ್ಷ ಕೊಡ್ಸಿದ್ ಬಿರಿಯಾನಿ ಸ್ಮೆಲ್ ಇನ್ನೂ ಹಂಗೆ ಐತೆ. ಏನ ನೀನ್ ಒಳ್ಳೆ ನನ್ ತಲ್ ನೋವು ನನಗೈತಿಲ್ಲಿ. ಏನ್ ಸೇಟು ಚೆನ್ನಾಗಿದ್ಯಾ? ಓ ಬನ್ನಿ ಪನ್ಬು ಸರ್, ಊರ್ಗೆ ಫೈನಾನ್ಸ್ ಮಾಡ್ದೆ. ಹೇಳೋದಕ್ಕೆ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತಪ್ಪ. ಒಬ್ಬ ಕಾಸು ಇಲ್ದವನು ಕಾಸು ಕೊಟ್ಬಿಟ್ಟು ನಾಯಿ ಪಾಡ ಅನ್ಬೋಸಂಗ್ ಆಗೈತಿ ಈಗ. ನನ್ನ ಹತ್ರ ದುಡ್ಡು ತಗೊಳಕ್ ಬರೋ ಪ್ರತಿಯೊಬ್ರು ತಗೊಳ್ಳೋ ದುಡ್ಡಿಗೆ ಚಿನ್ನನೋ ಇಲ್ಲ ಬೆಳ್ಳಿನೋ ಅಡ ಇಟ್ಟು ದುಡ್ಡು ತಗೊಂಡು ಹೋಗ್ತಾರೆ. ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೂ ಅವ್ರು ಅಡ ಇಟ್ಟಿರೋ ವಸ್ತು ನಮ್ಮ ಹತ್ರ ಇರುತ್ತೆ ನೋಡಿ. ನಮ್ಮ ಹತ್ರ ದುಡ್ಡು ತಗೊಂಡವ್ರ ಹಿಂದೆ ನಾವ್ ಯಾವತ್ತೂ ಹಿಂದೆ ಹೋಗಲ್ಲ ನೋಡಿ. ಅವ್ರ ವಸ್ತು ನಮ್ಮ ಹತ್ರ ಇರೋದ್ರಿಂದ ಅವರೇ ನಮ್ಮ ಹತ್ರ ಬರ್ತಾರೆ. ಆದ್ರೆ ನೀವು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಅವ್ನ ಹಿಂದೆ ಲಬೋ ಲಬೋ ಅಂತ ಓಡಾಡ್ತೀರಾ. ಏನಾದ್ರೂ ಸಮಸ್ಯೆ ಆದ್ರೆ ನಿಮ್ ಮುಂದೆ ಕೈ ಕಟ್ಕೊಂಡು ದುಡ್ಡು ಇಸ್ಕೊಂಡೋನು ನಿಮ್ಗೆ ಕೈ ತೋರ್ಸ್ ಮಾತಾಡ್ತಾನೆ. ಅದು ನಿಮ್ಮೋರೆ. ಅಬ್ಬಬ್ಬಾ, ತುಂಬಾನೇ ಮಾತಾಡ್ತಾರೆ. ಈ ಖಾಲಿ ಪೇಪರ್ಗೆಲ್ಲ ಏನ್ ವ್ಯಾಲ್ಯೂ ಇದೆ ನೀವೇ ಹೇಳಿ? ಎಲ್ಲಾನು ಕಳ್ಕೊಂಡು ಕಷ್ಟ ಅಂತ ಬರೋಣ ಹತ್ರ ಇರೋದನ್ನು ಕಿತ್ಕೊಳ್ಳೋಕೆ ನಮಗ್ ಮನ್ಸು ಬರಲ್ಲ. ಹಣ ಮಾತ್ರ ಅಲ್ಲ, ಹಣ ಕೇಳೋನ್ ಮನ್ಸನ್ನು ಅರ್ಥ ಮಾಡ್ಕೋಬೇಕು. ಈಗ ಅದಕ್ಕೆ ನನಗೆ ದೊಡ್ಡ ಸಮಸ್ಯೆ ಆಗೈತೆ. ಟೈಮಿಗೆ ಸರಿಯಾಗಿ ಬಡ್ಡಿ ಕೊಡ್ತೀನಿ ಸೇಟು. ಸರಿ, ನಾನು ಬರ್ತೀನಿ ಆಯ್ತಾ? ಸೊಮೆ, ನಿಮ್ಮೊಳ್ಳದಕ್ಕೆ ಹೇಳಿದೆ ಸೊಮೆ, ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡು ಸೇಟು, ನೀನ್ ವ್ಯಾಪಾರ ನೀನ್ ಮಾಡ್ತೀಯ. ನೀನು ಮನ್ಸಲ್ಲಿ ಏನೋ ಇಟ್ಕೋಬೇಡ, ತಗೋ ತಿನ್ನು. ಲವ್, IPL ಮ್ಯಾಚ್ ನೋಡ್ಬೇಕು. ಸೋನಿ ಮ್ಯಾಕ್ಸ್ ಯಾರ ಹತ್ರ ಇದೆಯಾ ಅಂತ ಕೇಳಿ ನೋಡು. ಮ್ಯಾಕ್ಸ್ ಅಂದ್ರೆ ಇರಪ್ಪ, ಮ್ಯಾಕ್ಸ್ ಅಂದ್ರೆ ಮಲಯಾರ್ಸಿಗೆ ಗೊತ್ತಿರೋದು. ಏಯ್, ಮಲಯಾರ್ಸಿನ್ ಕರ್ಕೊಂಡ್ ಹೋಗೋ. ಬಾಣ ಅಕ್ಕ, ಅಣ್ಣ ಕರೀತಿದ್ದಾರೆ. ಮಲಯಾರ್ಸಿ, ಈ ಕ್ರಿಕೆಟ್ ನೋಡೋ ಅಂತ ಯಾವ್ದೋ ಅಣ್ಣ, ಅದ್ಯಾವ್ದೋ ಚಾನಲ್ ಹೆಸರು ಹೇಳ್ದಲ್ಲ, ಯಾವ್ದಣ್ಣ ಅದು? ಲೇ, ಮ್ಯಾಥ್ಸ್ ಅಲ್ಲ ಸೈನ್ಸು ಅಲ್ಲ, ಅದು ಸೋನಿ ಮ್ಯಾಕ್ಸು. ಅದು ಪೇ ಚಾನಲ್. ಅದ್ ನಮ್ಮೂರಲ್ಲಿ ಬರಲ್ಲ. ನಮ್ಮೂರಲ್ಲಿ ಇರೋರೆಲ್ಲ ತುಂಬಾ ಹೆದರ್ಕೋತಾರೆ ಅಣ್ಣ. ಅದ್ರಲ್ಲಿ ದೆವ್ವದ ಫಿಲ್ಮ್ ಎಲ್ಲ ಆಗ್ತಾರಂತಲ್ಲ, ಅವರೆಲ್ಲ ಇದನ್ನೆಲ್ಲ ನೋಡಲ್ಲ ಅಣ್ಣ. ಲೇ, ದೆವ್ವ ನೋಡೋ ಚಾನಲ್ ಅಲ್ಲ ಕಣೋ, PAY, ಪೇ ಚಾನಲ್. ದುಡ್ಡು ಕೊಟ್ಟು ಹಾಕ್ಸ್ಕೋಬೇಕು. ಗೂಬ್ ನನ್ನ ಮಗ, ಚಾರ್ಜರು ಇಲ್ಲ, ಚಾನಲ್ಲು ಇಲ್ಲ, ಸುಮ್ಮನೆ ಬಂದು ಸಿಕ್ಕಾಕೊಂಡಲ್ಲ. ಏಯ್, ಪೇಪರ್ ಆದ್ರೂ ಸಿಗುತ್ತೇನಾ? ಬೆಳಗ್ಗೆ 6:15 ಫಸ್ಟ್ ಬಸ್ ಅಲ್ಲೇ ಬಂದ್ಬಿಡುತ್ತೆ. ಅದಾದ್ಮೇಲೆ ಬಸ್ಸು ಸಾಯಂಕಾಲ 6:15. ಅದಾದ್ಮೇಲೆ ಆಮೇಲೆ ಬಾನಲ್ಲಿ ಚಂದ್ರ ಮಾತ್ರ ಬರೋದು. ಹಲೋ, ತಗೊಳ್ಳಿ ಚಾರ್ಜರ್. ಬೆಳಗ್ಗೆ ಕೊಟ್ಬಿಡಿ. ಚಾರ್ಜರ್ ಅಲ್ಲ, ಚಾರ್ಜರ್. ಅಣ್ಣ ಅಣ್ಣ, ಲೇ ದಿನೇಶ, ಬಸ್ ಅವನು ಅಂಗಡಿ ಮುಂದೆ ಪೇಪರ್ ಇಟ್ಬಿಟ್ಟು ಹೋಗ್ತಾನೆ. ಅಜ್ಜಿ ಕೆಳಗ್ ಬರಕ್ಕಿಂತ ಮುಂಚೆ ಎತ್ಕೊಂಡ್ ಬಂದ್ಬಿಡು. ಅಣ್ಣ ನಡಿ, ಬೈಲ್ ಹತ್ರ ಹೋಗ್ಬಿಟ್ಟು ಬರೋದ. ಲೇ, ವಿದೇಶಕ್ಕೆ ಹೋದಂಗೆ ಹಂಗೆ ಹೇಳ್ತಾ ಇದೀಯಾ? ನಿಧಾನ ಕೇಳ. ಎಷ್ಟೇ ಅವಸರ ಇದ್ರು, ಎಷ್ಟೇ ಅರ್ಜೆಂಟ್ ಇದ್ರು, ನಿಧಾನಕ್ಕೆ ಬರೋ. ನೆನ್ನೆಯಿಂದ ಕೇಳ್ತಿದ್ದಲ್ಲ, ಅದಕ್ಕೆ ಸ್ಪೀಡ್ ಆಗಿ ಬರ್ತಾವನೆ. ನಿಧಾನಕ್ಕೆ ಬಾ. ಯಾಕಷ್ಟು ಅವಸರ ಪಡ್ತಿದ್ಯಾ? ಏನೋ ಇದು? ಮಾಲೆ ಮುರ್ಸು. ನಮ್ಮೂರಲ್ಲಿ ಬೆಳಗ್ಗೆನೆ ಬರೋದು. ಮತ್ ಬೆಳಿಗ್ಗೆ ಬರೋದು? ಅದು ಸಾಯಂಕಾಲ ಬರುತ್ತೆ. ಯಾವ್ದು ನಿಮ್ಮೂರು? ಬರೋಣ, ಬಾರ. மாலை முரசு காலை வரும், தந்தை பேப்பர் மாலை வரும், இதுதான் எங்க ஊரு, இதுதான் எங்க
ನೆಲಮದ್ದುಗಳಿರ್ತ ಹುಷಾರು ಕಾಲಿಟ್ಬಿಟ್ಯಾ. ಇದ್ರಿಂದ ಎಲ್ಲ ತಪ್ಪಿಸ್ಕೋತೀರಾ ಅಂದ್ರೆ ವೀರ ವಂಶದವರೇ ನೀವು ಅನ್ಸುತ್ತೆ. ಅಣ್ಣ ತಗೋ. ಏಯ್ ಇವಳು ಯಾವ ಕಾಲೇಜಲ್ಲಿ ಓದೋದು? ಕಾಲೇಜಾ? ನೀನೊಬ್ಬ ಅಣ್ಣ ಮಲೆ ಆರ್ಸಿ ಈಗ ತಾನೇ +2 ಸೇರ್ಕೊಂಡಿದ್ದಾಳೆ ಅಷ್ಟೇ. ಇನ್ನ +2 ಅಲ್ಲೇ ಇದ್ದಾಳ? ಹೌದಣ್ಣ, ಅವಳಿಗೆ ಗಣಿತ ಬರಲ್ಲ. ಪ್ರತಿ ವರ್ಷನೂ ಗಣಿತದಲ್ಲೇ ಫೇಲ್ ಆಗೋದು. ಏನೋ ಈ ವರ್ಷ ಕೊರೋನಾ ಬಂದಿದ್ದಕ್ಕೆ ಎಲ್ಲರನ್ನು ಪಾಸ್ ಮಾಡಿದ್ದಾರೆ. ಈಗ +2 ಬಂದಿದ್ದಾಳೆ. ಅವಳಿಗೆ ನಾಚಿಕೆ ಆಗಲ್ವೇನಾ? ಅವಳಿಗೆ ಯಾಕಣ್ಣ ನಾಚಿಕೆ ಆಗ್ಬೇಕು? ಡಬ್ ಮ್ಯಾಶ್ ಮ್ಯೂಸಿಕ್ ಆಪ್ ಅಲ್ಲಿ ಅವಳ ಪರ್ಫಾರ್ಮೆನ್ಸ್ ನೋಡಿ ಊರೇ ಬೆರ್ಗಾಗ್ಬಿಟ್ಟೈತೆ. ಯಾರನ್ ಬೇಕಾದ್ರೂ ನೋಡಿ ಒಂದು ಡಬ್ ಮ್ಯಾಶ್. ಇಲ್ಲಿ ನೋಡಿ ನನ್ ಜೊತೆ ಒಂದು ಡಬ್ ಮ್ಯಾಶ್ ಮಾಡೋಳೆ. ಸೂಪರ್ ಕಣ. ಏನ್ರಪ್ಪ ಇವ್ರಿಗೆ ಮಲೆ ಅರಸಿ ವಿಡಿಯೋ ತೋರಿಸ್ತಾ ಇದ್ದೀರಾ? ತಮ್ಮ ಮಲೆ ಅರಸಿ ಚಿಕ್ಕ ವಯಸ್ಸಿಂದ ನನ್ನ ಮಗಳ ಜೊತೆನೆ ಓದಿದ್ದು. ಎಲ್ಲಾ ವಿಷಯನೂ ಬರುತ್ತೆ, ಆದ್ರೆ ಗಣಿತ ಒಂದ್ ಬಿಟ್ಟು. ನನ್ನ ಮಗಳು ಅದೇ ಸ್ಕೂಲ್ನಲ್ಲೇ ಟೀಚರ್ ಆಗಿ ಬಂದ್ಮೇಲೂ ಇವಳು ಈಗಷ್ಟೇ PUC ಬಂದಿದ್ದಾಳೆ. ಅವ್ರ ಅಜ್ಜಿ ಯಾವ ನಾಯಿ ನನ್ ಮಕ್ಳಿಗೂ ನನ್ ಮೊಮ್ಮಗಳಿಗೆ ಸರಿಯಾಗಿ ಲೆಕ್ಕ ಹೇಳ್ಕೊಡಕ್ ಬರಲ್ಲ ಅಂತ ಎಲ್ಲಾ ಲೆಕ್ಕ ಟೀಚರ್ಗೂ ಬೈತಾ ಇರೋಳು. ಏನಾದ್ರು ಲೆಕ್ಕ ಗೊತ್ತಿದ್ರೆ ಬೇರೆ ಊರಲ್ಲಿ ಕಲೆಕ್ಟರ್ ಆಗಿರ್ಬೋದಾಗಿತ್ತು. ಇವನ್ ತಹಸೀಲ್ದಾರ್ ಆಗ್ತಿದ್ದ. ಹೋಗಿ ಸರಿಯಾಗಿ ಕುತ್ಕೊಂಡು ಓದೋ. ಲೆಕ್ಕ ಬರ್ದೇ ಇದ್ರು ಊರ್ ಸುತ್ಕೊಂಡಿದ್ದಾರೆ ಇವರು. ಅಣ್ಣ ನನಗೂ ಗಣಿತ ಬರಲ್ಲ. ಗಣಿತ ಎಲ್ಲ ದೊಡ್ಡ ವಿಷಯನೇ ಅಲ್ಲ ಕಣ, ಸಿಂಪಲ್ ಟೆಕ್ನಿಕ್. ಏನಪ್ಪಾ ಸಿಂಪಲ್ ಟೆಕ್ನಿಕ್ ಅಂತಿದ್ಯಾ? ನೀನ್ ಲೆಕ್ಕದಲ್ಲಿ ಹೇಗೆ? ಅಣ್ಣ ನಂಗೆ ಗಣಿತ ಮಾತ್ರ ಬರುತ್ತೆ. ಯಾವ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಗಣಿತಲ್ಲಿ ಮಾತ್ರ 100ಕ್ಕೆ 100. ಅದಕ್ಕೆ ಅಲ್ವಾ ನಾನು ಗಣಿತ ಮೇಸ್ಟರ್ ಆಗಿರೋದು. ನೀನ್ ಮಲೆ ಅರಸಿಗೆ ಹಂಗೆ ಆಪೋಸಿಟ್ ಕಣಪ್ಪ. ನಿನಗ್ ಲೆಕ್ಕ ಮಾತ್ರ ಬರುತ್ತೆ, ಅವಳಿಗೆ ಲೆಕ್ಕ ಬಿಟ್ಟು ಇನ್ನೆಲ್ಲ ಬರುತ್ತೆ. ತಗೋ ಬಟ್ಟೆ ಬದಲಾಯಿಸ್ಕೋ. ನಾನ್ ಮಲೆಯಪ್ಪನ ಫೋನ್ ಮಾಡ್ತೀನಿ. ಅವ್ನ್ ನಾಳೆ ಬಂದ್ಮೇಲೆ ಎಲ್ಲಾ ಕೆಲ್ಸನೂ ಮುಗಿಸ್ಬಿಟ್ಟು ನಿನ್ನ ಕಳಿಸ್ಕೊಡ್ತೀನಿ, ಸರಿನಾ? ಏನ್ ಷಣ್ಮುಗಣ್ಣ, ರೋಡ್ ಎರಡು ಕಡೆ ದೊಡ್ಡ ಮರಗಳಿದ್ದು ಇವಾಗ ಒಂದು ಕಾಣಿಸ್ತಿಲ್ಲ. ಅದೆಲ್ಲ ವರದಾ ಬಿರುಗಾಳಿ ಬಂದು ಎತ್ಕೊಂಡು ಹೋಯ್ತಪ್ಪ. ವರದಾ ಬಿರುಗಾಳಿ ಎತ್ಕೊಂಡು ಹೋಯ್ತಾ ಇಲ್ಲ ನಮ್ಮ MLA ವರದರಾಜನ ಎತ್ಕೊಂಡು ಹೋದ್ನ? ಏನಪ್ಪಾ ನೀನ್ ಹಿಂಗೆ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡಿ ಸೌದಿಗೆ ಹೋಗ್ಬಿಡ್ತೀಯ? ನಾವ್ ಇಲ್ಲೇ ಇರ್ಬೇಕು. ಸ್ವಲ್ಪ ಸುಮ್ನಿರು ಸ್ವಾಮಿ. ನೀವೆಲ್ರು ಹಿಂಗೆ ಸುಮ್ನೆ ಇದ್ಬಿಟ್ರೆ ಮುಂದಕ್ಕೆ ನಮ್ಮೂರು ಮರುಭೂಮಿ ಆಗೋದ್ರಲ್ಲಿ ಡೌಟ್ ಎಲ್ಲ ನೋಡು. ಸೌದಿ ಇಲ್ಲಿರೋರೆಲ್ಲ ಒಂಟೆಗಳನ್ನ ತಗೊಂಬಂದ್ ಇಲ್ಲಿ ಮೇಯಿಸ್ತಾರೆ. ಯಪ್ಪ ಏನೋ ಕಾರ್ ಸೌಂಡ್ ಬರ್ತಾ ಇದೆ. ಅವನಪ್ಪ ಕಾರ್ ಬರೋದ್ ಕಾಣ್ತೈತೆ. ಏನ್ ಇಷ್ಟೊಂದ್ ಜನ ಕೂತವ್ರೆ? ನಮ್ಗೆ ಇಷ್ಟೊಂದ್ ಜನ ಸಂಬಂಧಿಕರವ್ರ? ಅವ್ನ ಯಾರಾದ್ರೂ ಹಿಡ್ಕೊಂಬರ್ರಪ್ಪ. ಅವ್ರ ಅಮ್ಮಂಗ ಒಬ್ನೇ ಮಗ, ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ. ಬಾಮಲಿಯಪ್ಪ ಬಿಡ್ರಕೈನ, ನಾನು ಅಪೋಲೋ ಹಾಸ್ಪಿಟಲ್ ಲೈಸಿಂದ ಬರ್ತಾ ಇದ್ದೀನಿ. ಏನೋ ಹೇಳ್ಬಿಟ್ಟೋದೆ ನಾನು ನಿಮ್ಗೆ. ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ದುಡ್ಡು ಕಳಿಸ್ತಾ ಇದ್ದೆ ತಾನೆ. 4 ವರ್ಷದಿಂದ ದುಡ್ಡನ್ನ ಇಷ್ಟ ಬಂದಂಗ ಖರ್ಚು ಮಾಡಿ ನಮ್ಮ ಅಮ್ಮನ ಐಸ್ ಬಾಕ್ಸ್ ಅಲ್ಲಿ ಮಲಗಿಸಿದಿರಲ್ಲ. ಯಾಕಪ್ಪ ಇವ್ರಿಗೆ ಬೈತಾ ಇದೀಯಾ? ಕೊರೋನಾ ಟೈಮ್ ಅಲ್ಲೇ ಸ್ಟ್ರಾಂಗ್ ಆಗಿದ್ದೀನಿ ಮುಕ್ಕಿ. ಕೊರೋನಾ ಹೋದ್ಮೇಲೆ ಸತ್ತೋಗ್ಬಿಟ್ಲು. ಅದಕ್ಕೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಕೊರೋನಾ ಟೈಮ್ ಅಲ್ಲೇ ನಮ್ಮಮ್ಮ ಟಿಕೆಟ್ ತಗೋಬೇಕಾಗಿತ್ತು ಅಂತ್ಯಾ? ನೀನ್ ಯಾಕೆ ಹೇಳ್ತಾ ಇದ್ಯಾ? ನೀನ್ ಕೇಳಿದ ಐಫೋನ್ ಕಾರಲ್ಲಿದೆ ನೋಡು. ಬಾಪ ಈಗಪ್ಪ ಮಕ ನೋಡ್ಲಿ ಅವನು. ಏನ್ ನಾನು ಇಲ್ಲಿ ಬರ್ತಿದ್ದಂಗೆ ಡ್ರಾಮಾ ಜಾಸ್ತಿ ಮಾಡ್ತಾರಂಗಿದೆ. ಮಲೆಯಪ್ಪಣ್ಣ ಬಂದಿದ್ದಾನೆ, ಕಣ್ ತೆರೆದು ನೋಡು. ನಮ್ಮಮ್ಮಂಗ್ ಬದುಕಿರೋವಾಗ್ಲೇ ಕಣ್ ಸರಿ ಕಾಣ್ತಿರ್ಲಿಲ್ಲ. ಇವಾಗ ಕಣ್ಬಿಟ್ಟು ನೋಡಿದ್ರೆ ಹೆಂಗ್ ನೋಡ್ಬಿಡ್ತಾರೆ. ಸುಮ್ನೆ ಸೌದಿಲ್ ಒಂದ್ ದಿವ್ಸ ರಾಜ ನನ್ನ ಇನ್ವೈಟ್ ಮಾಡಿ ಪಾರ್ಟಿ ಕೊಟ್ರು. ಅವಾಗ ಏನಂದ್ರು ಗೊತ್ತಾ? ಮರುಭೂಮಿಲಿ ನಿನ್ ಕಣ್ಣಿಗೆ ಸ್ವಲ್ಪನೂ ಮಣ್ಣು ಬೀಳಬಾರ್ದು, ಈ ಕನ್ನಡಕ ಹಾಕು ಅಂತ ಕೊಟ್ರು. ಈ ಕನ್ನಡಕನ ನಮ್ಮ ಅಮ್ಮನಿಗೆ ಹಾಕಿ ಆ ಸೌಂದರ್ಯ ನಾನು ನೋಡ್ಬೇಕು. ಕೊನೆವರೆಗೂ ಈ ಕನ್ನಡಕಕ್ಕೆ ಯಾವನು ಕೈ ಹಾಕ್ಬಾರ್ದು. ಅರ್ಥ ಆಯ್ತಾ? ಕಣ್ಣನ್ನ ಯಾರಾದ್ರೂ ಕೊನೆ ಸಲ ನೋಡ್ಬೇಕು ಅಂತಿದ್ರೆ ಬೇಗ ನೋಡ್ಕೊಳ್ರಪ್ಪ. ಈ ಕಡೆ ಬಂದಿದ್ದಾರೆ. ಕನ್ನಡಕ ಯಾವನು ಬಿಚ್ಚಬಾರ್ದು, ಗೊತ್ತಾಯ್ತಾನೆ? ನೀವ್ ಪ್ರೀತಿ ಮಾಡೋರ್ ಜೊತೆ ನೀವ್ ಪ್ರೀತಿಯಿಂದ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾನ್ ತಿಳಿಸ್ಕೊಡ್ತೀನಿ. ಬನ್ನಿ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನ್ರ ನೋಡ್ತಾ ಇದೀರಾ? ಏನಿಲ್ಲ ಅಣ್ಣ, ಸುಮ್ನೆ ಬಚ್ಚಿಟ್ಕೊಂಡು ನೋಡ್ತಾ ಇದೆಯಲ್ಲ, ಏನದ್ ಹೇಳು? ನಿಜ ಅಣ್ಣ, ಏನಿಲ್ಲ. ಏನು ಇಲ್ದೇನೆ ಬಚ್ಚಿಟ್ಕೋತಾ ಇದೆಯಾ? ಸುಳ್ಳು ಹೇಳ್ತಿದ್ದಾನಣ್ಣ. ಅವಾಗ್ಲಿಂದ ಯೂಟ್ಯೂಬ್ ಅಲ್ಲಿ ಯಾವ್ದೋ ಲಕ್ಕಿ ಅನ್ನೋ ಹುಡುಗಿ ನೋಡ್ತಿದ್ದಾನೆ. ಹೌದೇನೋ ರಾಜ? ಸುಮ್ನೆ ಟೈಮ್ ಪಾಸ್ ಅಣ್ಣ. ಟೈಮ್ ಪಾಸಾ? ಟೈಮ್ ನ ಕರೆಕ್ಟ್ ಆಗಿ ಪಾಸ್ ಮಾಡೋದ್ ಕಲಿಬೇಕು. ಆಗ್ಲೇ ನೀನ್ ಒಂದ್ ಕಡೆ ಹೋಗಿ ಬಾಸ್ ಆಗೋದು. ಬಿಗ್ ಬಾಸ್ ಅಣ್ಣ. ಬಿಗ್ ಬಾಸ್ ಆಗ್ತೀಯೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಜಸ್ಟ್ ಬಾಸ್ ಆದ್ರೂ ಆಗ್ತೀಯಾ? ನಾನು ಚೆನ್ನಾಗಿ ಓದ್ತೀನಣ್ಣ, ಆದ್ರೆ ಗಣಿತ ಮಾತ್ರ ತಲೆಗೆ ಹತ್ತಲ್ಲ. ಮೇಷ್ಟ್ರು ನಾನು 9ನೇ ಮಗ್ಗಿ ಹೇಳೋದ್ನ ಕೇಳಿ ಮಂಡಿ ಉರ್ಸಿದ್ರು. ಅದಕ್ಕೆ ನಾನು ಸ್ಕೂಲಿಗೆ ಹೋಗೋದೇ ಬಿಟ್ಬಿಟ್ಟೆ.
ನಾನ್ ನಿನಗೆ 9ನೇ ಮಗ್ಗಿನ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನಿನಗೆ 9 ಮೂರ್ಲಿ ಬೇಕು ಅಂದ್ರೆ 3 ತಗೋ. 3 ಇದ್ರಲ್ಲಿ ಒಂದ್ ತೆಗಿ. 2 ಇದ್ಯಾ? 9ರಲ್ಲಿ 2 ತೆಗೆದ್ರೆ ಎಷ್ಟು ಉಳಿಯುತ್ತೆ? 7. 7 ಪಕ್ಕಕ್ಕೆ ಸೇರ್ಸಿದ್ರೆ 27. 9 ಮೂರ್ಲಿ 27. ಅಷ್ಟೇ. ತುಂಬಾ ಸಿಂಪಲ್ ಕಣ. ಎಲ್ಲಣ್ಣ ಕಲ್ತ್ಕೊಂಡ್ರಿ ಈ ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದೀರಾ? ಎಲ್ಲ ಯೂಟ್ಯೂಬ್ ಅಲ್ಲಿ ಕಣ. ಯೂಟ್ಯೂಬ್ ಅಲ್ಲ? ಹೌದು ಕಣ. ನೀನ್ ಐಲಕ್ಕಿ ಆಲಕ್ಕಿ ಅಂತ ಹುಡ್ಕೋದ್ಬಿಟ್ಟು ಗಣಿತ ವಿಡಿಯೋ ಅಂತ ಹುಡುಕಿದ್ರೆ 1000 ವಿಡಿಯೋ ಬರುತ್ತೆ. ಹೌದಲ್ವೇನೋ? ಇದನ್ನ ಹಿಂಗೂ ಯೂಸ್ ಮಾಡ್ಬೋದು. ತಗೋ ನೋಡು. ಅಣ್ಣ ಬಂದು 3 ದಿನ ಆಯ್ತಣ್ಣ. ಅವ್ರು ಯಾರೋ ಸೌದಿಯಿಂದ ಬಂದಾಯ್ತಲ್ಲ, ಬಾಡಿ ಯಾವಾಗ ಎತ್ತಾರೆ ಅಂತ ಕೇಳಿದ್ರೆ ಚೆನ್ನಾಗಿರೋದು. ಅಯ್ಯೋ ಇರಪ್ಪ, ನೀನ್ ತುಂಬಾನೇ ಕಷ್ಟಪಟ್ಟಿದ್ಯಾ. 2 ದಿವಸದಿಂದ ಎದೆ ಉರಿ, ಎದೆಲೆಲ್ಲ ಗ್ಯಾಸು ಅನ್ಸುತ್ತೆ. ಒಂದ್ ಸೋಡಾ ಕುಡ್ದು ಹೋಗೋಣ. ಅಜಯ್, ಕೂಲಾಗಿ ಒಂದ್ ಸೋಡಾ ಕೊಡು. ಸೋಡಾ ಐತೆ ಸಣ್ಮುಖ, ಕೂಲ್ ಆಗಿಲ್ಲ. ಯಾಕೇನಾಯ್ತು? ನನ್ ಗಂಡ ಇದ್ದಾಗ ತಗೊಂಡಿದ್ ಫ್ರಿಡ್ಜು, ಅದಕ್ಕೂ ವಯಸ್ಸಾಗುತ್ತಲ್ಲ. ಊರಲ್ಲಿರೋದು ಒಂದೇ ಅಂಗಡಿ, ಒಂದ್ ಹೊಸ ಫ್ರಿಡ್ಜ್ ತೆಗ್ದು ಹಾಕದಲ್ವಾ? ಇಲ್ಲಿ ನಡೆಯೋ ವ್ಯಾಪಾರಕ್ಕೆ ಹೊಸ ಫ್ರಿಡ್ಜ್ ಬೇರೆ ತಗೋಬೇಕು. ಏಯ್, ಮುತ್ತಮ್ಮನ ಅಂಗಡಿಗೆ ಒಂದ್ ಸಿಗರೇಟ್ ತಗೊಂಬೋಗ. ಏನೋ ಸಿಗರೇಟಾ? ಏನಣ್ಣ ಊರಲ್ಲಿರೋ ತನಕ ಸಿಗರೇಟ್ ಸೇದಲ್ಲ ಅಂದಿದ್ದೆ, ಸೇದೋರ್ಗೆಲ್ಲ ಹೊಡಿತಾ ಇದ್ದೆ. ಈಗ ಚಿಕ್ಕಮ್ಮ ಸತ್ ಮಲಗಿರ್ಬೇಕಾರೆ ಯಾಕೆ ಸಿಗರೇಟ್ ಸೇದ್ಬೇಕು ಅಂತಿದ್ಯಾ? ನಮ್ಮಮ್ಮ ಸತ್ತಿದ್ದಕ್ಕೆ ಸೇತಾ ಇರೋದು. ಮುಂಚೆ ನಾನು ಬೇಜಾನ್ ಸಿಗರೇಟ್ ಸೇತಾ ಇದ್ದೆ. ಒಂದ್ಸಲ ನಾನು ಸಿಗರೇಟ್ ಸೇದದ್ ನೋಡಿ ನಮ್ಮಮ್ಮ ಪರ್ಕೆಲ್ ಹೊಡೆದಿದ್ರು. ಓ, ಅವತ್ತೇ ನೀನು ಸಿಗರೇಟ್ ಸೇದಲ್ಲ ಅಂತ ಅಮ್ಮನ್ಗೆ ಮಾತ್ ಕೊಟ್ಟೆ ಅಲ್ವಾ? ಹೌದು. ಇನ್ಮೇಲೆ ನೀನ್ ಸಿಗರೇಟ್ ಸೇದಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ನನ್ ಕೈಲಿ ಆಣೆ ಮಾಡಿಸ್ಕೊಂಡೆ. ನನ್ನ ಮಾತು ನಾನು ಉಳಿಸ್ಕೊಂಡೆ. ಆದ್ರೆ ಮಾತಪ್ಪ ಅಲ್ಲಿ ಮಲ್ಗಳು ನೋಡು. ಏಯ್, ಹೋಗ್ ಸಿಗರೇಟ್ ತಗೊಂಬರ. ಏಯ್, 2 ತಗೊಂಬಾರೋ. ಏನು 2? ನಾನು ಕೇಳೋದು ಒಂದೇ ಅಲ್ವಾ? ಒಂದ್ ಸೇಫ್ಟಿಗೆ ಅಷ್ಟೇ. ಯಾರಿಗೆ? ನಿನಗೇನೆ. ಏನಪ್ಪ ಮಲೆಯಪ್ಪ, ಏನಣ್ಣ? ನೋಡಪ್ಪ, ಇವ್ರೇ ಆ ಫ್ರೀಸರ್ ಬಾಕ್ಸ್ ನ ತಗೊಂಡ್ ಬಂದಿದ್ದು. 2-3 ದಿವಸದಿಂದ ಊರಲ್ಲೇ ಸುತ್ತಿದ್ದಾರೆ. ಅಮ್ಮನ್ ಬಾಡಿ ಯಾವಾಗ ಎತ್ತದು ಅಂತ ಗೊತ್ತಾದ್ರೆ ಇವ್ರನ್ನ ಊರು ಕಳ್ಸೋ ಏರ್ಪಾಟ್ ಮಾಡ್ತೀನಿ. ಪ್ಲೀಸ್ ಕಮ್. ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಆಕ್ಚುಲಿ ಕಡೆಗಾಲದಲ್ಲಿ ನಾನು ನಮ್ಮಮ್ಮನ್ ನೋಡ್ಕೋಬೇಕಾಗಿತ್ತು, ಆದ್ರೆ ಬಿಟ್ಟು ಹೋಗ್ಬಿಟ್ಟೆ. ಅದ್ ನನ್ ತಪ್ಪು ಅಂತ ನಂಗೆ ಗೊತ್ತು. ಏನೋ ಬಂದ್ವಿ, ನೋಡಿದ್ವಿ, ಮಣ್ಣು ಮಾಡಿದ್ವಿ ಅನ್ನೋದು ಬಿಟ್ಟು ಇವತ್ತೊಂದು ಇಡೀ ದಿವಸ ನಮ್ಮಮ್ಮನ್ನ ಕಣ್ಪೂರ್ತಿ ನಾನು ನೋಡ್ಕೋಬೇಕು. ನನಗ್ ಜನ್ಮ ಕೊಟ್ಟು ನಮ್ಮಮ್ಮ ಒಂದೇ ಒಂದ್ ದಿವಸನೂ ನೆಮ್ಮದಿಯಾಗಿರ್ಲಿಲ್ಲ. ಪಾಪ ಇವತ್ತೊಂದ್ ದಿವಸ ಆದ್ರೂ ನೆಮ್ಮದಿಯಾಗಿರ್ಲಿ. ನಿನ್ಗೆ ಎಷ್ಟು ಬೇಕಾದ್ರೂ ಕೂತ್ಕೊಳ್ಳಪ್ಪ, ನಾನು ಅದೆಲ್ಲ ನೋಡ್ಕೋತೀನಿ. ಅಯ್ಯೋ ಪ್ಲೀಸ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಯಾರು ಇದೇನಣ್ಣ? ಮಡಿಸಿರೋ ಪೇಪರ್ನ ಬಿಚ್ಚದಂಗ್ ಬಿಚ್ತಾವ್ರೆ. ಓ, ಅಟ್ಯಾಕ್ ಪಂಡಿ ಬರ್ತಾವ್ರೆ. ಅಟ್ಯಾಕ್ ಪಂಡಿ ಅಂದ್ರೆ ಇವ್ರ? ಯಾಕೆ ಅಟ್ಯಾಕ್ ಪಂಡಿ ಅಂದ್ರೆ ವೀರ ಅನ್ಕೊಂಡ್ಯಾ? ಅವನ್ ಸ್ಟ್ರಾಂಗ್ ಆಗೇ ಇದ್ನಪ್ಪ. 6 ತಿಂಗಳು ಮುಂಚೆ ಅಟ್ಯಾಕ್ ಆಯ್ತು, ಅವತ್ತಿಂದ ಹೀಗಾಗ್ಬಿಟ್ಟ. ಊರಲ್ಲಿ 5-6 ಜನ ಪಾಂಡಿ ಇದಾರೆ, ಅದಕ್ಕೆ ಇವನ್ನ ಅಟ್ಯಾಕ್ ಪಾಂಡಿ ಅಂತ ಕರಿತೀವಿ. ಏಯ್, ನೋಡಿದೇನ್ರ ನಮ್ಮ ಅಣ್ಣ ಕುಡ್ದು ಹೆಂಗಾಗ್ಬಿಟ್ಟವನೆ? ಇಲ್ಲಪ್ಪ, ನಾವೀಗ ಅಷ್ಟೆಲ್ಲ ಕುಡಿಯೋದೇ ಇಲ್ಲ. ಅದೇನ್ ಕುಡಿಯಕ್ ಸಾಧ್ಯ? ನಾನ್ ದುಡ್ಡು ಕೊಡೋದನ್ನೇ ನಿಲ್ಸ್ಬಿಟ್ಟಿದ್ದೀನಲ್ಲ. ನಾಳೆಯಿಂದ ಕುಡಿಯಲ್ಲ ಅಣ್ಣ. ನೀವ್ ಕುಡಿಲಿಲ್ಲ ಅಂದ್ರೆ ಗೌರ್ಮೆಂಟ್ಗೆ ಲಾಸ್ ಆಗುತ್ತಲ್ಲ. ಏನಣ್ಣ ಹಿಂಗೂ ಹೇಳ್ತೀಯ ಹಂಗೂ ಹೇಳ್ತೀಯ? ನಾನ್ ಹಂಗೆ ಕಣ ಮಾತಾಡೋದು. ನಾನ್ ಸೌದಿಯಿಂದ ಬಂದಿರೋನು. ಮುಚ್ಕೊಂಡು ನಿಂತ್ಕೊಳ್ರ. ಈ ಊರಲ್ಲಿ ನಾನು ಕೆಲಸ ಇಲ್ಲದೆ ಓಡಾಡ್ತಿದ್ದಾಗ ಯಾವನೂ ಮರ್ಯಾದೆ ಕೊಡ್ತಾ ಇರ್ಲಿಲ್ಲ. ನಮ್ಮ ಹತ್ರ ದುಡ್ಡಿದ್ರೇನೆ ಗೌರವ ಮರ್ಯಾದೆ ಎಲ್ಲ. ಏನಣ್ಣ, ನಮ್ಮಮ್ಮನ ಮೇಲೆ ನನ್ಗಿಂತ ಜಾಸ್ತಿ ಅಫೆಕ್ಷನ್ ಇಟ್ಟವರಲ್ಲ, ಯಾರಣ್ಣ ಇವರು? ನಮ್ಮೂರಿನ ಮಹಿಳಾ ಸ್ವಸಹಾಯ ಸಂಘದವರು. ಇವ್ರಿಗೆ 100 ದಿನ ಕೆಲಸ ಕೊಡ್ಬೇಕಲ್ಲ, ಇವತ್ತಿನ ಕೆಲಸ ಇಲ್ಲ ಅಳೋದೇನೆ. ಇದಕ್ಕೆ ಎಷ್ಟು ಪೇಮೆಂಟ್? 300 ರೂಪಾಯಿ. ಅಲ್ಲಿ ಇಲ್ಲಿ ಕಮಿಷನ್ ಹೋಗಿ ಬರೋದಕ್ಕೆ 200 ರೂಪಾಯಿ ಸಿಗುತ್ತೆ. ತಲೆಗೆ 600 ಕೊಡ್ತೀನಿ. ಮುಚ್ಕೊಂಡಿರೋ ಕೇಳು. ಸೈಲೆಂಟ್ ಆಗಿರೋ ಕೇಳು. ಏಯ್, ಎಲ್ಲಾರು ಅಳೋದ್ ನಿಲ್ಸಿ. ನಮ್ಮಮ್ಮನ ಸಾವಿಗೆ ಬೇರೆ ಯಾರು ಅಳಬಾರ್ದು. ಅಳೋದನ್ನ ನಿಲ್ಸಿದ್ರು ನೋಡು. ಇಲ್ಲಿ ನೋಡೋಣ, ಕಡೆಗಾಲದಲ್ಲಿ ನಮ್ಮ ಅಮ್ಮನ ಕಡೆ ಜಾಸ್ತಿ ಗಮನ ಕೊಡ್ಲಿಲ್ಲ. ಇನ್ ಮುಂದಕ್ಕೂ ನಾನು ಅವಳ ನೋಡಕ್ ಆಗಲ್ಲ. ಅದಕ್ಕೆ ಈ ಸಾವನ್ನ ನಾವು ಹಬ್ಬದ ತರ ಆಚರಿಸ್ಬೇಕು. ಯಪ್ಪ, ಏನಣ್ಣ? ಏನಪ್ಪ ಈ ಪಟಾಕಿನ ಎಲ್ಲಿಂದ ತಗೊಂಡ್ರಿ? ಅದು ನಮ್ ಬಲರಾಮ ಇದನ್ನಲ್ಲ, ಹೌದು, ಅವನು ಎಲೆಕ್ಷನ್ ನಲ್ಲಿ ಗೆದ್ದಾಗ ಹೊಡಿಯೋದಕ್ಕೆ ಅಂತ ತೆಗೆದಿಟ್ಟಿದ್ದ. ಅವನಿಗೆ ಡೆಪಾಸಿಟ್ ಹೋಯ್ತು. ಸರಿ, ಸುಮ್ನೆ ಇಟ್ಟಿದ್ಯಲ್ಲ ಕೊಡೋ ಅಂತಂದ್ರೆ ಅವನು ಆನೆ ಬೆಲೆ ಕೇಳ್ದ. ಕುದುರೆ ಬೆಲೆ ಕೊಟ್ಟು ತಗೊಂಡ್ ಬಂದೆ. ನೀನ್ ಅಂತಿಂತವನಲ್ಲ, ಕಿಲಾಡಿ ನೀನು. ಸುಮ್ನೆ ತಾನಪ್ಪ ಬಿದ್ದಿತ್ತು. ಏನಜ್ಜಿ, ಏನಪ್ಪ ಅವನ್ ತಾಯಿ ಸಾವನ್ನ ಇಷ್ಟು ಆಚರಿಸ್ತಾ ಇದ್ದಾನೆ, ಇನ್ ಅವ್ರ ಅಪ್ಪ ಸತ್ತಾಗ ಇನ್ನೆಷ್ಟು ಆಚರಿಸಿದ್ನೋ. ಅವ್ರಪ್ಪ ಸತ್ತಾಗ ಅವನ್ ಚಿಕ್ಕ ಹುಡ್ಗ ಆಗಿದ್ದಲ್ಲ. ಹೌದು, ಅವ್ರಪ್ಪ ಹೆಂಗ್ ಸತ್ರು? ಅದನ್ನೇನ್ ಕೇಳ್ತೀಯ, ಕುರಿಯಿಂದ ಅವನ್ ಸತ್ತೋದ. ಏನ ಕುರಿಯಿಂದ ಸತ್ತೋದ್ನ? ಹೌದೌದು, ಸಂಕ್ರಾಂತಿ ದಿನ ಚೆನ್ನಾಗ್ ಕುಡಿದ್ಬಿಟ್ಟು ಅಲಂಗನಲ್ಲೂರ್ ದೇವಸ್ಥಾನದ ಜಾತ್ರೆ ದಿನ ದೇವಸ್ಥಾನದ ಬಸವ ಅನ್ಕೊಂಡು ಕುರಿ ಮೇಲೆ ಏರ್ಬಿಟ್ಟ. ಅದು ಇವನಿಗೆ ಚೆನ್ನಾಗ್ ಮರ್ಯಾದೆ ಮಾಡ್ತು.
ಗೂಳಿ ಕಾಳಗದಿಂದ ಸತ್ತಿದ್ರೆ ಮರ್ಯಾದೆ ಆದ್ರೂ ಇರ್ತಿತ್ತು. ಗಂಡ ಕುರಿಯಿಂದ ಸತ್ತ ಅನ್ನೋ ಬೇಜಾರಿಂದ ವೀರಮ್ಮ ಹಾಗೆ ಜೀವನ ಮಾಡಿದ್ಲು. ಅಣ್ಣ ಒಂದೊಂದು ಪಟಾಕಿಲು ನಮ್ಮ ಅಪ್ಪನ ಮಕ್ಕ ಕಾಣಿಸ್ತಾ ಇತ್ತಣ್ಣ. ಏನಪ್ಪ ಇವ್ರ ಮೇಲೇನೋ ಕೋಪ ಮಾಡ್ಕೊಂಡಿದ್ದಂತೆ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ಯಾರ ಮೇಲೆ? ಇವರೇ. ಇವ್ರುಗಳ? ಈ ನನ್ನ ಮಕ್ಕಳು ಕುಡ್ದಿದ್ರಿಂದಾನೇ ನಮ್ಮಮ್ಮ ಸತ್ತೋಗಿದ್ದು. ಇವ್ರು ಕುಡ್ದಿದ್ದಕ್ಕೆ ನಿಮ್ಮಮ್ಮ ಸತ್ತೋದಣ? ಏನ್ ಹೇಳ್ತಿದ್ಯಪ್ಪ ನನಗೆ ಅರ್ಥ. ಊರಲ್ಲಿ ನಮ್ಮಮ್ಮನಿಗೆ ಔಷಧಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಪ್ರತಿ ತಿಂಗಳು ಇವ್ರಿಗೆ ದುಡ್ಡು ಕಳಿಸಿ ನಮ್ಮಮ್ಮನಿಗೆ ಔಷಧಿ ತಂದ್ಕೊಡ್ರು ಅಂತ ಹೇಳಿದ್ದೆ. ಆ ದುಡ್ಡಲ್ಲಿ ಫುಲ್ ಕುಡ್ದು ನಮ್ಮಮ್ಮನ್ ಸಾಯಿಸ್ಬಿಟ್ರು. ಡೈ ನೀವಿಬ್ರು ನನ್ ಕಣ್ಮುಂದೆ ಇರ್ಬೇಡ್ರ, ಹೋಗ್ರ ಅಂದೆ. ಏನ್ರೋ ಇಂತ ಕೆಲಸ ಮಾಡಿದ್ದೀರಾ? ಹೋದ್ರೆ ಸರಿ, ಇಲ್ಲಾಂದ್ರೆ ಕುತ್ಕೊಂಡು ರಾತ್ರಿ ತಳ್ಬಿಡ್ತೀನಿ. ಹೋಗ್ರ ನನ್ ಮಕ್ಳ. ಹೋಗ್ರಪ್ಪ, ಅವನೇನೋ ಸಿಟ್ಟಲ್ಲಿದ್ದಾನೆ, ನೀವು ಕೆಳಗೆ ಹೋಗಿ. ಇವಾಗ ನಮ್ಮಮ್ಮನ ಮಗ ಕಾಣಿಸ್ತಾ ಐತೆ. ನಡೀರೋ, ಕೆಳಗೆ ನಡೀರೋ. ಲೈ 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 ಅವನಿಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ. ನೀವು ಮಾಡಿರೋ ಕೆಲ್ಸಕ್ಕೆ ನಿಮ್ಮ ಹತ್ರ ಮಾತಾಡ್ತಿರೋದೇ ದೊಡ್ಡ ವಿಷಯ. ತಗೋ, ನಿಮ್ಗೆ 2 ಟೋಕನ್ ಕೊಡ್ತೀನಿ. ನಾಳೆ ಇಲ್ಲಿ ಎಲ್ಲಾ ಕೆಲಸ ಸರಿಯಾಗಿ ಮುಗಿಸಿದ್ಮೇಲೆ ಈ ಟೋಕನ್ ತಗೊಂಡೋಗಿ ಗಿಣಿ ಹತ್ರ ಕೊಡ್ರಿ. ಅವ್ನು ನಿಮ್ಗೆ ವಾಟ್ರು, ಕ್ವಾಟ್ರು, ಸೈಡ್ ಡಿಶು ಎಲ್ಲ ಕೊಡ್ತಾನೆ. ಸರಿನಾ? ಹೋಗ್ರೋ. ಷಣ್ಮುಗಣ್ಣ. ಬಂದೆ. ಜಂಗಮ್ ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಸರ್ ಬನ್ನಿ ಸರ್. ಸರ್ ಕುತ್ಕೊಳ್ಳಿ. ಏನಮ್ಮ ಎದಳಮ್ಮ. ಸರ್ ಕುತ್ಕೊಳ್ಳಿ ಸರ್. ಸರ್ ಕುತ್ಕೊಳ್ಳಿ. ನೀನ್ ಈ ಕಡೆ ಬಾಮ. ಏನೋ ಷಣ್ಮುಗ ಸರ್, ಏನೋ ದೊಡ್ಡ ಹಬ್ಬದ ತರ ಮಾಡ್ತಾ ಇದೀರಾ? ಮರ್ಯಾದೆ ಸ್ಟೇಷನ್ ಅಲ್ಲಿ ಒಂದು ಮಾತು ಹೇಳ್ಬೇಕಲ್ವಾ? ಬೇರೆದಕ್ಕೆಲ್ಲ ಓಡ್ ಬರ್ತೀಯಾ? ಇದು ಗೊತ್ತಾಗಲ್ವಾ? ಸರ್ ಕೊನೆಗಳಿಗೆಲೇನೋ ಇವ್ರು ಆಸೆ ಪಟ್ರು. ನೀವು ತಪ್ಪಾಗಿ ತಿಳ್ಕೊಬೇಡಿ ಸರ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಇದೆಲ್ಲ ಒಂದು ಫಾರ್ಮಾಲಿಟೀಸ್ಗೆ. ತಮ್ಮ ಏನೋ ಸೌದಿಯಿಂದ ಬಂದಿದ್ದಾನೆ ಅಂತ ಕೇಳ್ಪಟ್ಟೆ. ಹೌದು. ಬೇಸಿಗೆ ಕಾಲ ಮುಗ್ದೋಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಅಣ್ಣ ಅವ್ರದೇನೋ ಫಾರ್ಮಾಲಿಟಿ ಅಂತ ಕೇಳ್ತಾವ್ರೆ, ಅದೇನ್ ಮುಗಿಸಿ. ನಾನು ನೋಡ್ಕೋತೀನಿ. ನೋಡ್ಕೋತಾ ಇದ್ದೆ ನೋಡಿ. ಸರ್ DSP ಲೈನಲ್ಲಿ ಇದ್ದಾರೆ, ಮಾತಾಡ್ಬೇಕು ಸರ್. ಸರ್ ಇಲ್ಲಿ ಅಲಗಮಲೈನಲ್ಲಿ ಬಂದೋಬಸ್ತ್ ಮಾಡ್ತಿದೀವಿ. ಸರಿ ಸರ್, ಹೋಗೋ. ಥ್ಯಾಂಕ್ ಯು ಸರ್. ತಗೊಳ್ರಿ ಷಣ್ಮುಗ. DSPಗೆ ಹೇಳಿ ಬಂದೋಬಸ್ತ್ಗೆ ಏರ್ಪಾಡು ಮಾಡಿ. ಸರಿ. ನಮ್ ಕಡೆಯವರು 40 ಜನ ಬರ್ತಾ ಇದಾರೆ. 40 ಜನ. ಸರಿ, 40 ಜನ ಏನ್ ಸರ್? 60 ಜನ ಬರ್ಲಿ. ನೀವು ಕುತ್ಕೊಳ್ಳಿ ಸರ್. ಏನ್ ಸರ್, ನಮ್ಮ ವೀರತಾಯಿ ವೀರಮ್ಮನ್ಗೆ ಇದೇ ತರ ಒಂದ್ ಮರ್ಯಾದೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಂದ್ರೆ ಪೊಲೀಸ್ ಕಡೆಯಿಂದ ಗೌರವನ? ಹೌದು. ಅದಕ್ಕೆಲ್ಲ CM ಆರ್ಡರ್ ಬೇಕು ಕಣ್ರಿ. ಸರ್ ನೀವೇನ್ ಅವ್ರು ಹೇಳೋದೆಲ್ಲ ಮಾಡ್ತೀರಾ ಅಥವಾ ಅವ್ರೇನ್ ನೋಡ್ತಾ ನಿಂತಿರ್ತಾರ? ಸರ್ ನಾವೇ ಅಡ್ಜಸ್ಟ್ ಮಾಡೋಣ. ನೀನೊಂದ್ ಕೆಲಸ ಮಾಡು, ದೊಡ್ಡ ಹಾರ ತಂದು ನನ್ ಕೈ ಕೊಡು. ಆ ಹಾರ ತಗೊಂಡೋಗಿ ಯೂನಿಫಾರ್ಮ್ ಅಲ್ಲಿ ನಾನೇ ಎಲ್ಲ ಮುಗಿಸ್ ಬರ್ತೀನಿ. ಈ ಐಡಿಯಾನು ತುಂಬಾ ಚೆನ್ನಾಗಿದೆ. ಗಿಣಿ ಬಾರ ಇಲ್ಲಿ. ಆ ಬಾವುಟ ತಗೊಂಡ್ ಬಾ. ಬಾವುಟ ಕೊಡು. ಸರ್ ನಾನು ಈ ಬಾವುಟನ ಅಜ್ಜಿ ಮೇಲೆ ಒದಿಸ್ಬಿಡ್ತೀನಿ. ಅದ್ರ ಮೇಲೆ ಹೂ ಹಾಕಿ ನೀವು ಸೆಲ್ಯೂಟ್ ಹೊಡೆದ್ರೆ ಅದ್ಭುತವಾಗಿರುತ್ತೆ. ಏನ್ ಫ್ಲಾಗ್ ಇದು? ನ್ಯಾಷನಲ್ ಫ್ಲಾಗು. ಕೊಡೆಯ ಇಲ್ಲಿ ತಗೊಳ್ರಿ. ಇದನ್ನ ತಗೊಂಡೋಗಿ ಜೀಪಲ್ಲಿ ಇಡಿ. ಸರಿ ಸರ್. ಈ ತರ ಮುಟ್ಟಾಳ್ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರೆ ಬಾವುಟಕ್ಕೆ ಅವಮಾನ ಮಾಡ್ತೀಯ ಅಂತ ಒಳಗಾಕ್ಸ್ಬೇಕಾಗತ್ತೆ. ಸರಿ, ಪಾಕಿಸ್ತಾನದ ಬಾವುಟ ಹೊತ್ಕೊಂಡ್ವಾ? ಬೇಡಣ್ಣ. ಯಾಕಪ್ಪ? ಸೌದಿಲಿ ಪಾಕಿಸ್ತಾನದವರು ನಾವು ಅಣ್ತಂದಿರ್ ತರ ಇದ್ವಿ. ಅವ್ರ ಕೋಪ. ಎಕ್ಸ್ಟ್ರಾ ಡ್ಯೂಟಿ ಮಾಡಿರೋದಕ್ಕೆ ಏನಾದ್ರು ಸಿಗುತ್ತಾ ನೋಡು. ಟ್ರೈ ಮಾಡ್ತೀನಿ ಸರ್. ಷಣ್ಮುಗ ಒಪ್ಪಲ್ಲ ಸರ್. ಅದು ಸರಿನೇ, ಸುಮ್ನೆ ಕೇಳಿ ನೋಡು. ಅಂತಿಮವಾಗಿ ದರ್ಶನ ಪಡೆಯೋದಾದ್ರೆ ಪಡ್ಕೊಂಬಿಡಿ. ಅಂತಿಮವಾಗಿ ದರ್ಶನ ಪಡೆಯೋದಾದ್ರೆ ಪಡ್ಕೊಂಬಿಡಿ. ಅಂತಿಮವಾಗಿ ದರ್ಶನ ಪಡೆಯೋದಾದ್ರೆ ಪಡ್ಕೊಂಬಿಡಿ. ಪೊಲೀಸ್ನವರು ನಿಮ್ಮಮ್ಮನ್ಗೆ ರಾಜಗೌರವ ಕೊಡಕ್ ಒಪ್ಕೊಳ್ಳಿಲ್ಲಪ್ಪ. ಗನ್ ಸೆಲ್ಯೂಟ್ ಮಾಡ್ಸಕ್ಕೆ ಅಂತ ನಾನು ಇವ್ರನ್ನ ಕರ್ಕೊಂಡ್ ಬಂದೆ. ಅಭ್ಯಾಸ ಬಲದಿಂದ ಅವರು ಕಾಗೆನ ಶೂಟ್ ಮಾಡ್ಬಿಟ್ರು. ಇದು ಗೌರವನಾ? ಸಾರಿನಪ್ಪ, ಗುರಿ ತಪ್ಪಾಗೋಯ್ತು. ಗುರಿ ತಪ್ಪಿಲ್ಲ ಸ್ವಾಮಿ. ಅಮೀರ್ ಖಾನ್ ಸರಿಯಾಗಿ ಗುರಿ ಇಟ್ಟವ್ರೆ. ಥ್ಯಾಂಕ್ ಯು ಸ್ವಾಮಿ. ಸೇಮ್ ಟು ಯು ಸ್ವಾಮಿ. ಆ ಬಿಲ್ ಕೊಡಪ್ಪ. ಷಣ್ಮಗಡ ಇರಿ ಯಜಮಾನ್ರೆ, ಟೈಮ್ ಆಯ್ತಣ್ಣ. ಸ್ವಲ್ಪ ಸೈಡ್ಗೆ ಬಾ. ಎಲ್ಲಿ ಮೊದ್ಲು ನಮ್ಮನ್ ಕಳ್ಸದ್ ನೋಡಿ. ಸಿಕ್ಕಾಪಟ್ಟೆ ಕೆಲಸ ಇದೆ ನಮ್ಗೆ. ಅಲ್ಲ ಸರ್, ಬೆಳಿಗ್ಗೆನೆ ಇನ್ಸ್ಪೆಕ್ಟರ್ ಹತ್ರ ಕೊಟ್ನಲ್ಲ. ಇನ್ಸ್ಪೆಕ್ಟರ್ ಕೊಟ್ಟಿದ್ದೆಲ್ಲ ನಮ್ಮ ಹೊಟ್ಟೆಗೆ ಸಾಲತ್ತಾ? ಬೆಳಗ್ಗೆಯಿಂದ ಹೆಣ ಜೊತೆನೆ ಓಡಾಡ್ತಿದೀವಿ. ಏನಪ್ಪ ನೀನು ಪಾರ್ಟಿಲಿ ಇದೆಯಾ ತಾನೆ? ಸರಿ ತಗೊಳ್ಳಿ ಸರ್, ತಗೊಳ್ಳಿ. ಹೋಗಿ ನೀವು ಹೋಗಿ. 8 ಜನ ಇದೀವಿ. ನೀವು ಹೋಗಿ ಸರ್. ಸುಮ್ನೆ ಮಾತಾಡ್ಕೊಂಡಿಲ್ಲಿ. ಎಷ್ಟಪ್ಪ? 300? ತಗೋ, ಸೈನ್ ಹಾಕಯ್ಯ. ನೀನು ಪನ್ಬೆಳಗನ್ ಫೋನ್ ಮಾಡಿ ಅವರೇ ಗಾಡಿ ಕಳಿಸ್ತಾರಾ ಇಲ್ಲ ನಾನೇ ಗಾಡಿ ಮಾಡಿ ನಿನ್ನ ಕಳಿಸ್ಬೇಕಂತ ಕೇಳು, ನಾನು ಕಳಿಸ್ತೀನಿ. ಸರಿ ಅಣ್ಣ. ನಿನ್ ಬಿಲ್ ಕೊಡಪ್ಪ. ಟೆನ್ಷನ್ ತಗೋಬೇಡ.
ಹಾ ಹೇಳ ಮಾಮ ಇಲ್ಲಿ ಕೆಲಸ ಎಲ್ಲ ಮುಗೀತು. ಈಗ ನೀನ್ ಬಂದ್ ಕರ್ಕೊಂಡು ಹೋಗ್ತೀಯಾ ಇಲ್ಲ ಅವರೇ ಗಾಡಿ ಮಾಡಿ ಕಳ್ಸೋದಾ? ಲೇ ಇಲ್ಲೇ ಏನು ಸಮಸ್ಯೆ ಬಗೆಹರ್ದಿಲ್ಲ ಕಣ. ಮಾಮ ನಿನ್ನೆ ರಾತ್ರಿ ಅಮ್ಮ ಫೋನ್ ಮಾಡಿ ಬಾಯ್ಗೆ ಬಂದಂಗ್ ಬೈತಾ ಇದ್ಲು ಮಾಮ. ನೀನ್ ಅಲ್ಲೇ ಇರು, ಬೆಳಗ್ಗೆ ಬಂದು ಮಾತಾಡ್ತೀನಿ. ಆದಷ್ಟು ಬೇಗ ಬಾ. ಮಲೆಯಪ್ಪ ಮಗನೇ, ಮಲೆಯಪ್ಪ ಮಗನೇ, ಮಲೆಯಪ್ಪ. ಮಲೆಯಪ್ಪ ಷಣ್ಮುಗಮಣ, ನಮ್ಮ ಮಾಮ ಬಂದ್ಬಿಟ್ರು. ನಮಸ್ಕಾರ ಅಣ್ಣ. ಬರಪ್ಪ ಪನ್ಬು, ಹೆಂಗಿದ್ಯಾ? ಚೆನ್ನಾಗಿದ್ದೀರಣ್ಣ. ನಾನ್ ಚೆನ್ನಾಗಿದ್ದೀನಿ. ಮಾತಾಡ್ತಾ ಇರಿ, ನಾನು ಮಲಿಯಪ್ಪನ್ ಕರ್ಕೊಂಡು ಬರ್ತೀನಿ. ಏನ್ ಮಾಮ, ಪಾಪ ನೀನ್ ಉಪಚಾರ ಮಾಡಕ್ ಹೋಗಿ ಅಪಚಾರ ಆಗಿರೋ ತರ ಇದೆ. ಸಿಕ್ಕಾಕೊಂಡ್ರದಲ್ಲ, ಸಿಕ್ಕಾಕೊಂಡಿದ್ದೀನಿ ಕಣ. ಸೌದಿ ಅರೇಬಿಯಿಂದ ಬಂದವ್ ನೀವನೇನಾ? ಸೋಮೆ ಇದಿಲ್ಲ ಇಡ್ರಿ. ಅಣ್ಣ ಇದಿಲ್ಲ ಇರ್ಲಿ ಬಿಡಿ. ಯಾಕಪ್ಪ? ಇಲ್ಲೇ ಇರ್ಲಿ ಅಂತ ತಾನೆ. ಸರಿ ಇಟ್ಬಿಡಪ್ಪ. ಏನಪ್ಪ, ಇವರೇ ಪನ್ಬಳಗನ್, ಇವರು ಮಲಿಯಪ್ಪನ್, ಸೌದಿಯಿಂದ ಬಂದವರು. ಓ, ನೀವೇ ಇದಕ್ಕೆ ಓನರಾ? ಹಾ ನಾನೇ. ಇದೆಷ್ಟು ಅಂತ ಹೇಳಿ ನಾನು ತಗೋತೀನಿ. ಅಲ್ಲ ಸರ್, ಊರಲ್ಲಿ ಇಷ್ಟೊಂದು ಕೆಲಸ ಐತೆ, ಅದನ್ನೆಲ್ಲ ಬಿಟ್ಬಿಟ್ಟು ಇದ್ ಇಟ್ಕೊಂಡು ಏನ್ ಮಾಡ್ತೀರಾ? ಇವೆಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ ಸರ್. ನೋಡಿ, ನಿಮ್ ಮನೇಲಿ ಹಾಕಿದಕ್ಕೆ ಊರಿಗೆ ಕರೆಂಟ್ ಹೋಯ್ತಲ್ಲ, ಆತರ ಊರಿಗೆ ಕರೆಂಟ್ ಹೋಗ್ಬಿಡುತ್ತೆ. ಇದನ್ನ ಇಟ್ಕೊಂಡು ಯಾವನ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ದು? ಮತ್ತೆ ಅಣ್ಣ, ಇದು ನಮ್ಮಮ್ಮ ಇದು ದೇವಸ್ಥಾನ, ಇದನ್ನ ನಾನು ಪೂಜಿಸ್ಬೇಕಣ್ಣ. ಇದ್ರ ಬೆಲೆ ಎಷ್ಟು ಅಂತ ಹೇಳಿ ಅದಕ್ಕೆ 10 ದುಡ್ಡನ್ನು ನಾನು ಕೊಡ್ತೀನಿ. ನೋಡಿ, ಇದ್ ಇಟ್ಕೊಂಡು ಬಿಸ್ನೆಸ್ ಮಾಡೋದು ಒಳ್ಳೇದು. ನೀವು ನೋಡಿದ್ರೆ ದೇವಸ್ಥಾನ ಅಂತೆಲ್ಲ ಹೇಳ್ತಿದ್ದೀರಾ, ಇದಕ್ ಬೆಲೆ ಹೆಂಗ್ ಕಟ್ಟಕ್ಕಾಗತ್ತೆ? ಈ ಬಾಕ್ಸ್ ಅನ್ನು ಇಟ್ಕೊಂಡು ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ, ಇದಕ್ಕೊಂದು ಬೆಲೆ ಅಂತ ಕಟ್ಟಿ ವ್ಯಾಪಾರ ಮಾಡಕ್ ನಂಗೆ ಇಷ್ಟ ಇಲ್ಲ. ಅಣ್ಣ ಇವ್ರ ಹತ್ರ ಮಾತಾಡ್ತಾರಣ್ಣ, ನಾವು ಒಂದೇ 1 ನಿಮಿಷ ಬಂದೇ ಇರಿ. ಏನಪ್ಪಾ ಪನ್ಬು, ಎಲ್ಲದಕ್ಕೂ ಒಂದ್ ಬೆಲೆ ಅಂತ ಇರುತ್ತೆ, ಇದಕ್ಕೊಂದ್ ಬೆಲೆ ಹೇಳು. ಅಣ್ಣ ಇದೇ ಸೆಕೆಂಡ್ ಹ್ಯಾಂಡ್. ಒಬ್ಬನಿಗೆ ಬಡ್ಡಿಗೆ ದುಡ್ಡು ಕೊಟ್ಟಿದ್ದೆ, ಅವ್ನ್ ಬಡ್ಡಿನೂ ಕಟ್ಲಿಲ್ಲ, ಅಸ್ಲು ಕಟ್ಲಿಲ್ಲ. ಅವನ ಹತ್ರ ಎತ್ಕೊಂಬಂದ್ ವ್ಯಾಪಾರಕ್ಕಿಟ್ಟೆ. ಏನೋ ಒಂದ್ ಬೆಲೆ ಹೇಳಿ ಮುಗಿಸ್ಬಿಡಪ್ಪ. ಹೋಗಣ, ನೀನ್ ಬೇರೆ. ಸೌಮ್ಯ ಹೋಗಿ ಸ್ನಾನ ಮಾಡ್ಕೊಳ್ಳಿ. ಸರಿ ಅಣ್ಣ. ಹೋಗಿ ತಗೊಳ್ಳಿ, 1 ಲಕ್ಷ ರೂಪಾಯಿ ಇದೆ. ಏನೋ ನನ್ನ ಕೈಲಾಗಿದ್ದು ಕೊಡ್ತಾ ಇದ್ದೀನಿ. ತುಂಬಾ ಜಾಸ್ತಿ ಆಯ್ತು ಸರ್, 20,000 ಕೊಟ್ರೆ ಸಾಕು. ಯಾವನೋ ಸಿಕ್ಪುಟ ಅಂತ ಮುಂಡಾಯಿಸೋ ಈಗಿನ ಕಾಲದಲ್ಲಿ ನಿಮ್ಮಂಥವ್ರು ಅಪರೂಪ. ಇರ್ಲಿ, ತಗೊಳ್ಳಿ ಸರ್, ಇಟ್ಕೊಳ್ಳಿ. ನನಗೆ ದುಡ್ಡೆಲ್ಲ ಬೇಡ ಸರ್, ಒಂದು ಸಣ್ಣ ಸಹಾಯ ಮಾಡ್ತೀರಾ? ಏನು ಅಂತ ಹೇಳಿ. ತುಂಬಾ ಕೆಸರಿದೆ, ನಡ್ಕೊಂಡು ಹೋಗ. ಬರ ಇಲ್ಲಿ. ಗೊತ್ತಿಲ್ಲದೆ ಒಂದು ಬಡ್ಡಿ ಕೇಸಲ್ಲಿ ಸಿಗಾಕೊಂಡ್ಬಿಟ್ಟೆ. ನನ್ನ ಜೊತೆ ಸುಮ್ಮನೆ ಬಂದಿದ್ದ ಪಾಪ, ಇವನ್ ಮೇಲೆ ಕೂಡ ಕೇಸ್ ಹಾಕ್ಬಿಟ್ಟವ್ರೆ. ಈಗ ಇವ್ ನನ್ನ ಜೊತೆಲಿ ಬಂದ್ರೆ ಇವನ್ನ ಕಾಪಾಡೋದಕ್ಕೆ ಹಣ ಎಲ್ಲ ಖರ್ಚಾಗ್ಬಿಡುತ್ತೆ. ದಯವಿಟ್ಟು ಈ ದುಡ್ಡನ್ನ ವಾಪಸ್ ತಗೊಂಡು ಇವನ್ನ 1 ವಾರ ಇಲ್ಲಿ ಉಳಿಸ್ಕೊಂಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ಯೋ ಮಾಮ, ಆಲ್ರೆಡಿ 3 ದಿನದಿಂದ ಇಲ್ಲಿ ಒದ್ದಾಡ್ತಾ ಇದೀನಿ, ಇನ್ನ 1 ವಾರ ಒದ್ದಾಡ್ಸ್ಬೇಕಂತಿದ್ಯಾ? ಅದೇನ್ ಸಮಸ್ಯೆ? ಅವ್ರೇನು ಪ್ರಾಬ್ಲಮ್ ಅಂತ ಹೇಳ್ತಿದಾರೆ ತಾನೆ. 1 ವಾರ ತಡ್ಕೊಳಕ್ ಆಗಲ್ಲ ನಿಂಗೆ? ಅವ್ರು ಹೇಳಿದ್ದನ್ ಕೇಳು. 1 ವಾರ ತಾನೆ, ನಾನು ಇಲ್ಲಿ ಇರಿಸ್ಕೋತೀನಿ, ನೀವಿನ್ ಹೋಗಿ. ತುಂಬಾ ಒಳ್ಳೇದು ಸರ್. ಇರ್ಲಿ, ಪರವಾಗಿಲ್ಲ, ಹೋಗಿ. ಸರಿ. ನಿಂಗೇನು ಹೇಳ್ಬೇಕು ಅಂತಿದ್ದೆ. ತಲೆ ಕೆಡಿಸ್ಕೊಬಿಡುವ. ತಗೋ, ಏನಪ್ಪ ಅದು?
ಅಲ್ಲ ಇಲ್ಲಿ ಉಳ್ಕೊಳ್ಳೋದಕ್ಕೆ ಖರ್ಚು ಕೊಡ್ತಾ ಇದ್ದೀನಿ. ಅವ್ರನ್ನ ಇಲ್ಲಿರಿಸ್ಕೊಂಡು ನೀವು ಕೊಡೋ ದುಡ್ಡಿಂದ ಅವ್ರಿಗೆ ಅನ್ನ ಹಾಕ್ಬೇಕಾ ನಾನು? ನಿಮ್ಗೆ 108 ಸಮಸ್ಯೆ ಅಲ್ವಾ? ಅವೆಲ್ಲ ಬೇಡ, ನಾನು ನೋಡ್ಕೋತೀನಿ. ಹೋಗಿ ಹೋಗಿ ಅಂತ ತಾನೇ. ಅಣ್ಣ ನೀವ್ ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಣ್ಣ. ಇಂಟೀರಿಯರ್ ಅವ್ರನ್ನ ಬರಕ್ ಹೇಳಿದ್ದೀನಿ. ಏನ್ ಮನೆ ಕಟ್ಟಿಸ್ತೀನಪ್ಪ? ಅವೆಲ್ಲ ಏನಿಲ್ಲ, ನಾಳೆ ಏನಾಗುತ್ತೆ ಅಂತ ನೋಡ್ತಾ ಇರಿ. ಏನೋ ಮಾತಾಡ್ತಿದ್ಯಾ? ಯಾವನಿಗೆ ಹೇಳ್ತಿದ್ಯಾ? ಏಯ್ ಕಂಡಿದ್ದೀನಿ ಕೂತ್ಕೊಳ್ಳಲ್ಲ. ಏನ್ ಎದುರಾಡ್ತಾ ಇರೋದು ನೀನು? ನಮಗೂ ಗೊತ್ತಿದೆ. ಏಯ್ ಮುಚ್ಚ ಸಾಕು. ಅಲ್ಲಪ್ಪ ಮಲಿಯಪ್ಪ, ನೀನ್ ಮತ್ತೆ ಸೌದಿಗೆ ಹೋಗಲ್ಲ ಅಂತ ಕೇಳ್ಪಟ್ಟೆ. ನೀನ್ ಇಲ್ಲೇ ಇರೋದಾದ್ರೆ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕಲ್ವಾ? ಬಿಸ್ನೆಸ್ ಎಲ್ಲ ಬೇಡ ಅಣ್ಣ. ಬಿಸ್ನೆಸ್ ಬೇಡ್ವಾ? ಮತ್ತೆ ಬೇರೆ ಏನಪ್ಪಾ ಮಾಡ್ತೀಯಾ? ಸೌದಿನಲ್ಲಿ ಟೆಕ್ನಾಲಜಿ ಬಳಸಿ ಬೆಂಡೆಕಾಯಿ ನುಗ್ಗೆಕಾಯಿ ಎಲ್ಲ ಬೆಳಿತಾರಣ್ಣ. ಆ ಊರಲ್ಲಿರೋ ಮಣ್ಣಿಗಿಂತ ನಮ್ಮೂರಿನ ಮಣ್ಣು ಫಲವತ್ತಾಗೈತೆ. ನಾನು ಅಲ್ಲಿದ್ದಾಗ್ಲೇ ಇಲ್ಲಿ 4 ಎಕರೆ ಜಮೀನ್ ತಗೊಂಡಿದ್ದೆ. ಅದ್ರಲ್ಲೇ ವ್ಯವಸಾಯ ಮಾಡ್ಬೇಕು ಅಂತ ಇದ್ದೀನಿ. ಮತ್ತೆ ನೀನು ನೈಸರ್ಗಿಕ ವ್ಯವಸಾಯ ಮಾಡೋ, ಆರ್ಗ್ಯಾನಿಕ್ ವ್ಯವಸಾಯ ಮಾಡೋ ತರುಣ ಅಂತ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕ್ಬೇಕು ಅಂತಿದ್ಯಾ? ಹಂಗೆಲ್ಲ ಹಾಕ್ತಾರಣ್ಣ. ಲೈಕ್ ಬರ್ಲಿಲ್ಲ ಅಂದ್ರೆ ಪೋಸ್ಟ್ ವ್ಯವಸಾಯ ಮಾಡೋರು. ನಾನ್ ಆ ತರ ಎಲ್ಲ ಮಾಡಲ್ಲ. ಎಲ್ಲಿ ನೀನು ನಂತರ ಆಗ್ಬಿಡ್ತೀವಿ ಅಂತ ಅನ್ಕೊಂಡೆ. 4 ಎಮ್ಮೆ 4 ಹಸು ತಗೋಬೇಕು ಅಂತ ಇದ್ದೀನಿ. ಏನ್ ಅವಸರದಲ್ಲಿ ಬರ್ತಾವನೆ? ಏನಾಯ್ತಲೇ? ಯೋ ಸೌದಿ, ಶೇಖರು ಮತ್ತೆ ಬಾಬು ಗುಡಿ ಉಂಡಿ ಹೊಡೆದವ್ರೆ ಅಂತ ಊರವರೆಲ್ಲ ನೀನು ಹುಡ್ಕೋ ಬತ್ತವ್ರೆ. ನೋಡ್ದ ಶೇಖರ್ ಬಾಬು ಊರಲ್ಲಿರೋ ಎಲ್ಲಾ ದೇವಸ್ಥಾನಗಳಿಗೂ ಒಳ್ಳೇದ್ ಮಾಡ್ತಾವ್ರೆ. ಇವ್ರಿಬ್ರು ಆ ಹೆಸರನ್ನ ಸಪರೇಟ್ ಆಗಿ ಇಟ್ಕೊಂಡು ಉಂಡಿಗಳನ್ನ ಹೊಡೆದಾಕ್ತಾವ್ರೆ. ಡಬ್ಬ ನನ್ ಮಕ್ಳು. ಅಯ್ಯ ಅವ್ರನ್ನ ಯಾಕಪ್ಪ ಬೈತ್ಯಾ? ನೀನ್ ಕಾಣಿಕೆ ಅಂತ ಹುಂಡಿಗೆ 10,000 ಹಾಕಿದ್ದೆ. ಅದು ಮಲೆಯಪ್ಪನ್ ಕಾಸಲ್ವಾ ಅಂತ ಅವ್ರು ಎತ್ಕೊಂಡ್ಬಿಟ್ಟವ್ರೆ. ಅದ್ ಹೆಂಗಣ್ಣ ನನ್ ದುಡ್ಡು ಅವ್ರ ದುಡ್ಡು ಆಗುತ್ತೆ? ಓ ಮಲೆಯಪ್ಪ ಬಂದ್ರು. ನನ್ ಮಕ್ಳು ಉಂಡಿ ಹೊಡೆದಾಕೋವರೆಗೂ ಪೂಜಾರಿ ಏನ್ ಮಾಡ್ತಾ ಇದ್ರು? ನಿಮ್ನೆ ನೋಡಕ್ಕೆ ಅಂತ ಬತ್ತಿದ್ವಿ. ಗೊತ್ತಾಯ್ತು, ಇವಾಗ ಏನ್ ಮಾಡ್ಬೇಕು ಹೇಳಿ? ಊರ ಹಬ್ಬ ಬರ್ತಾ ಇದೆ. ದೇವ್ರ ಹೊಂಡಿನ ಹೊಡೆದಾಕಿ ದುಡ್ಡೆಲ್ಲ ತಗೊಂಡ್ಬಿಡ್ತಾರೆ. ಅದೇ ಪೊಲೀಸ್ ಹತ್ರ ಹೋಗಕ್ ಮುಂಚೆ ನಿನ್ಗೊಂದ್ ಮಾತು ಹೇಳೋಣ ಅಂತ ಬಂದ. ಡಬ್ಬ ನನ್ ಮಕ್ಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ. ನನ್ ಮಕ್ಕಳನ್ನ ಒಳಗ್ ತಳ್ಳಿದ್ರೆ ಅವ್ರ ಕುಟುಂಬ ರೋಡ್ ಬೀಳುತ್ತೆ ಅಷ್ಟೇ. ಅದನ್ನೇ ನಾವು ಯೋಚನೆ ಮಾಡಿದ್ವಿ. ನೀವೇನ್ ಜಾಸ್ತಿ ಯೋಚಿಸ್ಬೇಡಿ. ಉಂಡಿಲಿ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ದುಡ್ಡು ನಾನ್ ನಿಮಗೆ ಕೊಡ್ತೀನಿ. ಇದೊಂದ್ಸಲ ಅವ್ರನ್ನ ಕ್ಷಮಿಸ್ಬಿಡಿ. ಹಿಂಗೆ ಆಗ್ತಾ ಇದ್ರೆ ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ? ಉಂಡಿಗೆ ದುಡ್ಡು ಹಾಕ್ಬಿಡ್ರಯ್ಯ. ಮತ್ತೆ ದೇವಸ್ಥಾನಕ್ಕೆ ದುಡ್ಡು? ಗೂಗಲ್ ಪೇ, ಪೇಟಿಎಂ, ಡಿಜಿಟಲ್ ಇಂಡಿಯಾಗ್ ಮಾಡೋಣ ನಮ್ಮೂರ್ನ. ಡಿಜಿಟಲ್ ಇಂಡಿಯಾನ? ಮತ್ತೆ ನನ್ ವ್ಯವಹಾರ ಏನಣ್ಣ ಡೀಪ್ ಆಗಿ ಯೋಚಿಸ್ತಾ ಇದ್ಯಾ? ಏನು ಇಲ್ಲಪ್ಪ. ನೋಡಿ ಹೋಗೋಣ. ನೋಡಿ ನಿನ್ ಕಷ್ಟ ಏನು ಅಂತ ನಂಗೆ ಗೊತ್ತು. ನೋಡಿ ಅದು ಸರಿನೇ. ಇಲ್ಲಿ ನೋಡು, ಬರ್ತಾ ಇರು, ಹೊಸ ಬಟ್ಟೆ ಕೊಡ್ತೀನಿ. ಸರಿ ಅಕ್ಕ. ಏ ಮಲೆಯರ್ಸಿ, ನೋಡ್ಕೊಂಡ್ ಹೋಗೋ ದಾರಿಲಿ ಪೋಲಿ ಹುಡುಗರು ಇರ್ತಾರೆ, ಹುಷಾರು. ಚಿಕ್ಕಮ್ಮ ನೀನೇನು ಆ ರಸ್ತೆಯಲ್ಲಿ ರೇಗಿಸ್ತಿದ್ರು ಅಂತ ಅವ್ನ್ ಬಂದ್ ಹೇಳ್ದ. ನನ್ ಮಗ ನಿನ್ನ ಹತ್ರ ಬೇರೆ ಹೇಳ್ದ. ಬಂದೆ. ಏನಕ್ಕ ಸ್ಕೂಲ್ಗೆ ಹೋಗ್ತಿದ್ಯಾ? ಹೌದು ಕಣೋ, ರಿವಿಷನ್ ಟೆಸ್ಟ್. ಏಯ್ ನೀನ್ ಸ್ಕೂಲ್ಗೆ ಹೋಗಲ್ವಾ? ಹೋಗ್ಬೇಕಣ್ಣ. ನನಗೆ ಗಣಿತ ಕಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ 2 ದಿನದಲ್ಲಿ ಹೇಳ್ಕೊಟ್ಟಿಯಲ್ಲ, ಅವಾಗಿಂದ ಗಣಿತ ಬರುತ್ತೆ ಅಂತ ನಂಬಿಕೆ ಬಂದಿದೆ. ಅದಕ್ಕೆ ನೀನ್ ಇರೋವರೆಗೂ ನಿನ್ನ ಹತ್ರನೇ ಹೇಳಿಸ್ಕೊಳ್ಳೋಣ ಅಂತ ನೋಟ್ಬುಕ್ ಹಿಡ್ಕೊ ಬಂದಿದ್ದೀನಿ. ನೋಡಪ್ಪ, ಅವ್ರಿಬ್ರು ಬದ್ಲಾಗಲ್ಲ. ಅದಕ್ ಮೇಲೆ ನಿನ್ನ ಇಷ್ಟ. ಮಕ್ಕಳ ಜೊತೆ ಏನೋ ಮಾಡ್ತಾವನೆ. ಮಕ್ಳಿಗೆ ಮ್ಯಾಥ್ಸ್ ಹೇಳ್ಕೊಡ್ತಾವ್ನೆ. ಮ್ಯಾಥ್ಸಾ? ಊನಪ್ಪ, ಅವ್ನ್ ಸ್ಕೂಲ್ ನಲ್ಲಿ ಮ್ಯಾಥ್ಸ್ ಟೀಚರ್ ಆಗಿದ್ನಂತೆ. ಟೀಚರ್ ಇವನು? ಹೌದು. ಏನ್ ಮೇಷ್ಟ್ರೆ ಮಕ್ಕಳಿಗೇನೋ ಹೇಳ್ಕೊಡ್ತಾ ಇದೀರಿ? ಇವ್ರಿಬ್ರು ಗಣಿತ ಅಂದ್ರೆ ಹೆದರ್ಕೋತಾ ಇದ್ರು. ಹೇಳ್ಕೊಡಕ್ ಟ್ರೈ ಮಾಡ್ತಿದ್ದೆ. ವಿದ್ಯೆ ಇರ್ತದೆ ಮಾವಿನಕಾಯಿ ಕಳ್ರಿಗೆ. ಮೇಷ್ಟ್ರೆ, ನಾವ್ ಓದೋ ಕಾಲದಲ್ಲಿ ನಿಮ್ಮಂತ ಮೇಷ್ಟ್ರು ಇದ್ದಿದ್ರೆ ಇವತ್ ನಾನು ಎಲ್ಲೋ ಇರ್ತಾ ಇದ್ದೆ. ಅದಂಗಿರ್ಲಿ, ನೀವೆಲ್ಲ ಉಳ್ಕೊಂಡಿದ್ದೀರಿ? ಇಲ್ಲೇ ಈ ಕಟ್ಟೆ ಮೇಲೆ. ಏನು ಇಲ್ಲ? ಅಯ್ಯೋ ಪಾಪ ನನ್ ಮಕ್ಕಳ. ವಿದ್ಯೆ ಕಲ್ಸೋ ಮೇಷ್ಟ್ರಿಗೆ ಯಾವ ಜಾಗದಲ್ಲಿ ಮಲಗಿಸಿದಿರೋ? ಮೇಷ್ಟ್ರೆ, ಇನ್ಮೇಲೆ ನೀವಿರೋ ಜಾಗ ಇದಲ್ಲ, ನಿಮಗ್ ಬೇರೆ ಜಾಗ ತೋರಿಸ್ತೀನಿ, ಬನ್ನಿ. ಮಾವಿನಕಾಯಿನ ಕದ್ದು ತಿನ್ನೋ ಆಸೆ ಇದ್ರೆ ಇವಾಗ್ಲೇ ಓಡೋಗ್ಬಿಡಿ. ಯಾಕೆ? ನೀವುಗಳು ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆದ್ರೆ ನಿಮಗೆ ಒಳ್ಳೆ ಪ್ರೈಸ್ ಕೊಡ್ತೀನಿ. ಏನ್ ಪ್ರೈಸ್ ಅಣ್ಣ? ಅದು ಸರ್ಪ್ರೈಸ್. ಏನ್ ವೇಣಿ ಅಕ್ಕ, ಮಕ್ಕಳೆಲ್ಲ ಹೆಂಗವ್ರೆ? ಅವರೆಲ್ಲ ಚೆನ್ನಾಗಿ ಅವ್ರ ಕಣಪ್ಪ. ನನ್ನನ್ನೇ ಹೊಲಕ್ ಕೆಲ್ಸ ಮಾಡಕ್ ಬಿಟ್ಟವ್ರೆ. ಸೌದಿಲಿದ್ದಾಗ ಈ ಜಾಗ ತಗೊಂಡಿದ್ ಮೇಷ್ಟ್ರೆ, ಕಾಯಿ ಚೆನ್ನಾಗ್ ಬಿಡುತ್ತೆ. ಅದ್ಯಾವನ್ ಹತ್ ಕೇಳ್ತಾನೋ ಗೊತ್ತಿಲ್ಲ, ಒಂದಿನ ಹಿಡ್ದಾಕ್ತೀನಿ, ನೋಡ್ತಾ ಇರಿ. ಇಂಥ ಜಾಗದಲ್ಲಿ ಕೆಲಸ ಬಿಟ್ಟು ಅಲ್ಲಿ ಮರುಭೂಮಿಲಿ ಕೆಲಸ ಮಾಡಕ್ ಹೋಗಿದ್ಯಾ? ಒಳ್ಳೆ ಜಾಗನೇ, ಆದ್ರೆ ನೆಮ್ಮದಿಯಾಗಿರಕ್ ಬಿಡಲ್ವೇ? ಅದಕ್ಕೆ ಮರುಭೂಮಿಲಿ ಒಂಟೆಗಳ ಜೊತೆ ಆರಾಮಾಗಿದ್ದೆ. ಅಲ್ಲಿ ನೋಡಿ ಮೇಷ್ಟ್ರೆ, ಅಲ್ಲಿ ಇದೆಯಲ್ಲ ಮನೆ, ಅದ್ರೊಳಗನೆ ತೆಂಗಿನಕಾಯಿನೆಲ್ಲ ಹಾಕಿಡೋದು. ಅಲ್ಲಿ ನೀವು ಆರಾಮಾಗಿರ್ಬೋದು ನೋಡಿ. ಇಲ್ಲಿ ಇದ್ಕೊಂಡು ನೀವು ಮಕ್ಕಳಿಗೆ ಪಾಠ ಮಾಡ್ಬೋದು. ಓಕೆನಾ? ನಿಮ್ಗೆ ಟೈಮ್ ಊಟನ ಮಲೆ ಹರಿಸಿ ಕೈಲಿ ಕೊಟ್ಟು ಕಳಿಸ್ತೀನಿ. ಓಕೆನಾ? ಸೂಪರ್. ಏ ಶಂಕರಿ, ಆದಷ್ಟು ಬೇಗ ಮಲೆಯಪ್ಪನ್ಗೆ ನಿನ್ ಮಗಳನ್ನ ಕೊಡೋದಿಕ್ ನೋಡು. ಅದನ್ನೇ ನಾನು ಯೋಚನೆ ಮಾಡ್ತಾ ಇದೀನಿ ಕಣೆ. ನೀನ್ ಯೋಚನೆ ಮಾಡ್ತಾ ಇರೋ. ಈಗಾಗ್ಲೇ ಆ ಬೇಡದೆ ಇರೋ ಪೆಟ್ಟಿಗೆನ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡವನೆ. ಅಷ್ಟೇ ಅಲ್ಲ, ಆ ಹುಂಡಿ ಕಳ್ಳರನ್ನ ಕಾಪಾಡೋದಿಕ್ಕೋಸ್ಕರ ಎಲ್ಲಾ ದುಡ್ಡನ್ನ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡವನೆ. ಇಲ್ಲಿ ನೋಡೆ, ಸೊತ್ತು ಸ್ವಂತದವ್ರು ಕೈ ಬಿಟ್ಟು ಹೋದ್ರೆ ಮತ್ತೆ ಬರಲ್ಲ. ಜೊತೆಗೆ ಆ ಮುತ್ತು ಮಾರಿ ಬೇರೆ ಮದ್ವೆ ಆಗದೆ ಸುತ್ತಾ ಇದ್ದಾಳೆ. ನೀನ್ ಹೇಳೋದೆಲ್ಲ ಏನೋ ಸರಿನೇ ಕಣೆ. ಹೌದು. ಆದ್ರೆ ಇದನ್ನ ನಾನ್ ಹೇಗ ಅವ್ರ ಹತ್ರ ಹೇಳಿ? ಅದಕ್ಕೆ ನನ್ನ ಹತ್ರ ಸೂಪರ್ ಐಡಿಯಾ ಇದೆ. ಏನೇ ಅದು? ಇಲ್ಲಿ ನೋಡು. ಲೋ ತಮ್ಮ, ದಿನ ಕಳ್ದಂಗ್ ನಿನ್ಗೂ ವಯಸ್ಸಾಗ್ತಿದೆ. ಮಲಯ ಅರಸಿನೂ ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ. ಇನ್ನು ಎಷ್ಟ್ ದಿನ ಅಂತ ಹೀಗೆ ತಳ್ಳೋದು? ಆದಷ್ಟು ಬೇಗ ತೀರ್ಮಾನ ಮಾಡ್ಕೊಂಡು. ಬುದ್ಧಿ ಇಲ್ವಾ ನಿನಗೆ?
ಪುಷ್ಪ ವಾಂತಿ ಮಾಡಿದ್ರೆ ಅದನ್ನ ತಂದು ನನ್ನ ಮೇಲೆ ಹಾಕ್ತೀಯ? ಮಲೆ ಹರಿಸಿ ನನಗಿಂತ ಚಿಕ್ಕವಳು, ನಾನು ಎತ್ತಾಡ್ಸಿದ ಮಗು, ಅವಳನ್ನ ಮದುವೆ ಆಗಕ್ಕಾಗುತ್ತೆ? ಏಯ್, ನಿಮ್ ಮಾಮನು ನನ್ನ ಎತ್ತಾಡಿಸ್ದವನೆ. ನನಗಿಂತ 20 ವರ್ಷ ದೊಡ್ಡವನು. ನನ್ನನ್ ಮದ್ವೆ ಮಾಡ್ಕೊಳ್ಳಿಲ್ವಾ? ಅವನಿವ ಜೀವಂತವಾಗಿದ್ದಿದ್ರೆ ಕಟ್ಟಾಗಿ ಹೊಡಿತಾ ಇದ್ದೆ. ಇಲ್ಲಿ ನೋಡು, ಮಲೆ ಹರಿಸಿನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡಬೇಕು, ಅರ್ಥ ಆಯ್ತಾ? ಅದಕ್ಕೆ ಅಂತ ನಾನೊಬ್ಬ ಗಣಿತ ಮೇಷ್ಟ್ರನ್ನ ರೆಡಿ ಮಾಡಿಟ್ಟಿದ್ದೀನಿ. ನಿನ್ ತಲೆಗಿಂತ ಡಬ್ಬ ಇಡಿಯ ತುಂಬೋರು ಯಾರು? ಹೇಯ್ ಪುಷ್ಪ, ಇವೆಲ್ಲ ನಿಂದ ಕೆಲ್ಸ? ಏನಣ್ಣ ನನ್ ಮೇಲೆ ಕೋಪ ಮಾಡ್ಕೋತಿದ್ಯಾ? ಅಮ್ಮ ಆಸೆ ಪಟ್ಟಿದ್ದನ ಅವಳ ಹತ್ರ ಹೇಳ್ದೆ. ಏನ್ ಆಸೆ ಅವ್ರದ್ದು? ಏನಂತ ಹೇಳಿ, ಯಾವಾಗ ನೋಡಿದ್ರು ಅವಳಿಗೆ ನಿನ್ ಬಗ್ಗೆನೇ ಯೋಚನೆ. ಪ್ರತಿ ಶುಕ್ರವಾರ ದೇವಸ್ಥಾನಕ್ ಹೋಗಿ 100 ದೀಪ ಹಚ್ಚಿ ದೇವ್ರ ಹತ್ರ ಬೇಡ್ಕೋತಾ ಇದ್ಲು. ಹಾಗೆ ಹೋಗಿದ್ದಾಗ ನಾನು ಒಂದ್ಸಲ ಹೋಗಿದ್ದೆ. ಆಗ ತನಗ್ ಮದ್ವೆ ಆಗ್ಬೇಕು ಅಂತ ದೀಪ ಹಚ್ಚಕ್ ಬಂದಿದ್ ಮುತ್ತುಮಾರಿನ ನೋಡಿ ಮೈ ಮೇಲೆ ದೇವ್ರೇ ಬಂದ್ಬಿಡ್ತು. ದೇವ್ರು ಬಂದಿತ್ತ? ಬಂದೇನ್ ಹೇಳ್ತು? ಮುತ್ತುಮಾರಿ, ನಾ ದೇವಿ ಬಂದಿದ್ದೇನೆ. ನನ್ ಮಗನ್ನ ಬೇಡ ಅಂದ್ಯಲ್ಲ ನೀನು. ಈ ಜನ್ಮದಲ್ಲೇ ನಿನಗ್ ಮದ್ವೆ ಆಗಲ್ಲ. ಅವತ್ತು ನಿಮ್ಮಮ್ಮ ಹಾಕಿದ ಶಾಪದಿಂದ ಇವತ್ತಿನವರೆಗೂ ಮುತ್ತುಮಾರಿಗ್ ಮದ್ವೆನೇ ಆಗಿಲ್ಲ. ನಮ್ಮಮ್ಮ ಹಿಂಗ್ ಮಾಡಿದ್ಲಾ? ಅಷ್ಟೇ ಅಲ್ಲ ಅಣ್ಣ, ನನ್ ಮೊಮ್ಮಗಳು ಮಲೆ ಅರ್ಸಿನ ಇವಳ ಕಣ್ ಮುಂದೆನೆ ನನ್ ಮಗನಿಗೆ ಕೊಟ್ಟು ಮದ್ವೆ ಮಾಡಿ ಆಗೋ ಮಗುನ IAS ಮಾಡಿಸ್ತೀನಿ ಅಂತ ಶಬ್ದ ಮಾಡಿದಾಳೆ. ಪಾಪ ಅವಳ ಅನ್ಕೊಂಡಾಗ ಆಗದೇ ಇಲ್ಲ ಅನ್ಸತ್ತೆ. ಜಾಗ ಬಿಡ. ಅಲ್ಲಮ್ಮ, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ. ಏನೇ, ನೀನ್ ಹೇಳಿದ್ದೆಲ್ಲ ಸತ್ಯನೇನೆ? ಮದ್ವೆ ಮಾಡಕ್ಕೆ 1000 ಸುಳ್ಳು ಹೇಳುವಂತ ದೊಡ್ಡೋರು ಹೇಳಿದ್ದಾರೆ. ನಾನ್ 2 ಸುಳ್ಳು ತಾನೇ ಹೇಳಿದ್ದು. ಇಲ್ಲಿ ನೋಡು, ಇದೆಲ್ಲ ಕಟ್ಕತೆ. ಇದಕ್ಕೆ ಮಲೆಯಪ್ಪ ಕರಗ್ಬೇಕು. ಅವಳ ಜೀವನದಲ್ಲಿ ಆಟ ಆಡ್ತಾ ಇದ್ದಲ್ಲ, ಅವ್ರ ಅಣ್ಣ ಮಾಡಿರೋ ತಪ್ಪಿಗೆ ಅವಳೇನ್ ಮಾಡ್ತಾಳೆ ಹೇಳು? ಅವಳು ತುಂಬಾ ಒಳ್ಳೆವಳಮ್ಮ. ಅವಳಿಗೆ ಮದುವೆ ಆಗ್ಬಾರ್ದು ಅಂತ ಶಾಪ ಹಾಕೊಂಡು ನಿನಗಂದೇನು ಪ್ರಯೋಜನ ಇಲ್ಲ. ನನಗೆ ಗೊತ್ತೇನ್ ಮಾಡ್ಬೇಕು ಅಂತ. ಬರ್ತೀನಿ. ಹೆಂಗಿದೆ? ಹೋಗ್ಬಿಟ್ಟು ಬಂದು ವಿಚಾರಿಸ್ಕೊತೀನಿರ. ಈಗ ಆಲ್ರೆಡಿ ಈಟೆಲ್ಲ ಇದೀನಿ ಕಣ ನಾನು. ಯಾಕೆ ಮಕ್ಕೆ ಹೋಗುದು ಬಿಡು, ಬಂದು ಬಗ್ತೀನಿರು. ಅಮ್ಮ, ನಮ್ಮಮ್ಮ ಜಗದೀಶ್ವರಿ ಮುತ್ತುಮಾರಿ ಸಿಗ್ಲಿಲ್ಲ ಅಂತ ಅವಳು ಮದುವೆ ಆಗ್ಬಾರ್ದು ಅಂತ ನಮ್ಮಮ್ಮ ಬೇಡ್ಕೊಂಡೋಗವ್ರೆ. ಅವ್ರ ಬೇಡಿಕೆನ ಈಡೇರಿಸ್ಬೇಡ ಕಣಮ್ಮ. ನಮ್ಮಮ್ಮ ಮಾಡಿರೋ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ. ನಾನು ಅವಳಿಗೆ ಸೆಟ್ ಆಗಲ್ಲ. ಹೆಂಗಾದ್ರೂ ಮಾಡಿ ಮುತ್ತುಮಾರಿಗೆ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸ್ಬಿಟ್ರೆ ನಿಂಗೆ ಚಿನ್ನ ಡಾಬ್ ಮಾಡಿಸ್ತೀನಮ್ಮ. ಮುರ್ಗಾ, ಏನೋ ಟಿವಿಲ್ ರಿಯಾಲಿಟಿ ಶೋ ಮಾಡೋರು ರಿಹರ್ಸಲ್ ಮಾಡ್ತಾರಲ್ಲ, ಅದನ್ನ ಕೈ ಕಟ್ಕೊಂಡು ನೋಡೋ ತರ ಕುತ್ಕೊಂಡು ನೋಡ್ತಾ ಇದ್ಯಾ? ನಮ್ ಮಲ್ಲಯ್ಯಪ್ಪ ಇದಾರಲ್ಲ, ಯಾವ್ದೋ ಟೆನ್ಷನ್ ಅಲ್ಲಿ ಹೋಗ್ತಾ ಇದ್ರು. ಅದಕ್ಕೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಸುಮ್ನೆ ಕೂತ್ಕೊಂಡಿದ್ದೆ. ಮಲ್ಲಯ್ಯಪ್ಪ ಟೆನ್ಷನ್ ಅಲ್ಲಿ? ಹೌದಣ್ಣ. ಏನ್ ಟೆನ್ಷನ್ ಅಪ್ಪ? ನಾನು ನಿನ್ನೆ ನಂಬಿದ್ದೀನಿ ಕಣಮ್ಮ. ಏನ್ ಮಲ್ಲಯ್ಯಪ್ಪ, ಯಾಕೆ ಮುಖ ಎಲ್ಲ ಒಂಥರ ಇದೆಯಲ್ಲ, ಏನಾಯ್ತು? ನಮ್ಮಮ್ಮ ಮಾಡೋಗಿರೋ ಕೆಲಸದಿಂದ ನನಗೆ ಟೆನ್ಷನ್ ಆಗ್ಬಿಟ್ಟಿದೆ. ನೀನ್ ಅಪ್ಸೆಟ್ ಆಗೋ ಲೆವೆಲ್ ನಿಮ್ಮಮ್ಮ ಏನಪ್ಪ ಮಾಡಿದ್ರು? ಅಣ್ಣ, ಮುತ್ತುಮಾರಿ ನಂಗೆ ಸಿಗ್ಲಿಲ್ಲ ಅಂತ ದೇವ್ರ ಹತ್ರ ಬಂದು ಏನೇನೋ ಬೇಡ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಅವಳಿಗೆ ಇನ್ನೂ ಮದುವೆನೇ ಆಗಿಲ್ಲ. ಅವಳು ಮದುವೆ ಆಗ್ಲಿ ಅಂತ ಬೇಡ್ಕೊಳಕ್ ಬಂದೆ. ಇಷ್ಟು ದೊಡ್ಡ ಸುಳ್ಳನ್ನ ಒಬ್ಬ ಗಂಡ್ಸು ಹೇಳಕ್ ಸಾಧ್ಯನೇ ಇಲ್ಲ. ಹೌದು, ಸುಳ್ಳು ಹೇಳಿದಿರೋ ಪುಷ್ಪನ ಹೇಳಿರೋದು. ಮತ್ತಿನ್ನೇನು ಅಪ್ಪ, ಮುತ್ತುಮಾರಿಗೆ ಸುಮಾರು ಒಳ್ಳೆ ಸಂಬಂಧಗಳು ಬರ್ತಾನೇ ಇತ್ತು. ಆದ್ರೆ ಮದುವೆ ಆದ್ರೆ ಮಲೆಯಪ್ಪನ್ನೇ ಅಂತ ಹಠ ಮಾಡ್ಕೊಂಡು ಕೂತಿದ್ದಾಳೆ. ಅಷ್ಟ್ ಮಾತ್ರನಾ, ನೀನ್ ಚೆನ್ನಾಗಿರ್ಬೇಕು ಅಂತ ಪ್ರತಿ ಶುಕ್ರವಾರ ಇಲ್ಲಿಗೆ ಬಂದು ದೀಪ ಹಚ್ಚಿ ಹೋಗ್ತಾಳೆ ಅಂತ ನನ್ ಮಗಳು ಹೇಳಿದ್ಲು. ದೀಪ ಹಚ್ಚದ್ಲ? ಪುಷ್ಪ ಹೇಳದ್ನೆಲ್ಲ ಕೇಳ್ಕೊಂಡು ನೀನು ಅಣ್ಣಯ್ಯ, ನೀನ್ ಯಾಕಪ್ಪ ತಲೆ ನಿಂಗ್ ಕೆರ್ಕೋತಾ ಇದ್ಯಾ? ತಲೆ ಕೆರ್ಕೊಳಂಗ್ ಮಾಡ್ಬಿಟ್ರ. ಬನ್ನಿ ಬನ್ನಿ ಬನ್ನಿ. ಏನ್ರಪ್ಪ, ಇವ್ರೇನೋ ಟೆನ್ಷನ್ ಅಲ್ಲಿ ಇದಾರೆ ಅಂದ್ರೆ ನೀವ್ ಎದ್ದು ಆಡ್ರಪ್ಪ. ನಾನ್ ಬೇರೆ ಅವ್ರು ಹೋಗುವಾಗ ಎಂಜಲುಗುದ್ಬಿಟ್ಟೆ. ಅವರು ಹೋಗುವಾಗ ಎಂಜಲುಗುದ್ಬಿಟ್ಟೆ. ಅದನ್ನ ಅವ್ರ ಆಗ್ಲೇ ಒರೆಸ್ಕೊಂಡಿದ್ದಾಯ್ತು. ನೀವ್ ಎದ್ದು ಆಡ್ರಮ್ಮ. ಮಳೆಯಾರಿಸಿ, ನಿಮ್ ಮಾವ ಎಲ್ಲಿದ್ದಾರೆ? ಅವ್ರು ಹತ್ ಕಡೆ ಇರ್ತಾರೆ. ಏನ್ ವಿಷಯ? ಏನು ಇಲ್ಲ, ರಾಕಯ್ಯಾಜಿ ಸತ್ತೋದ್ರಲ್ಲ, ಅವನ್ ಮಗ ಬರೋವರೆಗೂ ಬಾಡಿನ ನೀಟಾಗಿ ನೋಡ್ಕೋಬೇಕು. ಎಲ್ಲೂ ಐಸ್ ಬಾಕ್ಸ್ ಸಿಗ್ತಾ ಇಲ್ಲ. ನಿಮ್ ಮಾವನ ಹತ್ರ ಐಸ್ ಬಾಕ್ಸ್ ಇದೆಯಲ್ಲ, 1-2 ದಿನಕ್ಕೆ ಕೇಳೋಣ ಅಂತ ಬಂದೆ. ಅವ್ರು ಅದನ್ನ ದೇವ್ರ ತರ ಪೂಜೆ ಮಾಡ್ತಿದ್ದಾರೆ. ಕೊಡ್ತಾರೋ ಇಲ್ವೋ, ನೀವ್ ಅವ್ರ ಹತ್ರನೇ ಹೋಗಿ ಕೇಳಿ. ಹಾ, ಸರಿನಮ್ಮ. ನಮ್ ಮಾವ ಯಾರಿಗ್ ಬೇಕಾದ್ರೂ ಕೊಡ್ತಾರೆ. ಈ ಅಜ್ಜಿ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? ಆ ಅಜ್ಜಿ ಯಾರು ಅಂತ ನಿಂಗ್ ಗೊತ್ತಾ? ನಮ್ ಮಾವ ಅವ್ರ ಎಕ್ಸ್ ಲವರ್ ಅವ್ರ ಅಮ್ಮ. ಯಾರು? ಮುತ್ತುಮಾರಿನ? ಅವ್ರ ಅಣ್ಣ ಕೂಡ ಕತಾರಲ್ಲಿದಾರಲ್ಲ? ಎಲ್ಲ ಗೊತ್ತಿರೋ ತರ ಮಾತಾಡ್ತಿದ್ಯಾ? ಒಂದ್ ನಿಮಿಷ ಬಂದೆ. ಅಲ್ಲಣ್ಣ,
ಆ ಬಾಕ್ಸ್ ನಮ್ಮಮ್ಮ ಇರೋ ದೇವಸ್ಥಾನ ಅಂತ ಪೂಜಿಸ್ತಾ ಇದ್ದೀನಿ. ಅದೇನ್ ಕೊಡಕ್ಕಾಗುತ್ತೆ ಹೇಳಿ? ಅಲ್ಲಿ ಬಾಕ್ಸ್ ಕೊಡೋನು ಬಡ್ಡಿ ಕೇಸಲ್ಲಿ ಸಿಗಾಕೊಂಡಂತೆ. ಅಂಗಡಿ ಬೇರೆ ಮುಚ್ಚೋಗಿದೆ. ಅಕ್ಕಪಕ್ಕದಲ್ಲಿ ತುಂಬಾ ಕೇಳಿದ್ವಿ, ಎಲ್ಲೂ ಐಸ್ ಬಾಕ್ಸ್ ಸಿಕ್ಲಿಲ್ಲಪ್ಪ. ನೀನೇ ಇವಾಗ ಸಹಾಯ ಮಾಡ್ಬೇಕು. ಗೊತ್ತಾಯ್ತು, ನನಗೊಂದ್ ಸ್ವಲ್ಪ ಟೈಮ್ ಕೊಡಿ, ನಾನು ಟ್ರೈ ಮಾಡ್ತೀನಿ. ಬೇಗ ನೋಡಪ್ಪ, ಮೊದ್ಲೇ ವಯಸ್ಸಾಗಿರೋ ದೇಹ. ನಿನ್ನೆ ನಂಬಿ ಬಂದಿದ್ದೀನಿ. ನನ್ನ ನಂಬ್ಕೊಂಡ್ ಬಂದಿದ್ದೀರಾ? ನಾನ್ ನಂಬ್ಕೊಂಡ್ ಬಂದಿದ್ದಕ್ಕೆ 2 ಎಳ್ನೀರನ್ನ ಕೇಳಿಸ್ತೀನಿ, ಆರಾಮಾಗಿ ಕುಡ್ಕೊಂಡು ಹೋಗಿ. ಏನಪ್ಪ ನೀನು? ಮಲಯಪ್ಪ, ಏನ್ ಮಾಸ್ಟ್ರೆ? ಸತ್ಸೋ ಟೈಮಾ? ಏನ್ ಸೇಡು? ಸತ್ತಿರೋದು ಯಾರು ಅಂತ ನಂಗೆ ಗೊತ್ತು. ಅದನ್ನ ಮನ್ಸಲ್ಲಿ ಇಟ್ಕೊಂಡೆ ನೀನ್ ಬಾಕ್ಸ್ ಕೊಡ್ತಿಲ್ಲ ಅಲ್ಲ? ಯೋ ಮೇಷ್ಟ್ರೆ, ಅದನ್ನ ನಮ್ಮಮ್ಮ ಇರೋ ದೇವಸ್ಥಾನ ಅಂತ ಪೂಜಿಸ್ತಾ ಇದ್ದೀನಯ್ಯ. ಸೌದಿ, ಅದು ನಿನಗೆ ಎಷ್ಟೇ ವಿಶೇಷ ಆಗಿರ್ಬೋದು, ಅದು ಸಾಧಾರಣ ಫ್ರೀಜರ್ ಬಾಕ್ಸ್. 4 ತಿಂಗಳು ಅದನ್ನ ಯೂಸ್ ಮಾಡ್ಲಿಲ್ಲ ಅಂದ್ರೆ ಒಳಗಿರೋ ಕಂಟೆಂಟ್ಸ್ ಎಲ್ಲ ತುಕ್ಕಿಡಿಯುತ್ತೆ. ಅದ್ರ ಬದಲು ಯಾರಾದ್ರೂ ಅದನ್ನ ಯೂಸ್ ಮಾಡ್ಕೋಬೋದಲ್ವಾ? ಅದರಿಂದ ನಿಮ್ ತಾಯಿಗೂ ಸಮಾಧಾನ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ದೇವಸ್ಥಾನ ಅಂತೆ, ಗುಡಿ ಅಂತೆ. ನೀನು ದ್ವೇಷದ ಕಾರಣ ಬಾಕ್ಸ್ನ ಅವ್ರಿಗೆ ಕೊಡ್ತಾ ಇಲ್ಲ ಅಂತ ಇಡೀ ಊರಿನ ಜನ ಮಾತಾಡ್ಕೋತಾ ಇದಾರೆ. ಊರಿನ ಜನ ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ, ತಾವ್ ಮಾತಾಡ್ಸ್ಬಿಡ್ತೀರ. ಈಗ ಒಂದ್ ಒಳ್ಳೆ ನಿರ್ಧಾರ ತಗೋ. ಕೊಟ್ಬಿಡೋಣ ಅಂತೀಯ? ಹೂನಪ್ಪ, ಇನ್ನೂ ಯಾಕೆ ಸಂಕೋಚ ಪಡ್ತಾ ಇದೀಯ? ಬಾ, ಕೊಟ್ಬಿಡೋಣ ಬಾ. ಸರಿ ಮೇಷ್ಟ್ರೆ, ಇವಾಗ ಏನ್ ನಾನು ಮಾಡೋಣ ಬಾಕ್ಸ್ ಇಟ್ಕೊಂಡ್ ಬರ್ತೀನಿ, ಇಬ್ರು ಹೋಗೋಣ. ಆಯ್ತು, ಕೊಡೋಣ. ಆದ್ರೆ ಅವ್ರ ಅಣ್ಣ ಬಾಕ್ಸ್ ನ ಮುಟ್ಟಬಾರದು. ಮುಟ್ಟಿದ್ರೆ ಆಮೇಲೆ ಅಷ್ಟೇ. ಇದೇನಿ ನಮ್ಮಮ್ಮ ನೆಲದ ಮೇಲೆ ಬಿದ್ದೋಗ್ಬಿಟ್ಟವಳೆ. ಮೇಷ್ಟ್ರೆ, ಬಾಕ್ಸ್ ಇಲ್ವಲ್ಲಪ್ಪ? ಎಲ್ಲೋಯ್ತು? ಅಯ್ಯಯ್ಯೋ, ಅಕ್ಕ ಅಕ್ಕ, ಸೌದಿಯಪ್ಪ, ಎಲ್ಲಿದ್ಯಾ? ಚಿಲ್ಕ ಹಾಕೋರೆ ಒಳಗೇನೆ ಕಿರ್ತಾರೆ. ಅಯ್ಯೋ, ಟೆನ್ಷನ್ ಆಗ್ಬಿಟ್ಟಿದೆ ಕಣಪ್ಪ. ಅಕ್ಕಪಕ್ಕ ಕೇಳಿ ನೋಡೋಣ ಬಾಪ. ನಡಿ ಹೋಗೋಣ, ನಡಿ. ಅಯ್ಯಯ್ಯೋ, ಹೆಂಗಸ್ರು ಏನ್ ಮಾಡಿದ್ರು ಏನೋ ಗೊತ್ತಿಲ್ವೇ? ಅಯ್ಯೋ, ಲೇ ಪ್ರಭಾಸು, ಮನೆಯಿಂದ ಐಸ್ ಬಾಕ್ಸ್ ಯಾರಾದ್ರೂ ಎತ್ಕೊಂಡೋಗಿ ನೋಡ್ತಾರ? ನನ್ನ ಹೆಂಡತಿ ಕಾಣ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದೀನಿ. ಹೇಳಿ ನನ್ ಹೋಗಲೇ. ಹೆಂಗಸ್ರನ್ನ ಕೆಲ್ಸ ಕಳ್ಸ್ಬಿಟ್ಟು ನನ್ ಮಕ್ಳು ಆಟ ಆಡ್ಕೊಂಡ್ ಕೂತವ್ರಲ್ಲ. ಲೈ, ನಮ್ಮ ಮನೆಯಿಂದ ಯಾರನ್ನ ಐಸ್ ಬಾಕ್ಸ್ ಎತ್ಕೊಂಡು ಹೋಗಿದ್ ನೋಡ್ದ? ಇನ್ನು ಐಸ್ ಬಾಕ್ಸ್ ಎತ್ಕೊಂಡು ಬಿಟ್ಟವ್ರ? ಹೌದು ಕಣಲೇ. ಇದೆಲ್ಲ ಆ ವರ್ಗ್ನವ್ರದೇ ಕೆಲ್ಸ. ಅವ್ರ ಗುಂಪೆ ಊರಿಗೆ ಬಂದ್ ಸೇರ್ಕೊಂಡೈತೆ. ಲೈ, ಈ ಊರಲ್ಲಿ ಕಳ್ತನ ಮಾಡಕ್ಕೆ ಬೇರೆ ಊರಿಂದ ಬರ್ಬೇಕನ? ಅದು ಗೊತ್ತು ತಾನೆ. ಬಾಯಿ ಮುಚ್ಕೊಂಡು ಹೋಗೀಗ. ಏನ್ ಮೇಷ್ಟ್ರೆ, ಸತ್ಯ ಹೇಳಿದ್ರೆ ಇಷ್ಟೊಂದು ಕೋಪ ಮಾಡ್ಕೋತಾವನೆ? ಈಗ ಹುಡುಕಿದ್ರೆ ಸಿಗಲ್ಲ, ಬಾ ಪೊಲೀಸ್ ಸ್ಟೇಷನ್. ಸೌದಿ ಪೊಲೀಸರ ತರ ಇಲ್ಲಿನ ಪೊಲೀಸರಲ್ವೇ? ನಮ್ಮೂರ್ ಪೊಲೀಸ್ ಬಗ್ಗೆ ನಿಂಗ್ ಗೊತ್ತಿಲ್ಲ. ಅವಳಿ ಜವಳಿ ಕೊಲೆ ಬಗ್ಗೆ 6 ಗಂಟೆಲಿ ಕಂಡು ಹಿಡಿದ್ರು, ಇದನ್ನ 5 ನಿಮಿಷದಲ್ಲಿ ಕಂಡು ಹಿಡಿತಾರೆ. ಅವೆಲ್ಲ ಇರ್ಲಿ ಬಿಡು. ಬೆಟ್ಟ ಇಳಿದ್ಮೇಲೆ 40 ಕಿಲೋಮೀಟರ್ ಹೋಗ್ಬೇಕು, ಬಸ್ಸು ಸಿಗಲ್ಲ, ಹೆಂಗ್ ಹೋಗೋದು? ಒಂದ್ ಸೆಕೆಂಡ್ ಇರು, ಬಂದೆ. ರಂಗನಾಥ, ಒಂದ್ ನಿಮಿಷ ಯಾರಪ್ಪ, ಇರು. ದುಬೈನ ಒಂದ್ ಬಾಟ್ಲಿ ತಂದ್ಕೊಡ್ನಲ್ಲ, ಹೆಂಗಿತ್ತ? ಸೂಪರ್ ಆಗಿತ್ತಣ್ಣ. ಅದಕ್ಕೆ ಬದಲಾಗಿ ಗಾಡಿ ಕೊಡು. ಇಳಿಯ ಕೆಳಗೆ ಬೇಗ. ಬೆಸ್ಟೇ, ಗಾಡಿ ತೆಗಿಯಪ್ಪ, ಬೇಗ ತೆಗಿ. ಅಯ್ಯೋ, ಯಾವನ್ ಎತ್ಕೊಂಡೊಂದು ಗೊತ್ತಿಲ್ಲ ಬಾಕ್ಸ್ನ. ಇನ್ 2 ದಿನ ಬಿಟ್ಕೊಂಡ್ ಗಾಡಿ ಇಸ್ಕೊಳ. ಹೋಗಿ ಬೇಗ ಹೋಗಿ. ಬಾ ಮಲೆಯಪ್ಪ, ಏನ್ ವಿಶೇಷ ಇವತ್ತು? ಕೂತ್ಕೊಳ್ಳಿ. ಐಸ್ ಬಾಕ್ಸ್ ಕಾಣಿಸ್ತಾ ಇಲ್ಲ ಸರ್. ಏನು ಐಸ್ ಬಾಕ್ಸ್ ಕಾಣಿಸ್ತಿಲ್ವಾ? ಹೆಣ ಇಡುವಂತ ಐಸ್ ಬಾಕ್ಸೇ. ಅದನ್ನ ಮನೇಲಿ ಇಟ್ಕೊಂಡಿದ್ರು, ಅದನ್ನು ಬಿಟ್ಟಿಲ್ಲ. ಐಸ್ ಬಾಕ್ಸ್ ಮಾತ್ರ ಕಾಣ್ತಿಲ್ವಾ? ಇಲ್ಲ ಅದ್ರೊಳಗಿರೋ ಬಾಡಿನೂ ಕಾಣ್ತಿಲ್ವಾ? ಬಾಡಿನ ಸುಟ್ಟಾಯ್ತು, ಆದ್ರೆ ಬಾಕ್ಸ್ ನ ಇಟ್ಕೊಂಡಿದ್ರು, ಅದೇ ಕಾಣ್ತಿಲ್ಲ ಈಗ. ದೇವಸ್ಥಾನದಲ್ಲಿ ವಿಗ್ರಹ ಹೋಯ್ತು, ಒಡವೆ ಹೋಯ್ತು ಅಂತ ಬಂದು ಕಂಪ್ಲೇಂಟ್ ಕೊಡ್ತಾರೆ. ನೀವು ನೋಡಿದ್ರೆ ದೇವಸ್ಥಾನನೇ ಕಾಣ್ತಾ ಇಲ್ಲ ಅಂತ ಬಂದಿದ್ದೀರಾ? ಸ್ವಲ್ಪ ಇರಿ, ಸಾಹೇಬರು ಒಳಗಿದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಮಾತಾಡ್ಕೊಂಬನ್ನಿ. ಆರಕ್ಷಕ ನಿಮ್ಮ ಸ್ನೇಹಿತ. ಅವರು ತುಂಬಾ ದಿವಸದಿಂದ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ ಇದ್ದಾರೆ, ನಾವೇ ಒಪ್ಕೋತಾ ಇಲ್ಲ. ಬಾರಪ್ಪ ಷಣ್ಮುಖ, ಸೋಡಾ ಕೂಲ್ ಆಗಿದೆ, ಕುಡಿತ್ಯಾ? ಸೋಡಾ ಕೂಲ್ ಆಗಿದ್ಯಾ? ಕೊಡು. ಸೋಡಾ ಚೆನ್ನಾಗ್ ಕೂಲ್ ಆಗೈತೆ. ಫ್ರಿಡ್ಜ್ ಹೊಸ್ದಾ? ನಾನೆಲ್ಲಪ್ಪ ಹೊಸ್ದು ತಗೊಳಕ್ಕಾಗತ್ತೆ. ಆ ಶೇಖರು ಮತ್ತೆ ಬಾಬುನು ಕಮ್ಮಿಗ್ ಸಿಗ್ತಿದೆ ಅಂತ ಹೇಳಿ 500 ರೂಪಾಯಿ ಕೊಟ್ಟು ತಂದು ಕೊಟ್ರು ಆ ಫ್ರಿಡ್ಜ್ ನ. 500 ರೂಪಾಯಿ ಹೊಸ ಫ್ರಿಡ್ಜ್? ಹೌದಪ್ಪ. ಎಲ್ಲಿ ತೋರ್ಸೋ. ಏನಪ್ಪ ಷಣ್ಮುಖ, ಯಾಕೆ ಹೊಟ್ಟೆ ಸರಿ ಇಲ್ವಾ? ಏನೋ ಮಲೆಯಪ್ಪ, 50 ಗ್ರಾಮ್ ಚಿನ್ನ ಕಾಣಿಸ್ತಾ ಇರೋ ತರ ಆರಾಮಾಗಿ ಹೇಳ್ತಾ ಇದೀಯಾ? ನೀನು ಬಾಕ್ಸ್ ಅಂದಾಗ ನಾನು ಯಾವ್ದಾದ್ರು ದುಡ್ಡಿನ ಬಾಕ್ಸ್ ಇರ್ಬೋದು ಅಂತ ಸುಮ್ಮನೆ ಇದ್ದೆ. ಫ್ರೀಸರ್ ಬಾಕ್ಸ್ ನಂಗೆಲ್ಲ ಬಿಡಕ್ ಆಗಲ್ಲಪ್ಪ. ಯಾಕೆ ಸರ್, ಇದಷ್ಟೊಂದು ಸೀರಿಯಸ್? ಹೌದು ಮಲೆಯಪ್ಪ, ಫ್ರೀಸರ್ ಬಾಕ್ಸ್ ಮಿಸ್ ಆದ್ರೆ ಅದನ್ನ ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ? ಸೌದಿಯಿಂದ ಬಂದಿದ್ಯಾ, ಒಳ್ಳೆ ಬುದ್ಧಿವಂತ ಅನ್ಕೊಂಡ್ರೆ ದಡ್ಡನ್ ತರ ಮಾತಾಡ್ತೀಯಲ್ಲ. ಏನ್ರಿ ಸರ್, ಇದನ್ನೆಲ್ಲ ನೀವು ಹೇಳ್ಕೊಟ್ಟಿಲ್ವಾ? ಷಣ್ಮುಖಣ್ಣ ಕಾಲ್ ಮಾಡವ್ರೆ, ಮಾತಾಡ್ಬಿಟ್ಟು ಸೈಲೆಂಟ್ ಮಾಡ್ಕೊ. ಈ ತರ ಯಾಕೆ ಮಾತಾಡ್ತಿದ್ದ?
ಸರಿಯಾಗಿ ಹೇಳ್ಬೇಕು ರೀ. ಅಲ್ಲ ಫ್ರೀಸರ್ ಬಾಕ್ಸ್ ಕಾಣಿಸ್ತಿಲ್ಲ ಅಂತ ಎಷ್ಟು ಆರಾಮಾಗಿ ಮಲಯಪ್ಪನ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದಾರೆ, ಒಂದು 5 ನಿಮಿಷ ಬಿಟ್ಟು ಮಾಡಿ. ಲೇ 1 ನಿಮಿಷ ಯಾರ ಹೇಳದ್ ಕೇಳಲೇ. ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಬಾಕ್ಸ್ ಒಳಗಡೆ ಇಟ್ರಿ ಅಂದ್ರೆ 6 ವರ್ಷ ಆದ್ರೂ ಕೆಡೋದಿಲ್ಲ, ಗೊತ್ತಿದೆ ತಾನೆ? ಕಳ್ತನ ಮಾಡಿದವ್ರು ಏನಾದ್ರು ಹಂಗ್ ಮಾಡಿದ್ರೆ ಆ ಕೇಸಲ್ಲಿ ನೀವಿಬ್ರು ಒಳಗಡೆ ಹೋಗ್ಬೇಕಾಗತ್ತೆ. ಇದನ್ನೆಲ್ಲ ಹಾಗೆ ಸುಮ್ನೆ ಬಿಡಕ್ಕಾಗಲ್ಲ, ಸಪ್ರೇಟ್ ಟೀಮ್ ಮಾಡಿ ಅದನ್ನ ಹುಡುಕ್ಬೇಕು. ಏನ್ರಿ ಸರ್? ಇವ್ರ ಜೊತೆ ಮಾತಾಡಿ ಏನು ಎತ್ತ ಅಂತ ಕೇಳ್ಕೊಂಡಿರೋ, ನಾನು ಟೌನ್ಗೆ ಹೋಗಿ ಬರ್ತೀನಿ. ಸರಿ ಸರ್. ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿದ್ದಾರೆ ಇವರು? ಯಾವ್ದಕ್ಕೂ ಕಾನ್ಸ್ಟೇಬಲ್ ಫೋನ್ ಮಾಡೋಣ. ಸಾಹೇಬ್ರು ಬಾರಿ ಸ್ಟ್ರಿಕ್ಟು. ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಸ್ಪೆಷಲ್ ಫೋರ್ಸ್ ಹಾಕ್ತಾರೆ. 3 ದಿನದಲ್ಲಿ ಅಕ್ಯೂಸ್ ನ ಹಿಡಿದು ಬಿಡ್ತೀವಿ. ಈಗ ಒಂದು 15,000 ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟಿರಿ, ಮಿಕ್ಕಿದ ಲೆಕ್ಕ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. 3 ದಿನನಾ ಸರ್? ಹೌದು. ನಿಮ್ ಲಕ್ ಚೆನ್ನಾಗಿದ್ರೆ 3 ಅವರಲ್ಲೇ ಸಿಕ್ಬಿಡುತ್ತೆ. ದುಡ್ಡು ಕೊಡು ರಜಾ. ಕೊಡಿ ಮೇಷ್ಟ್ರೆ. ಏನಪ್ಪ ಷಣ್ಮುಗ ಹೇಳು. ಹೌದು, ಫ್ರೀಸರ್ ಕಾಣ್ತಿಲ್ಲ ಅಂತ ಬಂದಿದ್ರು, ಸಾಹೇಬ್ರ ಹತ್ರನೂ ಮಾತಾಡಿದ್ರು. 1 ನಿಮಿಷ ಇರು, ತಗೊಳಪ್ಪ. ನಿಮ್ಮೂರು ಷಣ್ಮುಗ ಕಾಲ್ ಮಾಡಿದ್ದಾನೆ, ಏನೋ ಅರ್ಜೆಂಟ್ ಅಂತ ಹೇಳ್ತಿದ್ದಾನೆ. ಕಷ್ಟಪಟ್ಟಿದ್ದ ದುಡ್ಡೆಲ್ಲ ಎಕ್ಕೂಟೋಯ್ತು. ತಗೋ, ಸರಿಯಾಗಿ ಒಳಗಡೆ ನ್ಯಾಯವಾಗಿ ನಿಮ್ಮನ್ನ ಒಳಗೆ ತೊಳಬೇಕು. ಸರಿ ಸರಿ, ಈಗಲೇ ಬರ್ತೀವಿ. ಸೌದಿಯಪ್ಪ, ಬಾಕ್ಸ್ ಊರಲ್ಲೇ ಇದೆ, ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಂತ ಕೇಳ್ತಾ ಇದ್ದಾರೆ. ಇರು, ಫೋನ್ ಕೊಟ್ಟು ಬರ್ತೀನಿ. ಬಾಕ್ಸು ಊರೊಳಗೆ ಐತಿಯಾ? ಅಮ್ಮ ಬಾರಮ್ಮ, ಸಾಹೇಬ್ರು ಕರಿತಾ ಇದ್ದಾರೆ. ಅಪ್ಪ ಫೋನ್ ಮಾಡಿದ್ನಪ್ಪ. ಏನಪ್ಪ, ನಮ್ ಶೇಖರು ಪಾಂಡಿನೋ ಬಾಕ್ಸ್ ತಗೊಂಡಾಗ ಅಜ್ಜಿ ಅಂಗಡಿಗೆ 500 ರೂಪಾಯಿ ಮಾರ್ಬಿಟ್ಟವ್ರೆ. 500 ರೂಪಾಯಿ ಮಾರ್ಬಿಟ್ರಾ? ಹೌದಪ್ಪ, ಅದ್ರಲ್ಲಿ ಅಜ್ಜಿ ಹಾಲು, ಮೊಸರು, ಸೋಡಾ, ಕೂಲ್ ಡ್ರಿಂಕ್ಸ್ ಎಲ್ಲ ಇಟ್ಟವಳೆ. ಒಂದ್ ಸೋಡಾ ಎತ್ತಿ ನನಗೂ ಕುಡ್ಸಿ ವಾಂತಿ ಮಾಡಂಗ್ ಮಾಡ್ಬಿಟ್ಲು. ಅವ್ರಿಬ್ರು ನಾನು ನೋಡ್ಕೋತೀನಿ ಬಿಡು. ಅಣ್ಣ, ಒಂದ್ 500 ರೂಪಾಯಿ ಕೊಟ್ಟು ಆ ಮುದುಕಿ ಹತ್ರ ಬಾಕ್ಸ್ ಇಸ್ಕೊಂಡ್ಬಿಡು. ನಾನು ಮುತ್ತು ಮರಿ ಮನೆಗೆ ತಗೊಂಡೋಗ್ಬೇಕು. ಸರಿನಾ? ಬರ್ತೀನಿ. ಮೇಷ್ಟ್ರೆ, ಗಾಡಿ ತೆಗಿ ಬೇಗ ಬೇಗ ಬೇಗ. ಚಿಕ್ಕ ವಯಸ್ಸಿಂದ ಅವರಿಬ್ರು ನಂಗೆ ಫ್ರೆಂಡ್ಗಳು. ಅವಾಗ ನನ್ನ ತೊಂದರೆಗೆ ಸಿಕ್ಕಾಕ್ಸ್ತಾರೆ. ನನ್ ಕೈಗೆ ಸಿಕ್ಕಾಕೊಂಡ್ರು. ಬಾಕ್ಸ್ ಸಿಕ್ಕಾಯ್ತಲ್ಲ ಸೌದಿಯಪ್ಪ, ಬಿಡು ಹೋಗ್ಲಿ. ಅದ್ ಹೆಂಗ್ ಬಿಡೋದು? 15,000 ಏಕೂಟೋಯ್ತಲ್ಲ ಮೇಷ್ಟ್ರೆ. ಸೌದಿಯಪ್ಪ, ಕೇಸ್ನ ವಾಪಸ್ ತಗೋತೀವಿ, ದುಡ್ಡನ್ನ ವಾಪಸ್ ಕೊಡ್ತೀರಾ ಅಂತ ಕೇಳೋಣ. ಯಾಕೆ ಮೇಷ್ಟ್ರೆ? ಆ ಪೊಲೀಸಪ್ಪ ಅದಕ್ಕೊಂದು 25,000 ಕೇಳ್ತಾನೆ. ಆ ಯಪ್ಪ ಮುಂಚೆ ಕಂಡಕ್ಟರ್ ಆಗಿದ್ದ, ಅದಕ್ಕೆ ಎಲ್ಲರ ಹತ್ರನೂ ಚಿಲ್ಲರೆ ಕಸ್ಕೊಳ್ಳೋದು. ಬನ್ರಪ್ಪ, ಮಲೆಯಪ್ಪ ಬಂದ್ಬಿಟ್ಟ, ಎತ್ಕೊಳ್ಳಿ ಬನ್ನಿ. ಬನ್ರಪ್ಪ ಎತ್ಕೊಳ್ಳಿ, ಹೋಗೋಣ. ಏನಪ್ಪಾ, ಬಾ, ಮುತ್ತುಮಾರಿ ಮನೆಗೆ ಹೋಗ್ಬೇಕು ಬಾ. ಆ ಕತೆ ಆಮೇಲೆ ಹೇಳ್ತೀನಿ ಬಾ. ಅವ್ರನ್ನ ಮಾತ್ರ ಈ ಅಂಗಡಿಲಿ ನೋಡೋಣ, ಮೊದ್ಲು ಮುತ್ತುಮಾರಿ ಮನೆಗೆ ಹೋಗೋಣ ಬಾಪ. ಹುಷಾರಾಗಿ ಎತ್ಕೊಂಡೋಗ್ರ, ಮುಂದೆ ಕಲ್ಲಿದಲ್ಲ, ಹುಷಾರು. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಅಕ್ಕ ಅಕ್ಕ, ಯಾರು ಬರ್ತಿದೆ ನೋಡಿ. சொன்னாலே என் உள்ளம் ஜாலி ಕದ್ದು ತಿಂದ್ರೆ ಕಣಪ್ಪ ರುಚಿಯಾಗಿರೋದು. ಸ್ವಲ್ಪ ಹುಳಿ ಜಾಸ್ತಿ. ಏನಪ್ಪ, ಏನೇ ಒಡಿವೇಲಿ ನಾನು ನೋಡ್ಬೇಕಂತೆ, ತೋಟಕ್ಕೆ ಬರ್ಬೋದಾ ಅಂತ ಕೇಳ್ದ. ಒಡಿವೇಲ್ ನನ್ನ ಹೆಸರು ಕೇಳಿದ್ರೆ ಸಾಕು ಹುರ್ಕೋತಾನೆ. ಇಲ್ಲಿಗೆ ಯಾಕೆ ಬರ್ತೀನಿ ಅಂತಾನೆ? ಹಾಗೆಲ್ಲ ಏನಿಲ್ಲಪ್ಪ, ನೀನ್ ಅವ್ರ ಅಮ್ಮಂಗೆ ಐಸ್ ಬಾಕ್ಸ್ ಕೊಡ್ತಿದ್ದಾಗೆ ಅವ್ನ್ ಮನ್ಸು ಕರ್ಗೋಯ್ತು. ಕರ್ಗೋಯ್ತಾ? ಯಾಕೆ ಐಸ್ ಬಾಕ್ಸ್ ಅಲ್ಲಿ ಸ್ವಲ್ಪ ಮಲಗಿದ್ ಅವನು? ಸೌದಿಯಪ್ಪ, ವಡಿವೇಲು ಅಲ್ಲೇ ಇರ್ಬೇಕು, ನಾವೇ ತಾನೇ ಹೋಗಿ ನೋಡ್ಬೇಕು. ಆಗ್ಲೇ ಸೌದಿಯಪ್ಪ ನಮಗೂ ಮರ್ಯಾದೆ. ಹೇಳೋದೇನೋ ಹೇಳ್ತಿರೋದು ನಿಜನೇಲಪ್ಪ. ವಡಿವೇಲೇನೋ ಒಳ್ಳೆವನೇ, ಆದ್ರೆ ಊರಿಗೆಲ್ಲ ನಾನೇ ದೊಡ್ಡವನು ಅಂತಾನಲ್ಲ. ಸೌದಿಯಪ್ಪ ಮೊದ್ಲೇ ನೋವಲ್ಲಿದ್ದಾನೆ, ಇಂಥ ಟೈಮಲ್ಲಿ ಇದೆಲ್ಲ ಬೇಕಾ? ಮಾತಾಡ್ಸ್ಕೊಂಡ್ ಬರೋಣ ಬಾ. ಸರಿ, ಎಷ್ಟೇ ಆಗ್ಲಿ ನಮ್ ಸ್ವಂತದವನಲ್ವಾ, ಬಿಟ್ಕೊಡಕ್ ಆಗಕ್ಕಿಲ್ಲ. ಬರ್ತಾರೆ ನಡೀರಿ, ಬರ್ತೀನಿ ನಡೀರಿ ಬಾ. ಆ ದುಡ್ಡು ನೀನೇ ಇಸ್ಕೊಡ್ಬೇಕು, ನಿಂದೆ ಜವಾಬ್ದಾರಿ. ಮಲಿಯಪ್ಪ ಬಾಪ. ಬಾಪ ಮಲಿಯಪ್ಪ, ಎಲ್ಲ ಹೇಳಿದೀನಿ. ನನ್ ತಂಗಿನ ನಿನ್ ಮದ್ವೆ ಮಾಡ್ಕೊಡಲ್ಲ ಅಂತ ತುಂಬಾ ಕೀಳಾಗ್ ಬೈದ್ಬಿಟ್ನಪ್ಪ. ಆದ್ರೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ದೇನೆ ನಮ್ ತಾಯಿಗೆ ಪೆಟ್ಟಿಗೆ ಕೊಟ್ಟು ನೀನ್ ದೊಡ್ಡ ಮನುಷ್ಯ ಅಂತ ನಿರೂಪಿಸ್ಬಿಟ್ಟಪ್ಪ. ನಿನ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ನೋಡಿದ್ರೆ ಬೇರೆ ಯಾರನ್ನು ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳ್ತಿದ್ದಾಳೆ. ನಮ್ಮಮ್ಮ ಬದುಕಿರುವಾಗ್ಲೇ ಮದ್ವೆ ಮಾಡಿಸ್ಬಿಡ್ಬೇಕಿತ್ತು. ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ನಪ್ಪ. ಅಣ್ಣ, ಎಮೋಷನಲ್ ಆಗೋವನೆ ಪಾರ್ಟಿ, ಇದೇ ಸರಿಯಾದ ಸಮಯ, ಇಬ್ರು ಒಂದ್ ಮಾಡ್ಬಿಡಿ.
ಹಂಗಂತೀಯ ಮಕ ನೋಡಕ್ಕಾಗಲ್ಲ ಕಣೋ. ಏನಪ್ಪ ಈಗ ತಾನಮ್ಮ ಎಲ್ಲಿ ಹೋಗಿದ್ದಾಳೆ? ಇದ್ರು ಸತ್ರು ಅಮ್ಮನೇ ತಾನೇ. 2 ಹಾರ ತಗೊಂಡ್ ಬದಲಾಯಿಸ್ಕೊಳ್ಳಿ. ಇಷ್ಟೊತ್ನಲ್ಲ ಹಾರಕ್ಕೆಲ್ಲಣ ಹೋಗೋದು? ಅಯ್ಯೋ ಏನಯ್ಯ, ಒಳಗ್ ದೀಪ ಇಟ್ಕೊಂಡು ಹೊರಗ್ ಬೆಳಕು ಹುಡುಕ್ತಾ ಇದ್ಯಲ್ಲ. ಏನಣ್ಣ? ಅಯ್ಯೋ ಏನಯ್ಯ, ಇಷ್ಟೊಂದ್ ಹಾರ ಇದೆ ಇಲ್ಲಿ. ಅಮ್ಮನೂ ದೇವ್ರು ಒಂದೇ ಅಲ್ವಾ? 2 ಹಾರ ತಗೊಂಡ್ ಬದಲಾಯಿಸ್ಕೊಳತಾನೆ. ದೊಡ್ಡವ್ರು ಹೇಳ್ತಿರೋದು ಸರಿಯಾಗಿದೆ. ತಾಯಿ ಮೇಲಿರೋ ಹಾರಗಳಲ್ಲೇ 1-2 ಹಾರ ಎತ್ಕೊಂಬನ್ನಿ. 1-2 ಹಾರ ಎತ್ಕೊಂಬನ್ನಿ ಹೋಗಿ. ಮುತ್ತುಮಾರಿ, ನಿನಗ್ ಸಂಬಂಧನೇ ಇಲ್ದೇ ಇರೋ ತರ ಅಲ್ಲಿ ನಿಂತಿದ್ದಿಲ್ಲಮ್ಮ. ಶುಕ್ರವಾರ ಆದ್ರೆ ಅಲ್ಲಿ ದೀಪ ಹಚ್ಚಿಸ್ತೆ. ಈಗ ನೋಡಿದ್ರೆ ಆ ಕಡೆ ತಿರ್ಕೊಂಡಿದ್ದೆ. ಬಾಂಬ ಇಲ್ಲಿ. ಅಯ್ಯೋ ಹಾರ ಹಾಕಪ್ಪ. ಅದು ಸೌದಿ ಎಂಬಸಿಯಿಂದ ರಾಜರು ಕಳ್ಸವ್ರೆ. ಹಾಗೆ ಅಂತ ಜವಾಜ್ ಅದಿಯ ಮಿನ್ ಆರ್ದನ್ ಮಿನ್ ಮಲಿ. ಇದು ನಿಮ್ ಮದ್ವೆಗೆ ರಾಜರ ಕಡೆಯಿಂದ ಪ್ರೆಸೆಂಟೇಷನ್. ನೋಡ್ದ ನನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ ಅವ್ರಿಗೆ. ಹಾದೆ ಅಶಾಸನ ತಶ್ರೀಯತ್ ದಹಬಿಯ ಹಾಗೆ ಅಂತ. ಇದು ನಿಮ್ಗೆ 10 ವರ್ಷಕ್ಕೆ ಗೋಲ್ಡನ್ ವೀಸಾ. ಅಲ್ಲಪ್ಪ, ನಯನ್ತಾರಾಗೆ ವಿಘ್ನೇಶ್ ಶಿವನ್ ಕೊಡ್ಬೇಕಲ್ವಾ? ನನಗೆ ಯಾಕೆ ಕೊಡ್ತಾವ್ರೆ? He is asking why you given him the golden visa. ಹಬ್ಬಕ್ ಮಲಿಕ್ ಇರ್ಜಾ ಸೌದಿ ಮಲೆಯಪ್ಪನ್. ದಯವಿಟ್ಟು ನೀವು ಕೂತ್ಕೊಳ್ಳಿ ಮತ್ತೆ ಸೌದಿ ಅರೇಬಿಯಾಗೆ ಬರಬೇಕು ಅಂತ ರಾಜರು ಆಸೆ ಪಡ್ತಿದ್ದಾರೆ. ಯಾಕಂತೆ? ಓ ಜಮಾಲ್ ಮಾಫಿ ಕಲಾಂ ಮಾಫಿ ಶರಮ್ ಮೋಯಾ ವಲಾ ಹಲೀಬ್ ಮರ್ರತ್ ಅಬ್ಬನ್ 10 ಇಸ್ಮ್ ಮುತ್ತುಮಾರಿ ಓ ಹಾರಕ್ ಮಾಯ್ ಹಾರಕ್ ಮಿನಿ ಮಿನಿ ಅಲ್ಲಾದಲೋ ಅಂತ ಹೇಳ್ತಿದ್ದಾರೆ. ನೀನ್ ಇಲ್ಲಿಗೆ ಬಂದಾಗಿಂದ ನೀನ್ ಬೆಳೆಸಿದ ಒಂಟೆಗಳೆಲ್ಲ ಹಾಲ್ ಕುಡಿದೆ ಸುಮ್ನಾಗ್ಬಿಟ್ಟಿದೆ. ಅದ್ ಹೆಂಗ್ ಕುಡಿತವೆ? ಅದು ಅಲ್ದೆ ನೀನೊಂದ್ ಮರಿಗೆ ಮುತ್ತು ಮರಿ ಅಂತ ಹೆಸರಿಟ್ಟಲ್ಲ, ಅದು ಎದ್ದು ಓಡಾಡ್ ಕೂಡ ಇಲ್ಲ. ಒಂಟೆಗ್ ಬೇರೆ ಮುತ್ತು ಮರಿ ಅಂತ ಹೆಸರಿಟ್ಟಿದ್ದಾನೆ. वाजिद मुश्किला कबीर मुश्किला जमल बाद कलाम वो कलाम जमा मद्रासी जमल मागदर कलाम पाकिस्तानी. ನೀ ಆ ಒಂಟೆಗಳ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರಿಂದ ಈಗ ಪಾಕಿಸ್ತಾನಿ ಅವ್ನ್ ಬಂದಾಗಿಂದ ಒಂದ್ ಮಾತೆ ಕೇಳ್ತಿಲ್ಲ. ನಾವೇನು ಅಂತ ಇವಾಗ ಗೊತ್ತಾಯ್ತಾ? ಏಯ್ ನೋಡ್ದ್ಯಾನೆ, ನನ್ ತಮ್ಮ ಒಂಟೆ ಮೇಯ್ಸಕ್ಕೆ ಸೌದಿಗೆ ಹೋಗಿ 4 ಒಂಟೆಗ್ ನಮ್ ಭಾಷೆ ಹೇಳ್ಕೊಟ್ಟವನೇ ಕಣೆ. हुकुम मलिक मा सवा सवा आइल्या. ಅದಕ್ಕೆ ಆ ಪಾಕಿಸ್ತಾನಿ ಅವನ್ಗೆ ಕನ್ನಡ ಕಲ್ಸ್ಕೊಡಕ್ಕಿಂತ ಮಲೆಯಪ್ಪ ಅವ್ರ ಕುಟುಂಬ ಜೊತೆ ಕರ್ಕೊಂಬನ್ನಿ ಅಂತ ರಾಜರು ಹೇಳಿದ್ದಾರೆ. ಓಹೋ, ರಜಾ ಸೌದಿಯಾ ಕುಲ್ ಮಸೂದ್ ಆಲಂ ಜಮಾ. ನೀವು ಮತ್ತೆ ಸೌದಿಗೆ ಬಂದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ಸೌದಿ ರಾಜನೇ ಹಠ ಮಾಡಿ ಕರಿತಿರ್ಬೇಕಾದ್ರೆ ನಾನು ಆಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ವೇ? ಸರಿ, ನಾನು ಬರ್ತೀನಿ ಅಂತ ಅವ್ರಿಗೆ ಹೇಳ್ಬಿಡಿ. ಹಿ ಇಸ್ ಅಕ್ಸೆಪ್ಟಿಂಗ್ ದ ಇನ್ವಿಟೇಷನ್. ಒಬ್ಬೊಬ್ಬ ಕನ್ನಡದವನು ಮಲೆಯಪ್ಪನ್ ತರ ಏನಾದ್ರು ಇದ್ರೆ ಜಗತ್ತಲ್ಲಿ ಒಂಟೆಗಳಿರೋವರೆಗೂ ಕನ್ನಡನ ಯಾರು ಅಳ್ಸಕ್ಕಾಗಲ್ಲ. ಇವನು ಬೇರೆ ಹೋಗ ಆ ಬಾಯಿ ಕಡೆ. ಬಂದಂಗ ಏನೇನೋ ಮಾತಾಡಕಣ. ಯಾವ್ದನ್ನೇ ಆಗ್ಲಿ ಯಾರು ಏನು ಮಾಡ್ಕೊಳಕ್ ಆಗಲ್ಲ. ತಗೋ ಚಿನ್ನ, ಇದನ್ನ ಇಟ್ಕೋ. ರಾಜರ್ಗೆ ಹೇಳ್ಬಿಡ್ರಿ ನಾನು ಬರ್ತಾ ಇದೀನಿ ಅಂತ ಹೇಳಿ. ಮಶ್ಕೂರ್ ಶುಕ್ರಾನ್ ಮಶ್ಕೂರ್. ಚೆನ್ನಾಗಿರ್ಬೇಕಪ್ಪ. ಈಶ್ವರನ ಆಶೀರ್ವಾದ ಇರ್ಲಿ, ಜೀಸಸ್ ಆಶೀರ್ವಾದ ಇರ್ಲಿ, ಅಲ್ಲ ಆಶೀರ್ವಾದನೂ ಇರ್ಲಿ. ಹಲೋ ಬ್ರದರ್, ಒಂದ್ ಫ್ಯಾಮಿಲಿ ಸೆಲ್ಫಿ. ತಶೀಲ್ 1 2 3. ಅರಸನ ಮಾತಿಗೆ ಒಪ್ಪಿಗೆ ಸೂಚಿಸಿದಂತ ಮಲಿಯಪ್ಪ ಮತ್ತೆ ಒಂಟೆಗಳಿಗೆ ಕನ್ನಡ ಹೇಳ್ಕೊಡೋದಕ್ಕೆ ಸೌದಿಗೆ ಹೊರಟೋದ. ಈಗ ಮರಳುಗಾಡ್ನಲ್ಲಿ ಮಲೆಯಪ್ಪನ್ ಮುತ್ತುಮಾರಿ ಅಂತ ಕರೆದ್ರೆ ಇಬ್ರು ತಿರುಗಿ ನೋಡ್ತಾರೆ. ವೇಲುಸ್ವಾಮಿ ಹೆಂಡತಿ ಸುಶೀಲ ಪ್ರತಿಕೂಲ ಸಾಕ್ಷಿಯಾದ್ರಿಂದ ಚಕ್ರಬಡ್ಡಿ ಕೇಸಿಂದ ಹೊರಗೆ ಬಂದಂತ ಪನ್ ಬೆಳಗನ್ ಬಡ್ಡಿ ವ್ಯವಹಾರನ ಕೈಬಿಟ್ಟು ವೇಲುಸ್ವಾಮಿ ಕುಟುಂಬನ ನೋಡ್ಕೊಂಡು ಚಂಗಂ ಮಾರ್ಕೆಟ್ ಅಲ್ಲಿ ಒಬ್ಬ ಟೊಮ್ಯಾಟೊ ಏಜೆಂಟ್ ಆಗಿ ಬದುಕನ್ನ ಸಾಗಿಸ್ತಿದ್ದಾನೆ. ಅಳಗುಮಲೈನಲ್ಲೇ ಸೆಟಲ್ ಆದಂತಹ ತಂಗರಾಜು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದ್ರ ಜೊತೆಗೆ ಮಲೆಯಪ್ಪನ ತೋಟವನ್ನು ಕೂಡ ನೋಡ್ಕೊಂಡು ಸೈಡಲ್ಲಿ ಆ ಫ್ರೀಜರ್ ಬಾಕ್ಸ್ ಅನ್ನ ಫ್ರೀಜರೇ ಇಲ್ಲದೆ ಇರುವಂತಹ ಗ್ರಾಮದಲ್ಲಿ ಒಂದು ಉಚಿತ ಸೇವೆನ ನಡೆಸ್ತಾ ಇದ್ದಾನೆ. ಮಲೆಯರಸಿಗೆ ತಾನು ಮ್ಯಾಥ್ಸ್ ನಲ್ಲಿ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಬರೋದಲ್ದೆ ಮ್ಯಾಥ್ಸ್ ಬರ್ದೇ ಇರೋ ಮಿಕ್ಕ ಮಕ್ಕಳಿಗೆಲ್ಲ ತನಗ್ ಗೊತ್ತಿರುವಂತಹ ಮ್ಯಾಥ್ಸ್ ಅನ್ನ ಹೇಳ್ಕೊಡೋದಕ್ ಶುರು ಮಾಡಿದಾಳೆ. ಕೀಳೂರ್ಗೆ ಹೋಗ್ತಾ ಇದ್ದೆ, ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ.
ಹೋಗೋಣವಾ? ಮ್ಯಾಥ್ಸ್ಗೆ ಹೆದರ್ಕೊಂಡು ಸ್ಕೂಲಿಗೆ ಚಕ್ಕರ್ ಹಾಕಕ್ ಶುರು ಮಾಡಿದ ಮಕ್ಕಳು ಮತ್ತೆ ಈಗ ಸ್ಕೂಲಿಗೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಿದ್ರು ಕೂಡ ನಾವು ಬದಲಾಗೋದೇ ಇಲ್ಲ ಅಂತ ಹೇಳುವಂತಹ ಒಂದು ಗುಂಪು ಇನ್ನೂ ಕೂಡ ಅಲ್ಲಿ ಬದುಕ್ತಾನೆ ಇದೆ. ಸರ್ ಮೇಲ್ ನೋಡಿ ಸರ್. ಏನೋ ಅದು? ಫ್ರೀಸರ್ ಬಾಕ್ಸ್ ಸರ್. ಅದು ಗೊತ್ತಿದೆ. ಇದೇನೋ ಸರ್ ಕಳ್ದು ಹೋಗಿತ್ತು ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ವಲ್ಲ, ಅದೇ ಬಾಕ್ಸ್ ಸರ್ ಇದು. ಅದೇಂಗ್ ಇಲ್ಲಿ ಬಂತು? ಅದೇ ತಾನೆ. ಆಗ್ಲೇ ವಾಪಸ್ ಸಿಕ್ಬಿಡ್ತು ಸರ್. ಸಿಕ್ಬಿಡ್ತಾ? ಏನ್ರಿ ಸರ್ ಬಾಕ್ಸ್ ಸಿಕ್ಬಿಡ್ತಂತೆ. ಅದೇಂಗೆ ಸರ್? ಇವ್ರೇ ಕಳ್ದಾಕೊಂಡ್ಬಿಟ್ಟು ಇವ್ರೇ ಹುಡುಕ್ಬಿಡ್ತಾರಂತೆ. ಸರ್, ಹಾಗೆಲ್ಲ ಏನು- ನೀವೇ ಕಳ್ದಾಕಿ ನೀವೇ ಹುಡ್ಕಂಗಿದ್ರೆ ಪೊಲೀಸ್ನವ್ರೇನೋ ಬೂಸ ತಿನ್ನಕ ಇರೋದು. ನಾನು ಅದಕ್ಕೋಸ್ಕರ ಒಂದ್ ಟೀಮ್ ರೆಡಿ ಮಾಡ್ಕೊಂಡು ಕಷ್ಟಪಟ್ಟು ಹುಡುಕ್ತಾ ಇದೀನಿ. ರಾಸ್ಕಲ್ ನೀನ್ ಇಟ್ಕೊಂಡು ತಿರುಗ್ತಾ ಸರ್, ಇದೀಯ. ತಪ್ಪಾಗೋಯ್ತು. ಏನ್ರಿ ಈ ಗಾಡಿ ಹತ್ಕೊಳ್ರಿ. ಸರ್, ಏಯ್ ಗಾಡಿ ಗತ್ತೋ. ಇರಿ ಸರ್, ಒಂದ್ ನಿಮಿಷ ಸರ್. ಅಲ್ಲ ಸುಮ್ನೆ ಕೂತ್ಕೊಳ್ಳ. ಸರ್ ಹತ್ತೋ. ಹೇಳೋದು ನಿಮಿಷ ಕೇಳಿ ಸರ್ ದಯವಿಟ್ಟು ಪ್ಲೀಸ್ ಸರ್. ಸಾಹೇಬ್ರ ಗಾಡಿ ಫಾಲೋ ಮಾಡು. ಸರ್ ಕ್ವಿಕ್ ಗೋ.